ಸೊ ಪಿ ಎಫ್ ಎಮ್ ಮೊದಲು ನೋಡಿದ್ವಿ. ಪಿ ಎಫ್ ಎಮ್ ಆದ ನಂತರ ಈಗ ನೆಕ್ಸ್ಟ್ ಎನ್ ಪಿ ಎಸ್ ಅಲ್ಲಿ ಬರ್ತಕ್ಕಂಥದ್ದು ಪೆನ್ಷನ್ ಫಂಡ್ ಮ್ಯಾನೇಜರ್ ಆಯ್ತಲ್ಲ. ಪಿ ಎಫ್ ಎಮ್ ಆದ್ಮೇಲೆ ಈಗ ಪೆನ್ಷನ್ ಫಂಡ್ ರಿಜಿಸ್ಟರ್ ಅಂಡರ್ ಎನ್ ಪಿ ಎಸ್. ಯಾವ್ಯಾವ ಫಂಡ್ಸ್, ಕೆಲವೊಂದಿಷ್ಟು ಸೆಕ್ಷನ್ಗಳು ಇದಾವೆ ಗೌರ್ಮೆಂಟ್ ಸೆಕ್ಟರ್ ದಲ್ಲಿ, ಯಾವ ಫಂಡ್ಸ್ ಇದಾವೆ, ಯಾವ್ಯಾವ ಇದಾವೆ ಅಂತ ಅನ್ನೋದನ್ನ ಇಲ್ಲಿ ಹೇಳ್ತಾ ಹೋಗ್ತೀವಿ. ಪೆನ್ಷನ್ ಫಂಡ್ಸ್ ರಿಜಿಸ್ಟರ್ ಅಂಡರ್ ಎನ್ ಪಿ ಎಸ್. ಎನ್ ಪಿ ಎಸ್ ನಲ್ಲಿ ಯಾವ್ಯಾವ ಇದಾವೆ ಅಂದ್ರೆ ಪೆನ್ಷನ್ ಫಂಡ್ಸ್ ಫಾರ್ ಗೌರ್ಮೆಂಟ್ ಸೆಕ್ಟರ್. ಗೌರ್ಮೆಂಟ್ ಸೆಕ್ಟರ್ ದಲ್ಲಿ ಗೌರ್ಮೆಂಟ್ ಇದ್ರ ಮೇಲೆ ಯಾವ ಕೆಲಸ ಮಾಡ್ತಂದ್ರೆ ಎಲ್ ಐ ಸಿ ಪೆನ್ಷನ್ ಫಂಡ್ ಲಿಮಿಟೆಡ್, ಅದು ಕೂಡ ಒಂದು ಗೌರ್ಮೆಂಟ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡುತ್ತೆ. ಅದೇ ರೀತಿಯಾಗಿ ಎಸ್ ಬಿ ಐ ಪೆನ್ಷನ್ ಫಂಡ್ಸ್ ಪ್ರೈವೇಟ್ ಲಿಮಿಟೆಡ್, ಯುಟಿಐ ರಿಟೈರ್ಮೆಂಟ್ ಫಂಡ್, ರಿಟೈರ್ಮೆಂಟ್ ಸೊಲ್ಯೂಷನ್ ಏನೈತಲ್ಲ, ಅವು ಮೂರು ಗೌರ್ಮೆಂಟ್ ಸೆಕ್ಟರ್ ಆಗಿ ಕೆಲಸ ಮಾಡ್ತವೆ. ಆಮೇಲೆ ಪ್ರೈವೇಟ್ ಸೆಕ್ಟರ್ ದಲ್ಲಿ ಏನಂತಂದ್ರೆ ಎಚ್ ಡಿ ಎಫ್ ಸಿ ಪೆನ್ಷನ್ ಮ್ಯಾನೇಜ್ಮೆಂಟ್ ಕೋ ಲಿಮಿಟೆಡ್, ಐ ಸಿ ಐ ಸಿ ಐ ಪ್ರೊವಿಡೆನ್ಷಿಯಲ್ ಪೆನ್ಷನ್ ಫಂಡ್ ಮ್ಯಾನೇಜ್ಮೆಂಟ್ ಕೋ ಲಿಮಿಟೆಡ್, ಕೋಟಕ್ ಮಹೇಂದ್ರ ಪೆನ್ಷನ್ ಫಂಡ್ ಲಿಮಿಟೆಡ್, ಎಲ್ ಐ ಸಿ ಪೆನ್ಷನ್ ಫಂಡ್ ಲಿಮಿಟೆಡ್, ಎಸ್ ಬಿ ಐ ಪೆನ್ಷನ್ ಫಂಡ್ ಲಿಮಿಟೆಡ್ ಪ್ರೈವೇಟ್ ಲಿಮಿಟೆಡ್, ಯುಟಿಐ ರಿಟೈರ್ಮೆಂಟ್ ಸೊಲ್ಯೂಷನ್ ಲಿಮಿಟೆಡ್, ಆದಿತ್ಯ ಬಿರ್ಲಾ ಸನ್ ಲೈಫ್ ಪೆನ್ಷನ್ ಮ್ಯಾನೇಜ್ಮೆಂಟ್ ಲಿಮಿಟೆಡ್, ಟಾಟಾ ಪೆನ್ಷನ್ ಮ್ಯಾನೇಜ್ಮೆಂಟ್ ಲಿಮಿಟೆಡ್, ಮ್ಯಾಕ್ಸ್ ಲೈಫ್ ಪೆನ್ಷನ್ ಫಂಡ್ ಮ್ಯಾನೇಜ್ಮೆಂಟ್ ಲಿಮಿಟೆಡ್, ಆಕ್ಸಿಸ್ ಪೆನ್ಷನ್ ಫಂಡ್ ಮ್ಯಾನೇಜ್ಮೆಂಟ್ ಲಿಮಿಟೆಡ್, ಇವು ಪ್ರೈವೇಟ್ ಸೆಕ್ಟರ್ ಗಳಲ್ಲಿ ಕೆಲಸ ಮಾಡ್ತವೆ. ಸೊ ಇದಾದ ನಂತರ ಕಸ್ಟೋಡಿಯನ್ಸ್ ಅಂದ್ರೆ ಹೋಲ್ಡ್ಸ್ ದ ಸ್ಕೀಮ್ ಸೆಕ್ಯೂರಿಟೀಸ್ ಇನ್ ಡಿಮ್ಯಾಟ್ ಅಕೌಂಟ್ ಇನ್ ದ ನೇಮ್ ಆಫ್ ಎನ್ ಪಿ ಎಸ್ ಟ್ರಸ್ಟ್. ಅಂದ್ರೆ ಈಗ ಯಾವುದೇ ನಾವು ಶೇರ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತಂದ್ರೆ ಒಂದು ಅಕೌಂಟ್ ಬೇಕು ನಮ್ಗೆ. ಆ ಅಕೌಂಟ್ ಏನಂತ ಕರಿತೀವಿ? ಡಿಮ್ಯಾಟ್ ಅಕೌಂಟ್ ಅಂತ ಕರಿತೀವಿ. ಸೊ ಈ ಎಲ್ಲಾ ಸೆಕ್ಯೂರಿಟೀಸ್ ನ ಡಿಮ್ಯಾಟ್ ಅಕೌಂಟ್ ಯಾರ ಹೆಸರು ಮೇಲೆ ತೆಗೆದಿರ್ತಾರೆ ಅಂದ್ರೆ ಎನ್ ಪಿ ಎಸ್ ಟ್ರಸ್ಟ್ ಹೆಸರು ಮೇಲೆ ತೆಗೆದಿರ್ತಾರೆ. ಕಲೆಕ್ಷನ್ ಆಫ್ ಬೆನಿಫಿಟ್ಸ್ ಆರ್ ರೈಟ್ಸ್ ಅಕ್ಯೂರಿಂಗ್ ಆನ್ ದ ಸೆಕ್ಯೂರಿಟೀಸ್. ಅಂದ್ರೆ ಆ ಕಸ್ಟಡಿಯನ್ ತಗೊಂಡು ರೈಟ್ಸ್ ನ ಅಕ್ಯೂರಿಂಗ್, ಬೆನಿಫಿಟ್ಸ್ ಮತ್ತೆ ರೈಟ್ಸ್ ಅಕ್ಯೂರಿಂಗ್ ಅಂತ ಸೆಕ್ಯೂರಿಟೀಸ್ ಅಂತಂದ್ರೆ ಅದರಿಂದ ಬರ್ತಕ್ಕಂತ ಲಾಭಗಳು, ಮತ್ತೆ ಅದು ಸಪೋಸ್ ಪೆನ್ಷನ್ ಏನಾದ್ರೂ ಫೇಲ್, ಎಲ್ಲರಿಗೂ ಇದು ಸ್ಕ್ರೀನ್ ಶೇರ್ ಆಗ್ತಾ ಇಲ್ವಾ ಅಥವಾ ಕೆಲವು ಜನಕ್ಕೆ ಮಾತ್ರ ಆಗ್ತಾ ಇಲ್ಲ? ಸಾರಿ ನಾನು ಇಲ್ಲ ಶೇರ್ ಮಾಡಿಲ್ಲ. ಸಾರಿ. ಓಕೆ, ಈಗ ಆಗ್ತಾ ಇದೆನಾ? ಓಕೆ. ಮೇಂಟೈನಿಂಗ್ ಅಂಡ್ ರೀಕೌನ್ಸಿಲಿಂಗ್ ರೆಕಾರ್ಡ್ಸ್ ಆಫ್ ದ ಸೆಕ್ಯೂರಿಟೀಸ್. ಅಂದ್ರೆ ಅದನ್ನ ನಾವು ಅಮೌಂಟ್ ಏನ್ ಇನ್ವೆಸ್ಟ್ ಮಾಡಿರ್ತಾರೆ ಅದಕ್ಕೆ ತಕ್ಕಂಗೆ ಸೆಕ್ಯೂರಿಟೀಸ್, ಅದಕ್ಕೆ ತಕ್ಕಂಗೆ ರೆಕಾರ್ಡ್ಸ್, ಅದನ್ನೆಲ್ಲವಷ್ಟು ಮೇಂಟೈನ್ ಮಾಡ್ತಕ್ಕಂಥ ಕೆಲಸ ಕಸ್ಟಡಿಯನ್ ಮಾಡುತ್ತೆ. ಸೊ ಕಸ್ಟೋಡಿಯನ್ ರಿಜಿಸ್ಟರ್ಡ್ ಬೈ ಪೆನ್ಷನ್ ಫಂಡ್ ರೆಗ್ಯುಲೇಟರಿ ಅಂಡ್ ಡೆವಲಪ್ಮೆಂಟ್ ಅಥಾರಿಟಿ. ಅಂದ್ರೆ ಪಿ ಎಫ್ ಆರ್ ಡಿ ಏನಿರುತ್ತಲ್ಲ, ಸ್ಟಾಕ್ ಹೋಲ್ಡಿಂಗ್ ಕಾರ್ಪೊರೇಷನ್ ಆಫ್ ಇಂಡಿಯಾ, ಇದನ್ನ ಕಸ್ಟೋಡಿಯನ್ ಕೆಲಸ ಯಾರು ಮಾಡ್ತಾರೆ ಅಂದ್ರೆ ಸ್ಟಾಕ್ ಹೋಲ್ಡಿಂಗ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್. ಇದನ್ನ ಪಿ ಎಫ್ ಆರ್ ಡಿ ಯಾರಿಗೆ ಒಪ್ಪಿಸಿದೆ ಅಂತಂದ್ರೆ ಕಸ್ಟೋಡಿಯನ್ ಕೆಲಸನ ಸ್ಟಾಕ್ ಹೋಲ್ಡಿಂಗ್ ಕಾರ್ಪೊರೇಷನ್ ಆಫ್ ಎಸ್ ಎಚ್ ಸಿ ಐ ಎಲ್. ಸೊ ಇದಾದ ನಂತರ ರಿಟೈರ್ಮೆಂಟ್ ಅಡ್ವೈಸರ್ ಅಂತ ಬರುತ್ತೆ. ಎನಿ ಪರ್ಸನ್ ಬೀಯಿಂಗ್ ಎನ್ ಇಂಡಿವಿಜುವಲ್ ಆರ್ ರಿಜಿಸ್ಟರ್ಡ್ ಪಾರ್ಟ್ನರ್ಶಿಪ್ ಫರ್ಮ್, ಬಾಡಿ, ಕಾರ್ಪೊರೇಟ್ ಆರ್ ಎನಿ ರಿಜಿಸ್ಟರ್ಡ್ ಟ್ರಸ್ಟ್ ಆರ್ ಸೊಸೈಟಿ. ಅಂದ್ರೆ ರಿಟೈರ್ಮೆಂಟ್ ಅಡ್ವೈಸರ್ ಅಂತಂದ್ರೆ ನಾವು ರಿಟೈರ್ಮೆಂಟ್ ಆಗೋ ಟೈಮಲ್ಲಿ ಅಡ್ವೈಸರ್ಸ್ ಏನಿರ್ತವೆ, ಯಾವ್ದ್ರಲ್ಲಿ ಎಷ್ಟು ಇನ್ವೆಸ್ಟ್ ಮಾಡಬೇಕು, ಏನ್ ಮಾಡ್ಬೇಕು ಅನ್ನೋದನ್ನ ಯಾವ್ದಾದ್ರು ಇಂಡಿವಿಜುವಲ್ ಪರ್ಸನ್ ಆಗಿ ಅಥವಾ ರಿಜಿಸ್ಟರ್ಡ್ ಪಾರ್ಟ್ನರ್ಶಿಪ್ ಫರ್ಮ್ಸ್ ಅಂದ್ರೆ ಕೆಲವೊಂದು ಫರ್ಮ್ಗಳು ಇರ್ತಾವಲ್ಲ, ಆ ಫರ್ಮ್ಗಳಾಗ್ಲಿ ಆರ್ ಎನಿ ರಿಜಿಸ್ಟರ್ಡ್ ಟ್ರಸ್ಟ್ ಆರ್ ಸೊಸೈಟಿ, ಅವುಗಳು ರಿಟೈರ್ಮೆಂಟ್ ಅಡ್ವೈಸರ್ ಆಗಿ ಕೆಲಸ ಮಾಡ್ತಾವ. ಹೂ ಡಿಸೈರ್ ಟು ಎಂಗೇಜ್ ಇನ್ ದ ಆಕ್ಟಿವಿಟಿ ಆಫ್ ಪ್ರೊವೈಡಿಂಗ್ ಅಡ್ವೈಸ್ ಆನ್ ಎನ್ ಪಿ ಎಸ್. ಅಡ್ವೈಸ್ ಆನ್ ಎನ್ ಪಿ ಎಸ್ ಅಂತಂದ್ರೆ ಯಾರಾದ್ರೂ ಎನ್ ಪಿ ಎಸ್ ಗೆ ಸಂಬಂಧಪಟ್ಟಂಗೆ ಅಡ್ವೈಸ್ ಕೊಡುವಂತವ್ರು ಇದ್ರೆ ಅವರು ಈ ಕೆಲಸದಲ್ಲಿ ಎಂಗೇಜ್ ಆಗ್ಬಹುದು. ರಿಜಿಸ್ಟರ್ಡ್ ಆಸ್ ಪರ್ ರೆಗ್ಯುಲೇಷನ್ಸ್. ಅಂದ್ರೆ ರಿಟೈರ್ಮೆಂಟ್ ಅಡ್ವೈಸರ್ ಆಗ್ಬೇಕು ಅಂತಂದ್ರೆ ಈಗ ಒಂದು ಅಡ್ವರ್ಟೈಸ್ಮೆಂಟ್ ಬರ್ತಾ ಇರುತ್ತೆ, ಏನು ಅಂತಂದ್ರೆ ಧೋನಿ ಮತ್ತು ಸಚಿನ್ ತೆಂಡೂಲ್ಕರ್ ಬಂದು ಆಡ್ತಾ ಇರ್ತಾರೆ, ನನ್ನ ಮಗಳಿಗೋಸ್ಕರ ಇದು ಮಾಡ್ಬೇಕಂದ್ರೆ ಈ ತರ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಹಾಕ್ರಿ, ಅದ್ರಲ್ಲಿ ಹಾಕ್ರಿ ಅಂತ ಅಡ್ವೈಸ್ ಮಾಡ್ತಾರಲ್ಲ. ಸೊ ಆ ತರ ಅಡ್ವೈಸ್ ಮಾಡಕ್ಕೆ ನಮ್ಮ ಇದ್ರೊಳಗಡೆ ಒಂದಿಷ್ಟು ಅಡ್ವೈಸರ್ ಆಗ್ಬೇಕು ಅಂತಂದ್ರೆ ಅವರು ರಿಜಿಸ್ಟರ್ಡ್ ಆಗಿರ್ಬೇಕು. ಫೀ ಮೇ ಬಿ ಚಾರ್ಜ್ಡ್ ಆಸ್ ಸ್ಪೆಸಿಫೈಡ್ ಬೈ ದ ಅಥಾರಿಟಿ. ಅಂದ್ರೆ ಅವ್ರು ಅಡ್ವೈಸ್ ಮಾಡಕ್ಕೆ ಅವ್ರಿಗೆ ಕೆಲವೊಂದಿಷ್ಟು ಫೀಸ್ ಇರುತ್ತೆ. ಆ ಫೀಸ್ ಅನ್ನ ಅಥಾರಿಟಿ ಏನ್ ಸ್ಪೆಸಿಫೈ ಮಾಡಿರುತ್ತೆ ಆ ಸ್ಪೆಸಿಫೈ ಮಾಡಿರೋಂತ ಇದ್ರ ಮೇಲೆ ಅವರು ಫೀನ ಚಾರ್ಜ್ ಮಾಡಬೇಕು.
ಮೇ ಹ್ಯಾವ್ ಎ ಟೈ ಅಪ್ ವಿತ್ ರಿಜಿಸ್ಟರ್ಡ್ POP ಅಂದ್ರೆ ಪಾಯಿಂಟ್ ಆಫ್ ಪ್ರೆಸೆನ್ಸ್ ಇರುತ್ತಲ್ಲ, ಅಂದ್ರೆ ಎಲ್ಲಿ ನಾವು ಪಾಯಿಂಟ್ ಆಫ್ ಪ್ರೆಸೆನ್ಸ್ ಅಂದ್ರೆ ನಾವು ಫಸ್ಟ್ ಕಸ್ಟಮರ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತಲ್ಲ, ಒಂದು NPS ಸ್ಟೋರಿ ಸ್ಟಾರ್ಟ್ ಆಗೋದು ಪಾಯಿಂಟ್ ಆಫ್ ಪ್ರೆಸೆನ್ಸ್ ಅಂತ ಏನ್ ಕರಿತೀವಿ, ಅಲ್ಲಿಂದ ಅವ್ರ ಜೊತೆಗೂ ಇವ್ರು ಟೈ ಅಪ್ ಆಗಿರ್ಬೋದು. ಕೋರ್ ರೆಸ್ಪಾನ್ಸಿಬಿಲಿಟಿ ಇವ್ರದ್ದು ಮೇನ್ ಇದು ರಿಟೈರ್ಮೆಂಟ್ ಅಡ್ವೈಸರ್ಸ್ ಮೇನ್ ಏನು ಅಂತಂದ್ರೆ ಕ್ರಿಯೇಟಿಂಗ್ ಅವೇರ್ನೆಸ್ ಆಫ್ NPS, ಅಂದ್ರೆ NPS ಬಗ್ಗೆ ಅವರಿಗೆ ಜಾಗೃತರನ್ನಾಗಿ ಮಾಡಿಸುವಂತ ಕೆಲಸ ಮಾತ್ರ ರಿಟೈರ್ಮೆಂಟ್ ಅಡ್ವೈಸರ್ದು ಕೆಲಸ ಇರುತ್ತೆ. ಆನ್ಯುಯಿಟಿ ಸರ್ವಿಸ್ ಪ್ರೊವೈಡರ್ ಅಂದ್ರೆ ಟು ಪ್ರೊವೈಡ್ ಆನ್ಯುಯಿಟಿ ASP ಅಂತ ಕರಿತೀವಲ್ಲ, ಅದು ಟು ಪ್ರೊವೈಡ್ ಆನ್ಯುಯಿಟಿ ಪೇಮೆಂಟ್ಸ್ ಟು ದ ಸಬ್ಸ್ಕ್ರೈಬರ್ಸ್ ಎಟ್ ಟೈಮ್ ಆಫ್ ಎಕ್ಸಿಟ್ ಫ್ರಮ್ ದ NPS. ಅಂದ್ರೆ ಆನ್ಯುಯಿಟಿ ಈಗ ನಮ್ಗೆ ಬಂದಿರತಕ್ಕಂಥ ಲಾಭದಲ್ಲಿ ಎಕ್ಸಿಟ್ ಆಗ್ತಕ್ಕಂಥ ಟೈಮಲ್ಲಿ ಸಬ್ಸ್ಕ್ರೈಬರ್ಸ್ಗೆ ಏನ್ ದುಡ್ಡನ್ನು ಕೊಡುತ್ತಲ್ಲ, ಆ ದುಡ್ಡು ಕೊಡ್ತಕ್ಕಂಥ ಕೆಲಸವನ್ನ ಆನ್ಯುಯಿಟಿ ಪ್ರೊವೈಡರ್ ಮಾಡುತ್ತೆ. ಟು ಪ್ರೊವೈಡ್ ಮಂತ್ಲಿ ಆರ್ ಎನಿ ಅದರ್ ಪೀರಿಯಾಡಿಕಲ್ ಆನ್ಯುಯಿಟಿ ಪೇಮೆಂಟ್ ಟು ದ ಸಬ್ಸ್ಕ್ರೈಬರ್ ಫಾರ್ ದ ಆನ್ಯುಯಿಟಿ ಕಾಂಟ್ರಾಕ್ಟ್ ಪರ್ಚೇಸ್. ಅಂದ್ರೆ ಈಗ ನಾವು ರಿಟೈರ್ಡ್ ಆದ್ಮೇಲೆ ತಿಂಗಳ ನಮ್ಗೆ ಈಗ ಜಸ್ಟ್ ಲೈಕ್ MIS ಮಾಡ್ತೀವಲ್ಲ, MIS ಮಾಡಿದ್ರೆ ನಮ್ಗೆ ಏನ್ ಮಾಡುತ್ತೆ, ತಿಂಗಳ ಬಡ್ಡಿ ಬರುತ್ತೆ. ಅದೇ ತರ ನಾವು ರಿಟೈರ್ಡ್ ಆದ್ಮೇಲೆ ಒಂದು ಲಂಸಮ್ ಅಮೌಂಟ್ ಅನ್ನ ಆನ್ಯುಯಿಟಿ ASP ಒಳಗಡೆ ಇನ್ವೆಸ್ಟ್ ಮಾಡ್ಬೇಕಾಗುತ್ತೆ. ಆ ASP ಒಳಗೆ ಇನ್ವೆಸ್ಟ್ ಮಾಡಿದಂತ 60% ನಾವು ತಗೋತೀವಿ, 40% ಅಷ್ಟು ಆನ್ಯುಯಿಟಿನ ಪರ್ಚೇಸ್ ಮಾಡ್ತೀವಲ್ಲ, ಆ ಪರ್ಚೇಸ್ ಮಾಡ್ಬೇಕಾದ್ರೆ ಅವ್ರದ್ದು ಕೆಲಸ ಏನು ಅಂತಂದ್ರೆ ಆ ಪರ್ಚೇಸ್ ಮಾಡಿರ್ತಕ್ಕಂಥ ಕೆಲವೊಂದು ಇದ್ರ ಮೇಲೆ ಅವರಿಗೆ ಮಂತ್ಲಿ ಪಿರಿಯಾಡಿಕಲಿ ಅವರಿಗೆ ಪೇಮೆಂಟ್ ಮಾಡ್ತಕ್ಕಂಥದ್ದು. ನಮಗೆ ಪೆನ್ಷನ್ ಅಂತ ಏನ್ ಬರುತ್ತಲ್ಲ, ತಿಂಗಳ NPS ಅಲ್ಲಿ ಈಗ OPS ಇತ್ತು ಅಂತಂದ್ರೆ ಏನ್ ಬರುತ್ತೆ, ನಮ್ಗೆ ರಿಟೈರ್ಮೆಂಟ್ ಪೆನ್ಷನ್ ಬರುತ್ತಲ್ಲ, ರಿಟೈರ್ಮೆಂಟ್ ಪೆನ್ಷನ್ ಟೈಪು ನಾವು ಇನ್ವೆಸ್ಟ್ ಮಾಡಿದಂತ 40% ಆಗಿರ್ಬೋದು, ಅಥವಾ ನಮ್ದು ಆನ್ಯುಯಿಟಿ ಏನ್ ನಾವು ಇನ್ವೆಸ್ಟ್ ಮಾಡಿರ್ತೀವಲ್ಲ, ಆ ಇನ್ವೆಸ್ಟ್ ಮೇಲೆ ನಮಗೆ ಮಂತ್ಲಿ ಪಿರಿಯಾಡಿಕಲಿ ಆಗಿ ನಮ್ಗೆ ರಿಟರ್ನ್ಸ್ ಕೊಡ್ತಕ್ಕಂಥದ್ದು ಇವ್ರ ಕೆಲಸ. ಟು ಪ್ರೊವೈಡ್ ಮಿನಿಮಮ್ ಇಮಿಡಿಯೇಟ್ ಆನ್ಯುಯಿಟಿ ವೇರಿಯಂಟ್ ಆಪ್ಷನ್ಸ್ ಅಂದ್ರೆ ಈ ಆನ್ಯುಯಿಟಿಯಲ್ಲಿ ಬೇರೆ ತರದ್ದು ಮಿನಿಮಮ್ ಇಮಿಡಿಯೇಟ್ ಅಂತಂದ್ರೆ ಇಮಿಡಿಯೇಟ್ ಅಂತಂದ್ರೆ ನಮ್ಗೆ ಏನಾದ್ರೂ ಬೇರೆ ಆಪ್ಷನ್ ಗಳಿಂದ ಈ ತರ ಬೆನಿಫಿಟ್ ಇದೆ. ಈಗ ಯಾರಾದ್ರೂ ಬಂದ್ರೆ ನಾವು ಯಾವ್ದಾದ್ರಲ್ಲಿ ಏನೇನ್ ಬೆನಿಫಿಟ್ ಇದೆ, ವೇರಿಯಂಟ್ಸ್ ಯಾವ್ದ್ರಲ್ಲಿ ಹಾಕಿದ್ರೆ ಎಷ್ಟು ಬರುತ್ತೆ ಏನಿಲ್ಲ ಅಂತ ಹೇಳ್ತೀವಲ್ಲ, ಆ ತರ ಮಾಡುವಂತ ಕೆಲಸವನ್ನ ASP ಕೂಡ ಮಾಡುತ್ತೆ. ಆನ್ಯುಯಿಟಿ ಸರ್ವಿಸ್ ಪ್ರೊವೈಡರ್ ಅಂದ್ರೆ ಈ ಆನ್ಯುಯಿಟಿನ ತಗೊಂಡು ಸರ್ವಿಸ್ ನ ಕೊಡ್ತಕ್ಕಂತ ಯಾರ್ಯಾರು ಪ್ರೊವೈಡರ್ಸ್ ಇದಾರೆ ಅಂತಂದ್ರೆ, ಒಂದ್ ಸೆಕೆಂಡ್ ಗುರುಗಳೇ, ಗುರುಗಳು ಹಾಕಿ ಬಂದಿದೆ ನನ್ನ ಈಗ ನಿಮ್ಗೆ ಹಾಕಿ ಸ್ಕ್ರೀನ್ ಶಾಟ್ ಹಾಕ್ತೀನಿ. ಓಕೆ ಸರಿ ಓಕೆ ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ LIC ದವ್ರದಿದೆ, HDFC ದವ್ರದಿದೆ, ICICI ಇದೆ, SBI ಲೈಫ್ ಇನ್ಶೂರೆನ್ಸ್ ದವ್ರದಿದೆ, ಸ್ಟಾರ್ ಯೂನಿಯನ್. ಇವನ್ನೆಲ್ಲ ನೆನ್ಪಿಟ್ಕೊಳೋದು ಬೇಕಾಗಿಲ್ಲ, ಯಾಕಂದ್ರೆ ಇವನ್ನ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲ, ನಿಮ್ಮ ಏನು ಅಂತಂದ್ರೆ ನೆಕ್ಸ್ಟ್ ರಿಟೈರ್ಮೆಂಟ್ ಟೈಮಲ್ಲಿ ಯಾವ್ದ್ರಲ್ಲಿ ಹಾಕಿದ್ರೆ ಏನ್ ಲಾಭ ಇರುತ್ತೆ, ಆ ಟೈಮಲ್ಲಿ ಏನಿರುತ್ತೆ, ಯಾವ್ದು ಪ್ರಾಫಿಟೇಬಲ್ ಇರುತ್ತೆ ಅದನ್ನ ನೋಡ್ಕೊಂಡು ನೀವು ಅದನ್ನ ಆನ್ಯುಯಿಟಿ ಸರ್ವಿಸ್ ಪ್ರೊವೈಡರ್ಸ್ ಅಂದ್ರೆ ನಾವು ಯಾವ್ದ್ರಲ್ಲಿ ಹಾಕಿದ್ರೆ ಯಾವ್ದಕ್ ಜಾಸ್ತಿ ಪೆನ್ಷನ್ ಸಿಗುತ್ತೆ ಅಂತ ಯಾರಾದ್ರೂ ಶೇರ್ ಅಲ್ಲಿ ಇನ್ವೆಸ್ಟ್ ಮಾಡೋರು ಇದ್ರಿ ಅಂತಂದ್ರೆ ಅವರಿಗೆ ಇದು ಜಲ್ದಿ ಐಡಿಯಾ ಬರುತ್ತೆ. ಸೊ ಈಗ NPS ಆರ್ಕಿಟೆಕ್ಚರ್ ನ ಒಂದು ಫ್ಲೋ ಚಾರ್ಟ್ ಒಳಗಡೆ ತೋರಿಸಿದ್ದಾರೆ. ಇದು PFRDA ಇರುತ್ತಲ್ಲ, PFRDA ಒಳಗಡೆ ಇಲ್ಲಿ ಕೆಲವೊಂದಿಷ್ಟು ಇದು ಕೊಟ್ಟಿದ್ದಾರೆ ನೋಡ್ರಿ. ಈ ರೆಡ್ ಕಲರ್ ಅಲ್ಲಿ ಏನ್ ಫ್ಲೋ ಆಗ್ತಾ ಇದೆಯಲ್ಲ, ಅದು ಫಂಡ್. ನಮ್ಮಿಂದ ಫಂಡ್ ಎಲ್ಲೆಲ್ಲಿಗೆ ಹೋಗುತ್ತೆ, ಹೆಂಗ್ ಆಗುತ್ತೆ ಅನ್ನೋದಕ್ಕೆ ರೆಡ್ ಕಲರ್ ಅಲ್ಲಿ ಫ್ಲೋ ಆಗಿದೆಲ್ಲ ಅದು. ಆಮೇಲೆ ಡಾರ್ಕ್ ಬ್ಲಾಕ್ ಅಲ್ಲಿ ಬಂದಿರುವಂತದ್ದು ಇನ್ಫಾರ್ಮೇಶನ್. ಫಸ್ಟ್ ನಾವು ಸಬ್ಸ್ಕ್ರೈಬರ್ ಇರ್ತೀವಲ್ಲ, ಸಬ್ಸ್ಕ್ರೈಬರ್ ಬರ್ತೀವಿ, ಸಬ್ಸ್ಕ್ರೈಬರ್ ಇಂದ ಇಲ್ಲೇನು ಪಾಯಿಂಟ್ ಆಫ್ ಪ್ರೆಸೆನ್ಸ್ ಅಥವಾ ನೋಡಲ್ ಆಫೀಸ್ ಅಂತ ಏನ್ ಕರಿತೀವಿ, ಆ ಪಾಯಿಂಟ್ ಆಫ್ ಪ್ರೆಸೆನ್ಸ್ ನೋಡಲ್ ಆಫೀಸಿಗೆ ಬಂದು ನಾವು ಫಸ್ಟ್ NPS ಗೆ ರಿಜಿಸ್ಟರ್ ಮಾಡ್ಕೋತೀವಿ. NPS ಗೆ ರಿಜಿಸ್ಟರ್ ಮಾಡ್ಕೊಂಡ ನಂತರ ಏನಾಗುತ್ತೆ, ಇಲ್ಲಿಂದ ನಾವು ರಿಜಿಸ್ಟರ್ ಮಾಡಿದಾಗ ನಮ್ದು ಇನಿಷಿಯಲ್ ಫಂಡ್ ಏನಿರುತ್ತೆ, ಆ ಫಂಡ್ ಇಲ್ಲಿಂದ POP ಇಂದ ಏನಾಗುತ್ತೆ, ಸೀದಾ ನಮ್ದು ಟ್ರಸ್ಟಿ ಬ್ಯಾಂಕ್ ಯಾವುದು ಆಕ್ಸಿಸ್ ಬ್ಯಾಂಕ್ ಇದೆಯಲ್ಲ, ಆಕ್ಸಿಸ್ ಬ್ಯಾಂಕಿಗೆ ಏನಾಗುತ್ತೆ ಫಂಡ್ ಹೋಗುತ್ತೆ. ಇದ್ರ ಜೊತೆಗೆ ಇಲ್ಲಿ ನಾವು NPS ಗೆ ರಿಜಿಸ್ಟರ್ ಮಾಡಿದ ತಕ್ಷಣ ನಮ್ದು ರೆಕಾರ್ಡ್ ಏನಿರುತ್ತೆ, ರೆಕಾರ್ಡ್ ಕೀಪಿಂಗ್ ಏಜೆನ್ಸಿ ಇರುತ್ತಲ್ಲ, ಆ ರೆಕಾರ್ಡ್ ಕೀಪಿಂಗ್ ಏಜೆನ್ಸಿ NSDL ಇಲ್ಲಾಂದ್ರೆ ಕಾರ್ವೆ ಅಂತ ಏನಿದೆ ಅಲ್ಲ, ಆ ಕಾರ್ವೆ ಅಥವಾ NSDL ಗೆ ರೆಕಾರ್ಡ್ ಕೀಪಿಂಗ್ ಏಜೆನ್ಸಿಗೆ ನಮ್ದು
ಡಾಟಾ ಟ್ರಾನ್ಸ್ಫರ್ ಆಗುತ್ತೆ. ಈಗ ಸಪೋಸ್ ಓವರ್ ಸೈಟ್ ಆಗಿ ಏನಾದರೂ ಆಗಿತ್ತು ಅಂತಂದ್ರೆ ಅದನ್ನು ಕೂಡ ಚೆಕ್ ಮಾಡ್ಕೊಂಡು POP ಓವರ್ ಸೈಟ್ ಮೆಕ್ಯಾನಿಸಮ್ ಅಲ್ಲಿ ಆಗಿ ಅಲ್ಲಿದ್ದನ್ನು ರೆಕ್ಟಿಫೈ ಮಾಡ್ಕೊಂಡು ಮತ್ತೆ ಅದನ್ನ ಏನ್ ಮಾಡ್ತಾರೆ, ಸೆಂಟ್ರಲ್ ರೆಕಾರ್ಡ್ ಕೀಪಿಂಗ್ ಏಜೆನ್ಸಿ ಏನಿರುತ್ತೆ ಅದಕ್ಕೆ ಬರುತ್ತೆ. ಅಲ್ಲಿಂದ ಈಗ NSDL ಅಲ್ಲಿ ನಮ್ದೊಂದು ಪ್ರಾನ್ ನಂಬರ್ ಜನರೇಟ್ ಆಗಿ ನಮ್ದು ಏನ್ ಡಾಟಾ ಇರುತ್ತೆ ಆ ಡಾಟಾ ಏನಾಗುತ್ತೆ ಸೀದಾ PFRDA ಹತ್ರ ಸ್ಟೋರ್ ಆಗುತ್ತೆ. ಓಕೆ, ಇದು ಫಸ್ಟ್ ಥಿಂಗ್. ಅದಾದ ನಂತರ ಈಗ ಟ್ರಸ್ಟಿಗೆ ನಮ್ದು ಫಂಡ್ ಹೋಯ್ತು. ಫಂಡ್ ಹೋದ್ಮೇಲೆ ಇದು ಯಾವ ಸಬ್ಸ್ಕ್ರೈಬರ್ ಇದು ಅನ್ನೋದನ್ನ ಇಲ್ಲಿ ಟ್ರಸ್ಟ್ ಬ್ಯಾಂಕಿಗೆ ನಮ್ದು NSDL ದಲ್ಲಿ ನಮ್ದೇನು ಪ್ರಾನ್ ನಂಬರ್ ಜನರೇಟ್ ಮಾಡ್ತಾರಲ್ಲ ಆ ಪ್ರಾನ್ ನಂಬರ್ ಇಂದ ನಮ್ಮ ಅಕೌಂಟ್ ಇಂದು ಆಕ್ಟಿವೇಶನ್, ಆಮೇಲೆ ನಮ್ಮ ಅಕೌಂಟ್ ಇಂದ ಏನ್ ಡಾಟಾ ಇರುತ್ತೆ ನಮ್ದು ಯಾರು ಸಬ್ಸ್ಕ್ರೈಬರು ಎಷ್ಟು ಮಾಡಿದ್ದಾರೆ ಏನ್ ಮಾಡಿದ್ದಾರೆ ಅನ್ನೋದು, ಸೊ ಈ ಇನ್ಫಾರ್ಮೇಶನ್ ಕೂಡ ಟ್ರಸ್ಟ್ ಬ್ಯಾಂಕಿಗೆ ಹೋಗುತ್ತೆ. ಸೊ ಟ್ರಸ್ಟ್ ಬ್ಯಾಂಕ್ ಆಮೇಲೆ ಕೆಲವು ಜನ ಸಬ್ಸ್ಕ್ರೈಬರ್ಸ್ ಗೆ ಈಗ NSDL ಅಲ್ಲಿ ಈಗ ಓಪನ್ ಫಾರ್ NRIs ಅಂಡ್ ಆಲ್ ಸಿಟಿಸನ್ಸ್ ಆಫ್ ಇಂಡಿಯಾ ಮಾಡಿದಾರಲ್ಲ, ಸೊ ಹಂಗಾಗಿ ಆನ್ಲೈನ್ ದಲ್ಲಿ ಕೂಡ ನಾವು ಡೈರೆಕ್ಟ್ ಆಗಿ POP ಪಾಯಿಂಟ್ ಆಫ್ ಪ್ರೆಸೆನ್ಸ್ ಇಲ್ಲದೆ ಡೈರೆಕ್ಟ್ ಆಗಿ ನಾವು ಆನ್ಲೈನ್ ದಲ್ಲೇ NSDL ಸೈಟ್ ಇಂದ ನಾವು ಪ್ರಾನ್ ನಂಬರ್ ಜನರೇಟ್ ಮಾಡ್ಕೊಂಡ್ವಿ ಅಂತಂದ್ರೆ ಇಲ್ಲಿದ್ದ ಮತ್ತೆ PFRDA ಹೋಗುತ್ತೆ, ಫಂಡ್ ಏನೈತಲ್ಲ ಆನ್ಲೈನ್ ನಲ್ಲಿ ಟ್ರಾನ್ಸ್ಫರ್ ಆಗುತ್ತೆ. ಓಕೆ, ಇದಾದ ನಂತರ ಇಲ್ಲಿ ಫಂಡ್ ಅನ್ನ ಈಗ ಅಮೌಂಟ್ ಏನಿರುತ್ತೆ ಈ ಅಮೌಂಟ್ ಅನ್ನ ಟ್ರಸ್ಟ್ ಬ್ಯಾಂಕ್ ಅಲ್ಲಿ ಇರುತ್ತೆ. ಅಮೌಂಟ್ ಇಂದ ಇಲ್ಲಿದ್ದ ಏನ್ ಡಾಟಾ ಇರುತ್ತೆ ಆ ಡಾಟಾನ NPS ಟ್ರಸ್ಟ್ ಇಂದ ಯಾರ್ಯಾರ ಡಾಟಾ ಏನೇನ್ ಬಂತು ಅನ್ನೋದನ್ನ PFRDA ರೆಗ್ಯುಲೇಟ್ ಮಾಡ್ತಾ ಇರುತ್ತೆ. ಈ PFRDA ಒಂದು ಅಂಗವಾಗಿ ಇದು NPS ಟ್ರಸ್ಟ್ ಮಾಡ್ತಾ ಇರುತ್ತಲ್ಲ, ಸೊ ಇಲ್ಲಿ ಡಾಟಾನ ಇವ್ರು ಶೇರ್ ಮಾಡ್ತಾರೆ. ಇದಾದ ನಂತರ ಇವರಿಗೆ ಕಸ್ಟೋಡಿಯನ್ಸ್ ಆಗಿ ಯಾರು ಮಾಡ್ತಾರೆ, SHCIL ಅಂತ ಏನ್ ಕರೆದಲ್ಲ ಆ SHCIL ಅವರು ಇವ್ರಿಗೆ ಇನ್ಫಾರ್ಮೇಶನ್ ಕೊಟ್ಕೋತ ಹೋಗ್ತಾರೆ. ಅದಾದ ನಂತರ PFM ದವರು ಫಂಡ್ ಇದ್ರಲ್ಲಿದ್ದ ಏನ್ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ ಟ್ರಸ್ಟ್ ಬ್ಯಾಂಕ್ ದವರು, ಈಗ ಪೆನ್ಷನ್ ಫಂಡ್ ಮ್ಯಾನೇಜರ್ ದಲ್ಲಿ ಕೆಲವೊಂದಿಷ್ಟು ಗೌರ್ಮೆಂಟ್ ಸೆಕ್ಟರ್ ಕೆಲವೊಂದಿಷ್ಟು ಪ್ರೈವೇಟ್ ಸೆಕ್ಟರ್ಗಳು ಏನಿರ್ತವೆ ಆ ಪ್ರೈವೇಟ್ ಸೆಕ್ಟರ್ ಗೌರ್ಮೆಂಟ್ ಸೆಕ್ಟರ್ ದಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಇನ್ವೆಸ್ಟ್ ಮಾಡ್ಬೇಕು ಅನ್ನೋದನ್ನ ಈ ಆಕ್ಸಿಸ್ ಬ್ಯಾಂಕ್ ಇಂದ ಇವರು PFM ಗೆ ಇನ್ವೆಸ್ಟ್ ಮಾಡ್ತಾರೆ. ಸೊ ಯಾರು ಎಷ್ಟು ಇನ್ವೆಸ್ಟ್ ಮಾಡಿದ್ದಾರೆ ಯಾರ್ದು ಏನ್ ಡಾಟಾ ಇದೆ ಅನ್ನೋದನ್ನ NPS ಟ್ರಸ್ಟ್ ಗೆ ಈ PFM ಕೊಡುತ್ತೆ. ಇದರಿಂದ ನೆಕ್ಸ್ಟ್ ಇಲ್ಲಿ ಇನ್ಫ್ಲೋನ್ ಇದೆ ಔಟ್ಫ್ಲೋನ್ ಇದೆ. ಆಮೇಲೆ ರಿಟೈರ್ಡ್ ಆಗೋ ಟೈಮ್ ಅಲ್ಲಿ PFM ಅಲ್ಲಿ ಏನ್ ಅಮೌಂಟ್ ಇರುತ್ತೆ ಆ ಅಮೌಂಟ್ ನ ಆಕ್ಸಿಸ್ ಬ್ಯಾಂಕಿಗೆ ಬರುತ್ತೆ. ಆಕ್ಸಿಸ್ ಬ್ಯಾಂಕ್ ಇಂದ ಟ್ರಸ್ಟಿ ಬ್ಯಾಂಕ್ ಅಂದ್ರೆ NPS ಟ್ರಸ್ಟ್ ಏನ್ ಬ್ಯಾಂಕ್ ಇರುತ್ತೆ ಆ ಬ್ಯಾಂಕಿಗೆ ಬರುತ್ತೆ. ಆ ಬ್ಯಾಂಕ್ ಇಂದ ಆ ಅಮೌಂಟ್ ಇಲ್ಲಿ ವಿಡ್ರಾಲಿಗೆ ಬರುತ್ತೆ. ಆನ್ಯುಟಿ ಸರ್ವಿಸ್ ಪ್ರೊವೈಡರ್ಸ್ ಗೆ ಎಷ್ಟು ಪರ್ಸೆಂಟ್ ಹೋಗ್ಬೇಕು, ಎಷ್ಟು ಪರ್ಸೆಂಟ್ ಆನ್ಯುಟಿ ಸರ್ವಿಸ್ ಪ್ರೊವೈಡರ್ ಕಳಿಸ್ಬೇಕು ಅದನ್ನ ಕಳಿಸಿ ಮಿಕ್ಕಿದ ಅಮೌಂಟ್ ಏನೈತಲ್ಲ ಸಬ್ಸ್ಕ್ರೈಬರ್ ಕೊಡ್ತಾರ. ಇಷ್ಟು ಮಾತ್ರ ಕ್ಲಿಯರ್ ಕಟ್ ಆಗಿ NPS ಮೆಕ್ಯಾನಿಸಮ್ ಇದು. ಅಂದ್ರೆ ಫಸ್ಟ್ ನಮ್ ಕಡೆಯಿಂದ ದುಡ್ಡು POP ಇಂದ ದುಡ್ಡು ಹೋಗುತ್ತೆ. ದುಡ್ಡು ಹೋದ ನಂತರ ಇನ್ಫಾರ್ಮೇಶನ್ ಹೋಗುತ್ತೆ. ಸೊ ಆ ಇನ್ಫಾರ್ಮೇಶನ್ ಮತ್ತೆ ದುಡ್ಡನ್ನ ತಕೊಂಡು ಮುಂದ್ಗಡೆ ಡಾಟಾ ಪ್ಲಸ್ ಇನ್ಫಾರ್ಮೇಶನ್ ಎಲ್ಲ ಅವ್ರ ಹತ್ರ ಕಲೆಕ್ಟ್ ಮಾಡ್ಕೊಂಡು ರಿಟೈರ್ಮೆಂಟ್ ಆಗೋ ಟೈಮಲ್ಲಿ ಅದೇ ದುಡ್ಡು ನಾವ್ ಏನ್ ಇನ್ವೆಸ್ಟ್ ಮಾಡಿರ್ತೀವಿ ಆ ಇನ್ವೆಸ್ಟ್ ಮಾಡಿರೋಂಥ ದುಡ್ಡು ಏನ್ ಅರ್ನ್ ಮಾಡಿರುತ್ತೆ ಆ ಅರ್ನ್ ಮಾಡಿದ್ರಲ್ಲಿ 60% ನಮಗ್ ಕೊಡ್ತಾರೆ. 40% ನ ಆನ್ಯುಟಿ ಸರ್ವಿಸ್ ಪ್ರೊವೈಡರ್ ಏನಿರ್ತಾರೆ ಅವ್ರಿಗೆ ಕೊಟ್ಟು ಮಂತ್ಲಿ ಬೇಸಿಸ್ ಮೇಲೆ ನಮಗೆ ಪೆನ್ಷನ್ ಕೊಡುವಂತ ಕೆಲಸ ಈ NPS ಟ್ರಸ್ಟ್ ಮಾಡುತ್ತೆ. ಇಲ್ಲಿದೆ ನೋಡ್ರಿ ಹೆಂಗ್ ಕೆಲಸ ಮಾಡುತ್ತೆ ಅಂತ. ದ ಸಬ್ಸ್ಕ್ರೈಬರ್ ಈಸ್ ಅಲಾಟೆಡ್ ವಿತ್ ಎ ಯೂನಿಕ್ ನಂಬರ್ ಆನ್ ಜಾಯ್ನಿಂಗ್ NPS. ಅಂದ್ರೆ POP ಅಲ್ಲಿ ಹೋಗಿ ನಾವು ಜಾಯ್ನ್ ಆಗ್ತೀವಲ್ಲ, ಜಾಯ್ನ್ ಅಥವಾ ಆನ್ಲೈನ್ ದಲ್ಲಿ ಜಾಯ್ನ್ ಆದ ತಕ್ಷಣ ಒಂದು ಯೂನಿಕ್ ನಂಬರ್ ಅನ್ನ ಕೊಡ್ತಾರೆ. ಆ ಯೂನಿಕ್ ನಂಬರ್ ಏನಂತ ಕರಿತೀವಿ, ಪ್ರಾನ್ ನಂಬರ್ ಅಂತ ಕರಿತೀವಿ, ಪರ್ಮನೆಂಟ್ ರಿಟೈರ್ಮೆಂಟ್ ಅಕೌಂಟ್ ನಂಬರ್. ಸೊ ಈ ಪ್ರಾನ್ ನಂಬರ್ ನ ಜನರೇಟ್ ಮಾಡ್ತದೆ, ಅಲೋಕೇಟ್ ಮಾಡ್ತಾರೆ. ಆ ಪ್ರಾನ್ ಇಸ್ ಪೋರ್ಟೇಬಲ್ ಬಿಟ್ವೀನ್ ಎಂಪ್ಲಾಯರ್ಸ್. ಅಂದ್ರೆ ಈಗ ನಂದು ಈ ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್ ಅಲ್ಲಿ ಯಾರೋ ಕೆಲಸ ಮಾಡ್ತಾ ಇರ್ತೀರಾ, ನೆಕ್ಸ್ಟ್ ಒಂದೇನೋ ಬೇರೆ KAS ಬರೀತಿರೋ, IAS ಬರೀತಿರೋ, ಇಲ್ಲ ರೈಲ್ವೆ ಬರೀತಿರೋ, ಇಲ್ಲ ಬೇರೆ ಯಾವ್ದೋ ಒಂದು ಎಕ್ಸಾಮ್ ಬರೀತೀರಾ. ಸೊ ಅಲ್ಲಿ ಇಲ್ಲಿಂದ ಇಲ್ಲಿಗೆ ಪೋರ್ಟೇಬಲ್ ಎಂಪ್ಲಾಯರ್ಸ್ ಅಂತಂದ್ರೆ ನಾವು ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಿರ್ತಲ್ಲ ಆ ಡಿಪಾರ್ಟ್ಮೆಂಟ್ ಗೆ ಇದನ್ನ ಒಂದರಿಂದ ಒಂದಕ್ಕೆ ಟ್ರಾನ್ಸ್ಫರ್ ಮಾಡ್ತಕ್ಕಂತ ಅವಕಾಶ ಇದೆ. ಪ್ರಾನ್ ಅಥವಾ PPAN ಅಂತ ಏನ್ ಕರಿತೀವಿ, 12 ಡಿಜಿಟ್ ನಂಬರ್. ಇದು ಯಾವ್ದಂತಂದ್ರೆ 12 ಡಿಜಿಟ್ ನಂಬರ್ ಇರುತ್ತೆ. ಅಲಾಟೆಡ್ ಬೈ CRA ಅಂದ್ರೆ ಸೆಂಟ್ರಲ್ ರೆಕಾರ್ಡ್ ಕೀಪಿಂಗ್ ಏಜೆನ್ಸಿ ಏನಿರುತ್ತೆ ಅವರು ಇದನ್ನ ಅಲಾಟ್ ಮಾಡ್ತಾರೆ. ಅದು 12 ನಂಬರ್ದು ಪ್ರಾನ್ ನಂಬರ್ ಇರುತ್ತೆ. ಪ್ರಾನ್ ಕಾರ್ಡ್ ಸರ್ವ್ಸ್ ಆಸ್ ದ ಯೂನಿಕ್ ಐಡೆಂಟಿಫೈರ್ ಫಾರ್ ಎನ್ NPS ಸಬ್ಸ್ಕ್ರೈಬರ್. ಅಂದ್ರೆ ಈಗ ನಮ್ದು ಆಧಾರ್ ಕಾರ್ಡ್ ನಮ್ದು ಒಂದು ಯೂನಿಕ್ ಐಡೆಂಟಿಟಿ ಫಾರ್ ಇಂಡಿಯನ್ ಸಿಟಿಸನ್ ಅಂತ ಕೊಡ್ತೀವಲ್ಲ, ಅದೇ ರೀತಿಯಾಗಿ NPS ಸಬ್ಸ್ಕ್ರೈಬರ್ ಗೆ ಒಂದು ಯೂನಿಕ್ ಐಡೆಂಟಿಟಿ, ಯಾವುದು ಒಬ್ಬರು ಪ್ರಾನ್ ನಂಬರ್ ಇದ್ದಂಥದ್ದು ಇನ್ನೊಬ್ಬರಿಗೆ ಮ್ಯಾಚ್ ಆಗಲ್ಲ, ಅವ್ರದೇ ಆದಂತ ಡಿಫ್ರೆಂಟ್ ಯೂನಿಕ್ ಆಗಿರ್ತಕ್ಕಂಥ ಅಂದ್ರೆ ಸ್ಪೆಷಲ್ ಆಗಿರ್ತಕ್ಕಂಥ ನಂಬರ್ ನ ಕೊಡುತ್ತೆ. ಪ್ರಾನ್ ಒನ್ಸ್ ಅಲೋಕೇಟೆಡ್ ಕೆನಾಟ್ ಬಿ ಚೇಂಜ್ಡ್ ಫಾರ್ ದ ಸಬ್ಸ್ಕ್ರೈಬರ್. ಈಗ ಒಂದ್ಸಲ ಪ್ರಾನ್ ನಂಬರ್ ನಮ್ಗೆ ಏನಾದ್ರೂ ಅಲೋಕೇಟ್ ಮಾಡಿದ್ರೆ ಅಂದ್ರೆ ಅದನ್ನ ಯಾವುದೇ ಕಾರಣಕ್ಕೂ ಚೇಂಜ್ ಮಾಡಕ್ ಬರಲ್ಲ ಅಂತ ಅರ್ಥ.
ಸೊ ಇದೆಲ್ಲವಷ್ಟು ಆರ್ಕಿಟೆಕ್ಚರ್ ಆಯ್ತು. ಆಮೇಲೆ ಹೆಂಗ್ ಕೆಲಸ ಮಾಡುತ್ತೆ ಅಂತ ನೋಡಿದ್ವಿ. ಈಗ ಆಕ್ಚುಲ್ ಇರೋಂಥದ್ದು ಈಗ ಇಷ್ಟೋ ತನಕ ಕಲ್ತಿದ್ದು ಏನು ಅಂತಂದ್ರೆ ಯಾವ್ದ್ಯಾವ್ದು ಏನೇನ್ ಕೆಲಸ ಮಾಡುತ್ತೆ ಏನೇನಿಲ್ಲ ಅಂತ ಕಲ್ತ್ಕೊಂಡ್ವಿ. ಈಗ ಏನಿದೆ ಅಂತಂದ್ರೆ ಈ NPS ಅಲ್ಲಿ ಟೈಪ್ಸ್ ಆಫ್ ಅಕೌಂಟ್ಸ್ ಏನ್ ಬರುತ್ತೆ ಅದ್ರದ್ದು ಡಿಫ್ರೆಂಟ್ ಥಿಂಗ್ಸ್ ಏನು ಯಾವ್ದ್ಯಾವ್ದು ಯಾವ್ಯಾವ ತರ ಕೆಲಸ ಮಾಡುತ್ತೆ ನಾಳೆಗೆ ಯಾವ ತರ ನಮ್ಗೆ ಯೂಸ್ ಆಗುತ್ತೆ ಅನ್ನೋದನ್ನ ಈಗ ನೋಡ್ಕೊತಗೋಣ. ಟೈರ್ 1 ಪೆನ್ಷನ್ ಅಕೌಂಟ್ ಅಂತ ಟೈರ್ 1 ಅಕೌಂಟ್ ಅಂತ ಕರಿತೀವಿ. ವೇರ್ ದ ಸಬ್ಸ್ಕ್ರೈಬರ್ ಕಾಂಟ್ರಿಬ್ಯೂಟ್ ಟು ಬಿಲ್ ರಿಟೈರ್ಮೆಂಟ್ ಕಾರ್ಪಸ್ ವಿಡ್ರಾಲ್ ಆಪ್ಷನ್ಸ್ ಆರ್ ಲಿಮಿಟೆಡ್. ಅಂದ್ರೆ ಈ ಟೈರ್ 1 ಪೆನ್ಷನ್ ಅಕೌಂಟ್ ಏನಿದೆ ಇದರಲ್ಲಿ ನಾವು ರಿಟೈರ್ಮೆಂಟ್ ಆಗೋ ಟೈಮಲ್ಲಿ ಒಂದು ಲಂಸಮ್ ಅಮೌಂಟ್ ಬರ್ಲಿ ಅನ್ನೋಕ್ಕೋಸ್ಕರ ಇದು ಕಾಂಟ್ರಿಬ್ಯೂಟ್ ಮಾಡ್ತಕ್ಕಂಥ ಅಕೌಂಟ್. ಇದರಲ್ಲಿ ನಾವು ದುಡ್ಡನ್ನು ತಕ್ಕೋಬೇಕಂದ್ರೆ ಕೆಲವೊಂದಿಷ್ಟು ಲಿಮಿಟೇಷನ್ಸ್ ಇಟ್ಟಿದ್ದಾರೆ. ಯಾವ್ಯಾವ ಟೈಮಲ್ಲಿ ತಕ್ಕೋಬೇಕು ಹೆಂಗ್ ತಕ್ಕೋಬೇಕು ಅಂತ ಕಂಡೀಷನ್ಸ್ ಇದಾವೆ. ಆ ಕಂಡೀಷನ್ಗಳೆಲ್ಲ ಇಲ್ಲಿ ಬರುತ್ತೆ. ಸೊ ಟೈರ್ 2 ಇದು ಟೈರ್ 1 ಬಂದು ಪೆನ್ಷನ್ ಅಕೌಂಟ್. ಅಂದ್ರೆ ನಮ್ಗೆ ರಿಟೈರ್ಡ್ ಆದ ನಂತರ ನಮ್ ಪೆನ್ಷನ್ ಏನ್ ಬರುತ್ತಲ್ಲ ಅದಕ್ಕೋಸ್ಕರ ಟೈರ್ 1 ಅಕೌಂಟ್ ಇರೋದು. ಟೈರ್ 2 ಅಕೌಂಟ್ ಗೆ ಇನ್ವೆಸ್ಟ್ಮೆಂಟ್ ಅಕೌಂಟ್ ಅಂತ ಕರೀತಾರೆ. ಇನ್ವೆಸ್ಟ್ಮೆಂಟ್ ಅಕೌಂಟ್ ಅಲ್ಲಿ ಏನ್ ಮಾಡ್ಬೋದು ಅಂದ್ರೆ ನನ್ಗೆ ಬೇಕಾಗಿ ನನ್ನ ಹತ್ರ ಇಷ್ಟು ದುಡ್ಡಿದೆ ನಾನು ಇನ್ವೆಸ್ಟ್ ಮಾಡ್ಕೊಂಡು ನಾನು ಇನ್ನ ಸ್ವಲ್ಪ ಸೇವಿಂಗ್ ಮಾಡಬೇಕು ಅಂತ ಯಾರಿಗಾದ್ರೂ ಇರುತ್ತಲ್ಲ ಅಂತವ್ರು ಟೈರ್ 2 ಅಕೌಂಟ್ ಅನ್ನ ಇನ್ವೆಸ್ಟ್ ಮಾಡೋಕೆ ಇರುತ್ತೆ. ಎ ವ್ಯಾಲಂಟರಿ ಸೇವಿಂಗ್ಸ್ ಫೆಸಿಲಿಟಿ ಅಂತಂದ್ರೆ ನಾವು ನಮಗೆ ಸ್ವತಂತ್ರವಾಗಿ ಇಂಡಿಪೆಂಡೆಂಟ್ ಆಗಿ ನಾವು ಸೇವಿಂಗ್ಸ್ ಆಗಿ ಫೆಸಿಲಿಟಿ ಮಾಡ್ಕೊಳ್ಳೋಂತ ಒಂದು ಅವಕಾಶ ಇದೆ. ವಿಡ್ರಾಲ್ಸ್ ಕ್ಯಾನ್ ಬಿ ಮೇಡ್ ಎಟ್ ಎನಿ ಟೈಮ್ ವಿತೌಟ್ ಎಕ್ಸಿಟ್. ಅಂದ್ರೆ ಇದನ್ನ ಎಕ್ಸಿಟ್ ಆಗದೆ ಇರೋ ತರ ಯಾವ ಟೈಮ್ ಅಲ್ಲಾದ್ರೂ ನಾವು ವಿಡ್ರಾಲ್ಗಳನ್ನ ಮಾಡ್ಕೊಳ್ಳೋಂತ ಅವಕಾಶ ಇದೆ. ಆಮೇಲೆ ಇನ್ನ ಒಂದು ಮೇನ್ ಇಂಪಾರ್ಟೆಂಟ್ ಏನು ಅಂತಂದ್ರೆ ಪ್ಯಾನ್ ನಂಬರ್ ಒಂದೇ ನಂಬರ್ ಟೈರ್ 1 ಅಕೌಂಟಿಗೂ ಟೈರ್ 2 ಅಕೌಂಟಿಗೂ ಇರುತ್ತೆ. ಸೇಮ್ ಪ್ಯಾನ್ ನಂಬರ್ ಇರುತ್ತೆ. ಅಲ್ಲೇನ್ ಪ್ಯಾನ್ ನಂಬರ್ ಚೇಂಜ್ ಆಗಲ್ಲ ಟೈರ್ 1 ಅಕೌಂಟಿಗೆ ಟೈರ್ 2 ಅಕೌಂಟಿಗೆ. ಇಲ್ಲಿ ಕಾರ್ಪಸ್ ಕ್ರಿಯೇಟೆಡ್ ಬೇಸ್ಡ್ ಆನ್ ದ ರಿಟರ್ನ್ಸ್ ಫ್ರಮ್ ಪೋರ್ಟ್ಫೋಲಿಯೋ. ನಾವು ಪೋರ್ಟ್ಫೋಲಿಯೋ ಅಂತಂದ್ರೆ ನಮ್ದು ಶೇರ್ ಮಾರ್ಕೆಟ್ ಅಲ್ಲಿ ಏನ್ ಕರಿತೀವಲ್ಲ ಆ ಪೋರ್ಟ್ಫೋಲಿಯೋದಲ್ಲಿ ಕಾರ್ಪಸ್ ನಮ್ದು ಹಾಕಿರ್ತಕ್ಕಂಥ ಅಮೌಂಟ್ ಇಂದು ಕಾರ್ಪಸ್ ಅನ್ನ ಯಾವ ಕ್ರಿಯೇಟ್ ಮಾಡ್ತಾರೆ ಅಂದ್ರೆ ಪೋರ್ಟ್ಫೋಲಿಯೋ ಇದ್ರ ಬೇಸಿಸ್ ಮೇಲೆ ರಿಟರ್ನ್ಸ್ ಅನ್ನ ಕ್ರಿಯೇಟ್ ಮಾಡ್ತಾರೆ ಅವರು. ಮಿನಿಮಮ್ ಕಾಂಟ್ರಿಬ್ಯೂಷನ್ ಆಫ್ ₹500 ಪರ್ ಟ್ರಾನ್ಸಾಕ್ಷನ್ ಅಂಡ್ ₹1000 ಇನ್ ಎ ಫೈನಾನ್ಷಿಯಲ್ ಇಯರ್. ಇದನ್ನ ಮಾತ್ರ ಕೇಳಿದ್ರೆ ಕೇಳ್ಬೋದು ಬಹಳ ಸಲ ಎಕ್ಸಾಮ್ಸ್ ಅಲ್ಲಿ NPS ಗೆ ಸಂಬಂಧಪಟ್ಟಂಗೆ. ಏನು ಅಂತಂದ್ರೆ ಮಿನಿಮಮ್ ಕಾಂಟ್ರಿಬ್ಯೂಷನ್ 500 ಪರ್ ಟ್ರಾನ್ಸಾಕ್ಷನ್. ಅಂದ್ರೆ ನಾವು ಯಾವಾಗಾದ್ರೂ ಇದರಲ್ಲಿ ಟ್ರಾನ್ಸಾಕ್ಷನ್ ಮಾಡ್ಬೇಕು ಅಂದ್ರೆ ಮಿನಿಮಮ್ ಎಷ್ಟಿರ್ಬೇಕು ಅಂದ್ರೆ 500ಕ್ಕಿಂತ ಕಡಿಮೆ ಮಾಡಂಗಿಲ್ಲ. ₹500 ಪರ್ ಟ್ರಾನ್ಸಾಕ್ಷನ್ ಮಾಡ್ಬೇಕು. ಬಟ್ ಒಂದು ಫೈನಾನ್ಷಿಯಲ್ ಇಯರ್ ಅಲ್ಲಿ ಮಿನಿಮಮ್ ಏನಿಲ್ಲ ಅಂತಂದ್ರೆ ₹1000 ಆದ್ರೂ ಹಾಕ್ಲೇಬೇಕು. ಒಂದು ಫೈನಾನ್ಷಿಯಲ್ ಇಯರ್ ಅಂದ್ರೆ ಏಪ್ರಿಲ್ 1 ಇಂದ ಹಿಡಿದು ಮಾರ್ಚ್ 31 ಒಳಗಡೆ ಕನಿಷ್ಠ ಏನಿಲ್ಲ ಅಂದ್ರೆ ಒಂದು ₹1000 ಆದ್ರೂ ನಾವು ಹಾಕ್ಲೇಬೇಕಾಗುತ್ತೆ. ನೋ ಲಿಮಿಟ್ ಆನ್ ದ ಮ್ಯಾಕ್ಸಿಮಮ್ ಕಾಂಟ್ರಿಬ್ಯೂಷನ್. ಅಂದ್ರೆ ಮ್ಯಾಕ್ಸಿಮಮ್ ಕಾಂಟ್ರಿಬ್ಯೂಷನ್ ಮಾಡಕ್ಕೆ ಯಾವುದೇ ತರಹದ ಲಿಮಿಟ್ ಇರಂಗಿಲ್ಲ. ನಾವು ಎಷ್ಟು ಬೇಕಾದ್ರೂ ಇದರಲ್ಲಿ ಕಾಂಟ್ರಿಬ್ಯೂಷನ್ ಮಾಡಬಹುದು. ಅಟ್ ಲೀಸ್ಟ್ 1 ಟ್ರಾನ್ಸಾಕ್ಷನ್ ಇನ್ ಎ ಇಯರ್. ಅಂದ್ರೆ ಇದಿಷ್ಟು ಆದ ನಂತರ ನಾವು ಒಂದು ಫೈನಾನ್ಷಿಯಲ್ ಇಯರ್ ಅಲ್ಲಿ ಕನಿಷ್ಠ ಅಂತಂದ್ರೆ ಏನಾದ್ರೂ ಏನಿಲ್ಲ ಅಂತಂದ್ರೆ ಒಂದು ಟ್ರಾನ್ಸಾಕ್ಷನ್ ಆದ್ರೂ ಆಗಿರ್ಬೇಕು. ಆಮೇಲೆ ಆ ಟ್ರಾನ್ಸಾಕ್ಷನ್ ಒಂದೇ ಟ್ರಾನ್ಸಾಕ್ಷನ್ ಮಾಡಿದ್ರು ಕೂಡ ₹1000 ಆದ್ರೂ ಆಗಿರ್ಬೇಕಲ್ಲಿ. ಯಾಕಂದ್ರೆ ಮಿನಿಮಮ್ 500 ಇದೆ. ಒಂದು ಟ್ರಾನ್ಸಾಕ್ಷನ್ ಅಂತಂದ್ರೆ 500 ಮಾಡಿದ್ರೆ ಆಗಲ್ಲ. ಯಾಕಂದ್ರೆ ಲಿಮಿಟ್ ಬಂದು 1000 ಇದೆ ಒಂದು ಫೈನಾನ್ಷಿಯಲ್. ಕಾಂಟ್ರಿಬ್ಯೂಷನ್ ಥ್ರೂ ಕ್ಯಾಶ್, DD ಆರ್ ಲೋಕಲ್ ಚೆಕ್ಸ್, ಔಟ್ ಸ್ಟೇಷನ್ ಚೆಕ್ಸ್ ಆರ್ ನಾಟ್ ಅಕ್ಸೆಪ್ಟೆಡ್. ಅಂದ್ರೆ ಕಾಂಟ್ರಿಬ್ಯೂಷನ್ ಇದರಲ್ಲಿ ಏನ್ ನಾವು ಕಾಂಟ್ರಿಬ್ಯೂಷನ್ ಮಾಡ್ತೀವಲ್ಲ ಅದನ್ನ ಕ್ಯಾಶ್ ರೂಪದಲ್ಲಿ ಆದ್ರೂ ತಗೋಬಹುದು. ಇಲ್ಲಾಂದ್ರೆ DD ಡಿಮ್ಯಾಂಡ್ ಡ್ರಾಫ್ಟ್ ಅಂತ ಹೇಳ್ತೀವಲ್ಲ ಡಿಮ್ಯಾಂಡ್ ಡ್ರಾಫ್ಟ್ ಮೂಲಕ ಆದ್ರೂ ತಗೋಬಹುದು. ಇಲ್ಲಾಂದ್ರೆ ಲೋಕಲ್ ಚೆಕ್ಸ್. ಅಂದ್ರೆ ಈಗ ಸಪೋಸ್ ನಮ್ದೊಂದು ಅಕೌಂಟ್ ಬಂದು ನಂದು NPS ಚೆಕ್ ಬಂದು ನನ್ನ NPS ಅಕೌಂಟ್ POP ಅಲ್ಲಿ ಹೋಗಿ ಬಿಜಾಪುರಲ್ಲಿ ಮಾಡ್ತಾ ಇರ್ತೀನಿ. ನಾನು ಬಿಜಾಪುರದಲ್ಲೇ ನನ್ನ ಲೋಕಲ್ ಚೆಕ್ ಇತ್ತು ಅಂದ್ರೆ ಅವಾಗಿಂದ ರಿಯಲೈಸೇಷನ್ ಆಗುತ್ತೆ. ಈಗ ನಾನು ಬಿಜಾಪುರದಲ್ಲಿ ಇದ್ಕೊಂಡು ರಾಯಚೂರ್ದು ಚೆಕ್ ಕೊಟ್ಟೆ ಅಂತಂದ್ರೆ ಔಟ್ ಸ್ಟೇಷನ್ ಚೆಕ್ ಆಗುತ್ತೆ. ಅಂತವನ್ನ ಎಕ್ಸೆಪ್ಟ್ ಮಾಡಂಗಿಲ್ಲ. ಲೋಕಲ್ ಚೆಕ್ ಇದ್ರೆ ಮಾತ್ರ ಎಕ್ಸೆಪ್ಟ್ ಮಾಡಬಹುದು. ಕಾಂಟ್ರಿಬ್ಯೂಷನ್ ಕ್ಯಾನ್ ಬಿ ಮೇಡ್ ಥ್ರೂ ಎನಿ POP SP. ಅಂದ್ರೆ ಪಾಯಿಂಟ್ ಆಫ್ ಪ್ರೆಸೆನ್ಸ್ ಏನಿರ್ತಾವಲ್ಲ ಆ ಪಾಯಿಂಟ್ ಆಫ್ ಪ್ರೆಸೆನ್ಸಿ ಅಲ್ಲಿ ಕೂಡ ನಾವು ಕಾಂಟ್ರಿಬ್ಯೂಷನ್ ಮಾಡಬಹುದು. The government employee has to contribute 10% of basic pay plus DA. ಇದು ವೆರಿ ಇಂಪಾರ್ಟೆಂಟ್. ನಿಮ್ಗ ಆಸ್ ಪರ್ ನಿಮ್ಗ ನಾಳೆಗೆ NPS ಅಲ್ಲಿ ನೀವು ಕಾಂಟ್ರಿಬ್ಯೂಷನ್ ಏನ್ ಆಗ್ತಾ ಇರುತ್ತಲ್ಲ ನಿಮ್ ಪೇ ಸ್ಲಿಪ್ ನೋಡ್ಕೊಂಡ್ರೆ ಗೊತ್ತಾಗುತ್ತೆ. ಗೌರ್ಮೆಂಟ್ ಎಂಪ್ಲಾಯೀಸ್ ಏನಿರ್ತಾರೆ ಗೌರ್ಮೆಂಟ್ ಎಂಪ್ಲಾಯೀಸ್ ಗೆ 10% ಬೇಸಿಕ್ ಪ್ಲಸ್ DA ಸೇರಿಸಿದ್ರೆ ಎಷ್ಟಾಗುತ್ತಲ್ಲ ಆ ಬೇಸಿಕ್ ಪ್ಲಸ್ DA ಸೇರಿಸಿ ಅದಕ್ಕೆ 10% ಎಷ್ಟಾಗುತ್ತೆ ಅದನ್ನ ಎಂಪ್ಲಾಯಿ ಕಾಂಟ್ರಿಬ್ಯೂಟ್ ಮಾಡ್ತಾನೆ. ದ ಗೌರ್ಮೆಂಟ್ ವಿಲ್ ಕೋ ಕಾಂಟ್ರಿಬ್ಯೂಟ್. ಅಂದ್ರೆ NPS ಗೆ ನಾವಷ್ಟೇ ಇನ್ವೆಸ್ಟ್ ಮಾಡಂಗಿಲ್ಲ. ನಮ್ಮ ಜೊತೆಗೆ ನಮ್ಮನ್ನ ನೋಡ್ತಕ್ಕಂತ ನಮ್ಮ ಡಿಪಾರ್ಟ್ಮೆಂಟ್ ಯಾವ್ದಿರುತ್ತೆ ಅಂತ ಡಿಪಾರ್ಟ್ಮೆಂಟ್ ಗೆ ಸಂಬಂಧಪಟ್ಟ ಗೌರ್ಮೆಂಟ್ ಅದು ಕೂಡ ನಮ್ ಕಡೆಯಿಂದ 10% ಎಷ್ಟು ಮಾಡಿರ್ತಾರೆ ಅದ್ರದ್ದು 14% ಅನ್ನ ಗೌರ್ಮೆಂಟ್ ಕೂಡ ನಮ್ಮ ಅಕೌಂಟಿಗೆ ಇನ್ವೆಸ್ಟ್ ಮಾಡುತ್ತೆ. ಸೊ
ಕಾಂಟ್ರಿಬ್ಯೂಷನ್ ರಿಕಾರ್ಡ್ ಫ್ರಮ್ ಪೇ ಅಂಡ್ ಅಲವೆನ್ಸ್ ವಿಲ್ ಬಿ ರೆಮಿಟೆಡ್ ಬೈ PAO ಟು NPS. ಅಂದ್ರೆ ಈಗ ನಮ್ಮ ಹತ್ರ ಏನ್ ಕಾಂಟ್ರಿಬ್ಯೂಷನ್ ನ ರಿಕವರಿ ಮಾಡಿರ್ತಾರೆ, NPS ಅಲ್ಲಿ ಯಾರಾದ್ರೂ ಪೋಸ್ಟ್ ಮನ್ ಅಥವಾ MTS ಈಗ ಆಲ್ರೆಡಿ ಕೆಲಸ ಮಾಡ್ತಾ ಇದ್ದೀರಿ ಅಂದ್ರೆ ಅವ್ರಿಗೆ ಗೊತ್ತಿರುತ್ತೆ, ಅವ್ರ ಸ್ಯಾಲರಿ ಒಳಗಡೆ NPS ಇದನ್ನ ಮಾಡ್ಕೊಂಡಿರ್ತಾರಲ್ಲ, NPS ಏನ್ ದುಡ್ಡು ಕಟ್ ಮಾಡ್ಕೊಂಡಿರ್ತಾರೆ, ಆ ದುಡ್ಡನ್ನ PAO ಪೋಸ್ಟಲ್ ಅಕೌಂಟ್ ಆಫೀಸ್ ಏನಿರುತ್ತೆ ಅವರಿಂದ NPS ಗೆ ಹೋಗ್ತಾ ಇರುತ್ತೆ. Voluntary contribution can be made at any POPSP the remit the contribution to NPS. ಅಂದ್ರೆ ವಾಲಂಟ್ರಿ ಕಾಂಟ್ರಿಬ್ಯೂಷನ್ ಏನಿರ್ತಾವಲ್ಲ, ಇದು ಗೌರ್ಮೆಂಟ್ ಕಡೆಯಿಂದ ಕಂಪಲ್ಸರಿ ಆಗಿ ನಾವು 10% ತಗೋತೀವಿ. ಗೌರ್ಮೆಂಟ್ ಎಂಪ್ಲಾಯಿ ಕಡೆಯಿಂದ 10%, ಗೌರ್ಮೆಂಟ್ ಕಡೆಯಿಂದ 14%. ಅದೇ ವಾಲಂಟ್ರಿ ಕಾಂಟ್ರಿಬ್ಯೂಷನ್ ಏನಿರುತ್ತಾ, ಆ ವಾಲಂಟ್ರಿ ಕಾಂಟ್ರಿಬ್ಯೂಷನ್ ಇತ್ತು ಅಂತಂದ್ರೆ ನಮ್ದು ಪಾಯಿಂಟ್ ಆಫ್ ಪ್ರೆಸೆನ್ಸ್ ಇಲ್ಲಾಂದ್ರೆ ಪಾಯಿಂಟ್ ಆಫ್ ಪ್ರೆಸೆನ್ಸ್ ಇದಿರುತ್ತಲ್ಲ ಸ್ಪೆಷಲ್ ಪ್ಲೇಸ್, ಆ ಸ್ಪೆಷಲ್ ಪ್ಲೇಸ್ ಇಂದ ಅಲ್ಲಿಂದ ಅವರು NPS ಗೆ ಕಾಂಟ್ರಿಬ್ಯೂಷನ್ ಮಾಡ್ತಾರೆ. ಬಟ್ ನಮ್ ಸ್ಯಾಲರಿ ಡಿಡಕ್ಟ್ ಆಗಿರೋಂಥದ್ದು ಯಾರು ಮಾಡ್ತಾರೆ, ಪೋಸ್ಟಲ್ ಅಕೌಂಟ್ ಆಫೀಸರ್ ಕಡೆಯಿಂದ NPS ಗೆ ಹೋಗುತ್ತೆ. ಅದೇ ರೀತಿಯಾಗಿ ಟೈರ್ 2 ಅಂತಂದ್ರೆ, ಈಗ ಟೈರ್ 1 ಬಂದು ಪೆನ್ಷನ್ ಅಂದ್ವಿ, ಟೈರ್ 2 ಬಂದು ಸೇವಿಂಗ್ಸ್ ಅಕೌಂಟ್ ಅಂತ ಹೇಳಿದ್ವಲ್ಲ, ಆ ಸೇವಿಂಗ್ಸ್ ಇನ್ವೆಸ್ಟ್ಮೆಂಟ್ ಅಕೌಂಟ್ ಏನಿರುತ್ತೆ, ಆ ಇನ್ವೆಸ್ಟ್ಮೆಂಟ್ ಅಕೌಂಟ್ ಅಲ್ಲಿ ಈ ಸೇವಿಂಗ್ಸ್ ಫೆಸಿಲಿಟಿ ಲಿಂಕ್ ಟು ರಿಟರ್ನ್ಸ್ ಫ್ರಮ್ ದ ಪೋರ್ಟ್ಫೋಲಿಯೋ. ಅಂದ್ರೆ ಇದರಲ್ಲಿ ಪೋರ್ಟ್ಫೋಲಿಯೋ ಜೊತೆಗೆ ಸೇವಿಂಗ್ಸ್ ಫೆಸಿಲಿಟಿನೂ ಲಿಂಕ್ ಇರುತ್ತೆ. ಸೊ ಹಂಗಂದ್ರೆ ನಾವು ಎಷ್ಟು ದಿನ ಬೇಕೋ ಅಷ್ಟು ದಿನ ಇದ್ರೊಳಗಾದ್ರೂ ಇಡ್ಬೋದು, ಇಲ್ಲ ಅಂತಂದ್ರೆ ಅದನ್ನ ನಾವು ಯಾವ ಟೈಮಲ್ಲಿ ಬೇಕೋ ಅದನ್ನ ರಿಟರ್ನ್ ಮಾಡ್ಕೋಬಹುದು, ಟ್ರೇಡ್ ಮಾಡದಿರೋ ತರ. ಮಿನಿಮಮ್ ಕಾಂಟ್ರಿಬ್ಯೂಷನ್ ಎಟ್ ದ ಟೈಮ್ ಆಫ್ ಓಪನಿಂಗ್ ದ ಅಕೌಂಟ್ ₹1000. ಅದ್ರಲ್ಲಿ ಎಷ್ಟಿತ್ತು, ಮಿನಿಮಮ್ ಕಾಂಟ್ರಿಬ್ಯೂಷನ್ 500 ಇತ್ತು ಟೈರ್ 1 ಗೆ. ಟೈರ್ 2 ಅಲ್ಲಿ ನಾವು ಅಕೌಂಟ್ ಓಪನಿಂಗ್ ಮಾಡಬೇಕು ಅಂತಂದ್ರೆ ₹1000 ಇರಬೇಕು. ಮಿನಿಮಮ್ ಅಮೌಂಟ್ ಪರ್ ಕಾಂಟ್ರಿಬ್ಯೂಷನ್ ₹250. ಅಲ್ಲಿ ಮಿನಿಮಮ್ ಕಾಂಟ್ರಿಬ್ಯೂಷನ್ ಎಷ್ಟಿದೆ, ₹500 ಇದೆ ಅಲ್ಲ, ಇಲ್ಲಿ ಮಿನಿಮಮ್ ಕಾಂಟ್ರಿಬ್ಯೂಷನ್ ಬಂದು ₹250 ಇದೆ. ಪ್ರತಿ ಒಂದು ಟ್ರಾನ್ಸಾಕ್ಷನ್ ಅಲ್ಲಿ ಒಂದು ಕಾಂಟ್ರಿಬ್ಯೂಷನ್ ಮಾಡಿದ್ವಿ ಅಂದ್ರೆ ₹250 ಮಿನಿಮಮ್ ಮಾಡಬಹುದು. ವಿಡ್ರಾಲ್ ಪರ್ಮಿಟೆಡ್ ಅಟ್ ಎನಿ ಟೈಮ್, ಅಂದ್ರೆ ಇದರಿಂದ ಯಾವ ಟೈಮ್ ಆದ್ರೂ ನಾವು ಅದನ್ನ ದುಡ್ಡನ್ನ ತಕ್ಕೋಬಹುದು. NAV ಅಂತ ನೆಟ್ ಅಸೆಟ್ ವ್ಯಾಲ್ಯೂ ಅಂತ ಏನ್ ಕರಿತೀವಲ್ಲ, ಅದನ್ನು ಕೂಡ ಇದಕ್ಕೆ ಫಂಡಿಗೆ ಆಡ್ ಮಾಡ್ತಾ ಇರ್ತಾರೆ. ನೆಟ್ ಅಸೆಟ್ ವ್ಯಾಲ್ಯೂ ಅಂತಂದ್ರೆ ಮೊನ್ನೆ ಹೇಳಿದ್ನಲ್ಲ, ಒಂದು ಶೇರ್ ಇತ್ತು ಅಂತಂದ್ರೆ, ಈಗ ಸಪೋಸ್ ನೀವು ಯಾವ್ದೋ ಒಂದು SBI ದೇ ಶೇರ್ ಈಗ 700 ಚೇಂಜ್ ಇದೆ, ₹708 ₹780 ಇದೆ ಅಲ್ಲ. ಸೊ ನೀವು ಇದನ್ನ ₹780 ತಗೊಂಡ್ರಿ, ಇನ್ನ ಒಂದು ತಿಂಗಳು ಅಥವಾ 2 ತಿಂಗಳು ಬಿಟ್ಟು ನೀವು ವಿಡ್ರಾಲ್ ಮಾಡಕತ್ತೀರಿ ಅಂತಂದ್ರೆ ಅವಾಗ ಅದ್ರದ್ದು ಅಮೌಂಟ್ ಎಷ್ಟಾಗಿರುತ್ತೆ, ಈಗ ಸಪೋಸ್ 780 ಇದ್ದು ಒಮ್ಮೆಲೆ ₹1000 ಆಯ್ತು ಅಂತಂದ್ರು ಅವಾಗ ನೆಟ್ ಅಸೆಟ್ ವ್ಯಾಲ್ಯೂ ₹1000 ಆಗಿರುತ್ತೆ. ಇಲ್ಲ ಅದು ಮತ್ತೆ ಮಾರ್ಕೆಟ್ ಡೌನ್ ಆಗಿ ಏನಾದ್ರೂ ₹600 ಆಗಿತ್ತು ಅಂತಂದ್ರು ನೀವು ₹780 ಇನ್ವೆಸ್ಟ್ ಮಾಡೀನಿ ನನ್ಗ ₹600 ಕೊಡಕತ್ತೀರ ಅಂತ ಕೇಳಂಗಿಲ್ಲ. ನೆಟ್ ಅಸೆಟ್ ವ್ಯಾಲ್ಯೂ ಅಂತಂದ್ರೆ ಅದೇ. ಆ ಟೈಮಲ್ಲಿ ನೀವು ಯಾವಾಗ ವಿಡ್ರಾಲ್ ಮಾಡ್ಕೋತಾ ಇರ್ತೀರಿ ಅವತ್ತಿನ ದಿನದ ಏನ್ ನಿಮ್ದು ಅಮೌಂಟ್ ಇರುತ್ತೆ, ಆ ಅಮೌಂಟ್ ನ ನಿಮಗೆ ನೆಟ್ ಅಸೆಟ್ ವ್ಯಾಲ್ಯೂ ಅಂತ ಕರೀತಾರೆ. ಆಮೇಲೆ ಇದು ಕಂಪಲ್ಸರಿ ಅಕೌಂಟ್ ಅಲ್ಲ, ಇದು ಆಪ್ಷನಲ್ ಅಕೌಂಟ್. ಇದನ್ನ ಯಾವಾಗ ಬೇಕಿದ್ರೆ ತೆಗಿಬಹುದು, ಇಲ್ಲಾಂದ್ರೆ ಇಲ್ಲ. ಇದ್ರ ಜೊತೆಗೆ ನೋ ಅಡಿಷನಲ್ ಆನ್ಯುವಲ್ ಮೇಂಟೆನೆನ್ಸ್ ಚಾರ್ಜ್, ಅಂದ್ರೆ ಆನ್ಯುವಲ್ ಮೇಂಟೆನೆನ್ಸ್ ಚಾರ್ಜ್ ಅಂತ ಯಾವುದನ್ನು ತಗೊಳಂಗಿಲ್ಲ. ಸೇವಿಂಗ್ಸ್ ಫಾರ್ ಯುವರ್ ಡೇ ಟು ಡೇ ನೀಡ್ ವಿಡ್ರಾಲ್ ಎಟ್ ಎನಿ ಪಾಯಿಂಟ್ ಆಫ್ ಟೈಮ್, ಅಂದ್ರೆ ನಮ್ಮ ಸೇವಿಂಗ್ಸ್ ಅಕೌಂಟ್ ನಲ್ಲಿ ದುಡ್ಡಿರೋ ತರ ಇದನ್ನ ಯಾವ ಟೈಮ್ ನಲ್ಲಿ ಬೇಕಾದ್ರೂ ಇದಕ್ಕೆ ಆನ್ಯುವಲ್ ಮೇಂಟೆನೆನ್ಸ್ ಚಾರ್ಜ್ ಅಂತ ತಗೊಳಂಗಿಲ್ಲ. ಅದ್ರ ಜೊತೆಗೆ ಇದು ನಮ್ಮ ಸೇವಿಂಗ್ಸ್ ಡೇ ಟು ಡೇ ನೀಡಿಗೆ ನಮ್ಗೆ ಏನಾದ್ರೂ ಬೇಕಾಗಿತ್ತು ಅಂದ್ರೆ ನಾವು ಬೇಕಿದ್ರೆ ಸೇವ್ ಮಾಡ್ಕೋಬಹುದು, ಇಲ್ಲಾಂದ್ರೆ ಇಲ್ಲ. ಟ್ರಾನ್ಸ್ಫರ್ ಫಂಡ್ ಟು ಪೆನ್ಷನ್ ಅಕೌಂಟ್ ಎನಿ ಟೈಮ್, ಅಂದ್ರೆ ಈಗ ನನ್ನ ಹತ್ರ ಈಗ ದುಡ್ಡು ಜಾಸ್ತಿ ಆಯ್ತು, ಈಗ ನೀಡಿಲ್ಲ ಇದು ಸೇವಿಂಗ್ಸ್, ನಾನು ವಿಡ್ರಾಲ್ ಮಾಡ್ಕೊಳೋದು ಬೇಕಾಗಿಲ್ಲ ಅಂದ್ರೆ ಆ ಅಮೌಂಟ್ ಅನ್ನ ನಾವು ಟೈರ್ 2 ಇಂದ ಟೈರ್ 1 ಗೆ ಟ್ರಾನ್ಸ್ಫರ್ ಮಾಡ್ಕೋಬಹುದು. ನೋ ಮಿನಿಮಮ್ ಬ್ಯಾಲೆನ್ಸ್ ರಿಕ್ವೈರ್ಡ್. ಅಕೌಂಟ್ ಓಪನ್ ಮಾಡ್ಬೇಕಾದ್ರೆ ಮಿನಿಮಮ್ ₹1000 ಬೇಕು, ಬಟ್ ಅದರಲ್ಲಿ ಬ್ಯಾಲೆನ್ಸ್ ಮೇಂಟೈನ್ ಮಾಡೋಕೆ ಯಾವುದೇ ಮಿನಿಮಮ್ ಬ್ಯಾಲೆನ್ಸ್ ಮೇಂಟೈನ್ ಮಾಡೋಕೆ ಇಲ್ಲಿ ಕಂಡೀಷನ್ಸ್ ಇಲ್ಲ, ಎಷ್ಟಾದ್ರೂ ನೀವು ಇಡಬಹುದು. ನೋ ಲೆವಿ ಆಫ್ ಎಕ್ಸಿಟ್ ಲೋಡ್, ಅಂದ್ರೆ ಹೊರಗಡೆ ಬಂದಾಗ ಯಾವುದು ಎಕ್ಸ್ಟ್ರಾ ಎಕ್ಸಿಟ್ ಲೋಡ್ಗೆ ಏನು ಕಟ್ ಮಾಡೋದಾಗ್ಲಿ ಏನಾಗ್ಲಿ ಇರಲ್ಲ. ಅದ್ರ ಜೊತೆಗೆ ಈಗ ಟೈರ್ 1 ಒಂದು ನಾಮಿನೇಷನ್, ಟೈರ್ 2 ಒಂದು ಸ್ಪೆಷಲ್ ನಾಮಿನೇಷನ್ ಮಾಡೋಕೆ ಸೆಪರೇಟ್ ಆಗಿ ನಾಮಿನೇಷನ್ ಮಾಡತಕ್ಕಂತ ಫೆಸಿಲಿಟಿ ಕೂಡ ಇದೆ. ಆಪ್ಷನ್ ಟು ಸೆಲೆಕ್ಟ್ ಡಿಫರೆಂಟ್ ಇನ್ವೆಸ್ಟ್ಮೆಂಟ್ ಪ್ಯಾಟರ್ನ್ ಫ್ರಮ್ ಟೈರ್ 1, ಅಂದ್ರೆ ಟೈರ್ 1 ಅಲ್ಲಿ ಏನಿರುತ್ತೆ ಅವು ಎಲ್ಲವಷ್ಟರಲ್ಲಿ ನಾವು ಬೇರೆ ಬೇರೆ ಪ್ಯಾಟರ್ನ್ ಒಳಗಡೆ ಬೇರೆ ಬೇರೆ ತರ ಯಾವ್ದಾದ್ರು ನಾವು ಸೆಲೆಕ್ಟ್ ಮಾಡ್ಕೊಂಡು ಇನ್ವೆಸ್ಟ್ ಮಾಡೋಕೆ ಇದು ಟೈರ್ 2 ದಲ್ಲಿ ಅವಕಾಶ ಇದೆ.
ಯಾರ್ಯಾರು ಓಪನ್ ಮಾಡ್ಬೋದು ಸೇವಿಂಗ್ಸ್ ಅಕೌಂಟ್ ನ ಅಂದ್ರೆ ಟೈರ್ 2 ಅಕೌಂಟ್ ನ ಯಾರ್ಯಾರು ಓಪನ್ ಮಾಡ್ಬೋದು ಅಂದ್ರೆ ಸಬ್ಸ್ಕ್ರೈಬರ್ ಹೂ ಹ್ಯಾಸ್ ಅನ್ ಆಕ್ಟಿವ್ ಟೈರ್ 1 ಅಕೌಂಟ್ ಕ್ಯಾನ್ ಆಕ್ಟಿವೇಟ್ ಟೈರ್ 2 ಅಕೌಂಟ್. ಅಂದ್ರೆ ಯಾರು ಟೈರ್ 1 ಅಕೌಂಟ್ ಇರುತ್ತೆ, ಐದರ್ ನೀವು ಗೌರ್ಮೆಂಟ್ ಎಂಪ್ಲಾಯೀಸ್ ಆದ್ರೆ ನೀವು ಕಂಪಲ್ಸರಿ NPS ಅಕೌಂಟ್ ಮಾಡಿಸ್ತಾರೆ. ಅಕಸ್ಮಾತ್ ಆಗಿ ನಾವು ವಾಲಂಟಿಯರ್ ಆಗಿ ಹೊರಗಿಂದ 18 ಇಯರ್ಸ್ ಟು 70 ಇಯರ್ಸ್ ಐದರ್ ಸಿಟಿಸನ್ ಆಫ್ ಇಂಡಿಯಾ ಆರ್ NRI ಇದ್ರಿ ಅಂತಂದ್ರೆ ನಾವಾದ್ರೂ ಕೂಡ NPS ಅಕೌಂಟ್ ಏನಾದ್ರೂ ಮಾಡ್ಕೊಂಡಿದ್ವಿ ಅಂತಂದ್ರೆ ಅಂತವ್ರು ಕೂಡ ಟೈರ್ 2 ಅಕೌಂಟ್ ನ ಮಾಡ್ಕೋಬಹುದು. ಬಟ್ ಟೈರ್ 2 ಅಕೌಂಟ್ ಮಾಡ್ಕೋಬೇಕಂದ್ರೆ ಕಂಪಲ್ಸರಿ ಆಗಿ ಟೈರ್ 1 ಅಕೌಂಟ್ ಇರ್ಲೇಬೇಕು. ನಾನು ಬರೀ ಟೈರ್ 2 ಅಕೌಂಟ್ NPS ಟೈರ್ 2 ಅಕೌಂಟ್ ಮಾಡ್ಕೋತೀನಿ ಅಂದ್ರೆ ಬರಲ್ಲ. ಟೈರ್ 1 ಅಕೌಂಟ್ ಕಂಪಲ್ಸರಿ ಆಗಿ ಇರಬೇಕು. ಇಟ್ ಈಸ್ ಓಪನ್ ಫಾರ್ ಎನಿ ರೆಸಿಡೆಂಟ್ ಇಂಡಿಯನ್ NRI ಕಾಂಟ್ ಆಕ್ಟಿವೇಟ್ ಟೈರ್ 2 ಅಕೌಂಟ್. ಅಂದ್ರೆ ಇದು ಪ್ರತಿಯೊಬ್ಬರಿಗೂ ಇದೆ. NRI ಕಾಂಟ್ ಎನಿ ರೆಸಿಡೆಂಟ್ ಇಂಡಿಯನ್ ಮಾತ್ರ ಇದು ಅಕೌಂಟ್ ಓಪನ್ ಮಾಡಕ್ ಇದೆ. ಬಟ್ NRI ನಾನ್ ರೆಸಿಡೆನ್ಷಿಯಲ್ ಇಂಡಿಯನ್ ಏನಿರ್ತಾರಲ್ಲ ಅವರಿಗೆ ಈ ಟೈರ್ 2 ಅಕೌಂಟ್ ನ ಆಕ್ಟಿವೇಟ್ ಮಾಡ್ಕೊಳ್ಳಕ್ಕೆ ಅವಕಾಶ ಇಲ್ಲ. ಅವರಿಗೆ NPS ಟೈರ್ 1 ಅಕೌಂಟ್ ಮಾಡಕ್ಕೆ ಅವಕಾಶ ಇದೆ, ಬಟ್ ಟೈರ್ 2 ಅಕೌಂಟ್ ಮಾಡಕ್ಕೆ ಅವ್ರಿಗೆ ಅವಕಾಶ ಇಲ್ಲ NRI ಗಳಿಗೆ. ಇಟ್ ಕ್ಯಾನ್ ಆಲ್ಸೋ ಬಿ ಓಪನ್ ಅಲಾಂಗ್ ವಿತ್ ಟೈರ್ 1 ಅಕೌಂಟ್. ಅಂದ್ರೆ ನಾನು ಟೈರ್ 1 ಅಕೌಂಟ್ ಮಾಡಕತ್ತೀನಿ, ಇವತ್ತಿನ ದಿನನೇ ನಂದು ಟೈರ್ 2 ಅಕೌಂಟ್ ಕೂಡ ಮಾಡ್ರಿ ಅಂತಂದು ಹೇಳಿ ಮಾಡೋಕ್ ಕೂಡ ಅವಕಾಶ ಇದೆ. ಬಟ್ ಡೈರೆಕ್ಟ್ ಆಗಿ ಟೈರ್ 2 ಅಕೌಂಟ್ ಅಷ್ಟೇ ಮಾಡ್ತೀನಿ ಅಂತ ಹೇಳಕ್ ಬರಲ್ಲ. ಟೈರ್ 1 ಜೊತೆಗೆ ಟೈರ್ 2 ಅಕೌಂಟ್ ಕೂಡ ನಾನು ಮಾಡಬಹುದು. ಆಲ್ ಸಬ್ಸ್ಕ್ರೈಬರ್ಸ್ ಗವರ್ಮೆಂಟ್ ಮ್ಯಾಂಡೇಟರ್ಲಿ ಕವರ್ಡ್ ಅಂಡರ್ NPS ಕ್ಯಾನ್ ಆಕ್ಟಿವೇಟ್ ಟೈರ್ 2 ಅಕೌಂಟ್. ಅಂದ್ರೆ ಮ್ಯಾಂಡೇಟರಿ ಈಗ ನಮ್ಮ ಎಲ್ಲಾ ಗೌರ್ಮೆಂಟ್ ಸರ್ವೆಂಟ್ ಸಬ್ಸ್ಕ್ರೈಬರ್ಸ್ ಇರ್ತೀವಲ್ಲ, ನಾವು ಗೌರ್ಮೆಂಟ್ ಸಬ್ಸ್ಕ್ರೈಬರ್ಸ್ ಮ್ಯಾಂಡೇಟರ್ಲಿ ಕವರ್ಡ್ ಅಂಡರ್ NPS. ಅಂದ್ರೆ ಈಗ 2004 ಇಂದ ಈಚೆಗೆ ಏನು NPS ಅಕೌಂಟ್ ಮಾಡಿದೀವಲ್ಲ, NPS ಅಕೌಂಟ್ ಯಾರು NPS ಇದ್ರ ಕೆಳಗಡೆ ಬರ್ತೀವಲ್ಲ ಅವರು ಟೈರ್ 1 ಅಕೌಂಟ್ ಕಂಪಲ್ಸರಿ ಆಗಿರುತ್ತೆ. ಅವರು ಮ್ಯಾಂಡೇಟರಿ ಏನಿಲ್ಲ, ಟೈರ್ 2 ಅಕೌಂಟ್ ಅವರು ಕೂಡ ಮಾಡಬಹುದು. ಬರೀ ಕೇವಲ ಹೊರಗಿಂದ ಇದ್ದವರಷ್ಟೇ ಮಾಡಕ್ ಬರುತ್ತೆ ಅಂತಲ್ಲ, ನಾವು ಕೂಡ ಗೌರ್ಮೆಂಟ್ ಎಂಪ್ಲಾಯೀಸ್ ಏನಿದೀವಿ NPS 1 ಅಕೌಂಟ್ ಟೈರ್ 1 ಅಕೌಂಟ್ ಇದ್ದಂತವ್ರು ನಾವು ಕೂಡ ಟೈರ್ 2 ಅಕೌಂಟ್ ಅನ್ನ ಓಪನ್ ಮಾಡ್ಕೋಬಹುದು. ಸೊ ಟೈರ್ 2 ಆಕ್ಟಿವೇಶನ್ ಮಾಡ್ಕೋಬೇಕಂತಂದ್ರೆ ಏನೆಲ್ಲ ಕಂಡೀಷನ್ಸ್ ಇದಾವೆ ಅಂತಂದ್ರೆ, ಟೈರ್ 1 ಈಸ್ ಮ್ಯಾಂಡೇಟರಿ ಫಾರ್ ಟೈರ್ 2 ಆಕ್ಟಿವೇಶನ್. ಅಂದ್ರೆ ಟೈರ್ 1 ಅಕೌಂಟ್ ಪೆನ್ಷನ್ ಅಕೌಂಟ್ ನಮ್ಮ ಇನ್ವೆಸ್ಟ್ಮೆಂಟ್ ಅಕೌಂಟ್ ಮಾಡೋಕೆ ಕಂಪಲ್ಸರಿ ಆಗಿ ಬೇಕು. ಸಬ್ಸ್ಕ್ರೈಬರ್ ಬ್ಯಾಂಕ್ ಡೀಟೇಲ್ಸ್ ಈಸ್ ಮ್ಯಾಂಡೇಟರಿ. ಅಂದ್ರೆ ECS ಮಾಡಬೇಕು. ಸೊ ಹಂಗಾಗಿ ಸಬ್ಸ್ಕ್ರೈಬರ್ದು ಬ್ಯಾಂಕ್ ಡೀಟೇಲ್ ಮ್ಯಾಂಡೇಟರಿ ಆಗಿ ಬೇಕು. UOS S10 application, one cancelled check leaf and PRAN copy should be given. UOS S10 ಅನ್ನೋದು ಇದು ಅಪ್ಲಿಕೇಶನ್ ಫಾರ್ಮ್ ನಂಬರ್. ಇದು ಟೈರ್ 2 ಅಕೌಂಟ್ ಆಕ್ಟಿವೇಶನ್ ಮಾಡೋಕೆ UOS S10 ಅನ್ನೋದು ಅಪ್ಲಿಕೇಶನ್ ನಂಬರು. ಈ ಅಪ್ಲಿಕೇಶನ್ ಜೊತೆಗೆ ಒಂದು ಕ್ಯಾನ್ಸಲ್ಡ್ ಚೆಕ್ ಲೀಫ್, ಯಾವ್ದಾದ್ರು ಒಂದು ಚೆಕ್ ಲೀಫ್ ಕ್ಯಾನ್ಸಲ್ಡ್ ಆಗಿರ್ತಕ್ಕಂಥ ಚೆಕ್ ಲೀಫ್ ಕೊಡಬೇಕು. ಅದ್ರ ಜೊತೆಗೆ ನಮ್ದು ಪ್ರಾನ್ ಏನ್ ಜನರೇಟ್ ಆಗಿರುತ್ತಲ್ಲ ಆ ಪ್ರಾನ್ ಒಂದು ಕಾಪಿ ಅವರಿಗೆ ಕೊಡಬೇಕು. ಸರ್ವಿಸ್ ಚಾರ್ಜ್ 0.25% of contribution subject to minimum rupees 20 and maximum 25,000 plus applicable GST. ಅಂದ್ರೆ ಇದನ್ನ ನಾವು ಟೈರ್ 2 ಅಕೌಂಟ್ ಓಪನ್ ಮಾಡಕ್ಕೆ ಸರ್ವಿಸ್ ಚಾರ್ಜ್ ಅಂತ ತಗೋತೀವಿ ಎಟ್ ದ ರೇಟ್ ಆಫ್ ಎಷ್ಟು 25 ಪೈಸಾ, 100ಕ್ಕೆ 25 ಪೈಸೆ ತರ ನಾವು ಇದನ್ನ ಸರ್ವಿಸ್ ಚಾರ್ಜ್ ಅನ್ನ ತಗೋತೀವಿ. ಅದು ಕಾಂಟ್ರಿಬ್ಯೂಷನ್ ಸಂಬಂಧಪಟ್ಟಂಗೆ ಸಬ್ಜೆಕ್ಟೆಡ್ ಟು ಮಿನಿಮಮ್ ಎಷ್ಟು ಅಂತಂದ್ರೆ 20 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. ನಾವು ಎಷ್ಟು ಕಾಂಟ್ರಿಬ್ಯೂಷನ್ ಮಾಡ್ತೀವಿ ಅದ್ರ ಮೇಲ್ಗಡೆ ಮ್ಯಾಕ್ಸಿಮಮ್ 25,000ವರೆಗೂ ನಮ್ಗೆ ಇದ್ರದ್ದು ಸರ್ವಿಸ್ ಚಾರ್ಜಸ್ ಬೀಳುತ್ತೆ. ಪ್ಲಸ್ ಅಪ್ಲಿಕೇಬಲ್ GST ನ ಸೆಂಟ್ರಲ್ ಗವರ್ಮೆಂಟ್ ದವ್ರು ಏನ್ ಮಾಡಿರ್ತಾರೆ ಆ GST ಪ್ರಕಾರ ತಗೊಂಡು ಇದಕ್ಕೆ ಸರ್ವಿಸ್ ಚಾರ್ಜ್ ಅಪ್ ಟು 20 ಲಿಂದ ಹಿಡಿದು 25,000 ತನಕ ಮ್ಯಾಕ್ಸಿಮಮ್ ಆಗಿ ನಮ್ಗೆ ಸರ್ವಿಸ್ ಚಾರ್ಜ್ ಬೀಳುವಂತ ಚಾನ್ಸಸ್ ಇದೆ. Post offices to scan the Tier 2 activation form and send it through email, fax to NPS nodal office for activation. ಅಂದ್ರೆ ಈ ಪಾಯಿಂಟ್ ಆಫ್ ಪ್ರೆಸೆನ್ಸ್ ಅಂತ ಏನಿರುತ್ತೆ ನಮ್ಮ ಪೋಸ್ಟ್ ಆಫೀಸ್ ಗಳನ್ನು ಕೂಡ POP ಅಂತ ಕರಿತೀವಲ್ಲ, ಆ POP ಗಳು ಕೂಡ ಟೈರ್ 2 ಆಕ್ಟಿವೇಶನ್ ಫಾರ್ಮ್ ಅಂದ್ರೆ UOS S10 ಅಂತ ಏನ್ ಫಾರ್ಮ್ ಇದೆ ಆ ಫಾರ್ಮ್ ಅನ್ನ ಟೈರ್ 2 ಆಕ್ಟಿವೇಶನ್ ಮಾಡಕ್ಕೆ ಅದನ್ನ ಸ್ಕ್ಯಾನ್ ಮಾಡಬೇಕು. ಆ ಸ್ಕ್ಯಾನ್ ಮಾಡಿರ್ತಕ್ಕಂಥ ಕಾಪಿನ ಐದರ್ ಬೈ ಇಮೇಲ್ ಇಲ್ಲ ಫ್ಯಾಕ್ಸ್ NPS ನೋಡಲ್ ಆಫೀಸಿಗೆ ಕಳಿಸ್ಬೇಕು. ಆ NPS ನೋಡಲ್ ಆಫೀಸಿಗೆ ಕಳಿಸಿದ ನಂತರ ಅದು ಆಕ್ಟಿವೇಶನ್ ಆಗುತ್ತೆ. ಇದಾದ ನಂತರ ಸ್ಕೀಮ್ಸ್ ಅಪ್ಲಿಕೇಬಲ್ ಟು ಇಂಡಿವಿಜುವಲ್ ಅಂಡ್ ಕಾರ್ಪೊರೇಟ್ಸ್. ಈಗ ಕೆಲವೊಂದಿಷ್ಟು ಟೈರ್ 1 ನಲ್ಲಿ ಟೈರ್ 2 ದಲ್ಲಿ ಏನೇನಿದಾವೆ, ಯಾವ ತರ ಯಾವ್ಯಾವ ಸೆಕ್ಟರ್ ದಲ್ಲಿ ಎಂತೆಂತವು ಇನ್ವಾಲ್ವ್ ಆಗಿರ್ತವೆ ಅನ್ನೋದಕ್ಕೆ ಇಂಡಿವಿಜುವಲ್ಸ್ ಮತ್ತೆ ಕಾರ್ಪೊರೇಟ್ಸ್ ಸಂಬಂಧಪಟ್ಟಂಗೆ ಕೆಲವೊಂದಿಷ್ಟು ಇದಾವೆ.
ಇ ಸಿ ಜಿ ಅಂತ ನೆನ್ಪಿಟ್ಕೊಂಡ್ಬಿಡ್ರಿ. ಹಾರ್ಟ್ ರೇಟ್ ಇಂದ ಇದು ಚೆಕ್ ಮಾಡ್ತೀವಲ್ಲ, ಇ ಸಿ ಜಿ ನಮ್ದು ಪಲ್ಸ್ ರೇಟ್ ಅನ್ನ ಇ ಸಿ ಜಿ, ಸ್ಕೀಮ್ ಇ ಅಂತ ಬರುತ್ತೆ, ಸ್ಕೀಮ್ ಇ ಜಿ ಅಂತ ಬರುತ್ತೆ, ಸ್ಕೀಮ್ ಸಿ ಅಂತ ಬರುತ್ತೆ. ಅವನ್ನೆಲ್ಲ ಇನ್ ಡೀಟೇಲ್ ಆಗಿ ನೋಡ್ಕೊಂತ ಹೋಗೋಣ. ಸ್ಕೀಮ್ ಇ ದಲ್ಲಿ ಟೈರ್ 1 ಟೈರ್ 2 ಇದೆ, ಸ್ಕೀಮ್ ಸಿ ದಲ್ಲಿ ಟೈರ್ 1 ಟೈರ್ 2 ಇದೆ, ಸ್ಕೀಮ್ ಜಿ ದಲ್ಲಿ ಕೂಡ ಟೈರ್ 1 ಟೈರ್ 2 ಇದೆ. ಅದೇ ರೀತಿಯಾಗಿ ಸ್ಕೀಮ್ ಎ ಮಾತ್ರ ಟೈರ್ 1 ಗೆ ಮಾತ್ರ ಇದೆ. ಅವು ಏನೇನಿದಾವೆ ಅಂತ ಈಗ ಡೀಟೇಲ್ಸ್ ಆಗಿ ನೋಡ್ಕೊಂತ ಹೋಗೋಣ. ಸೊ ಅಸೆಟ್ ಕ್ಲಾಸಸ್ ಆಫರ್ಡ್ ಬೈ ಅಂದ್ರೆ ನಮ್ದು ಫಂಡ್ ಇದ್ರದ್ದು ಫಂಡ್ ಮ್ಯಾನೇಜರ್ ಏನಿರ್ತಾರಲ್ಲ, ಪೆನ್ಷನ್ ಫಂಡ್ ಮ್ಯಾನೇಜರ್, ಅವರು ಮಾಡಿರ್ತಕ್ಕಂಥದ್ದು ಇವು ಇಕ್ವಿಟಿ. ಇಕ್ವಿಟಿ ಅನ್ನೋದು ಪೆನ್ಷನ್ ನಮ್ದು ಈಗ ಒಂದು ನೋಡಿದ್ವಲ್ಲ ಇ ಅಂತಂದು, ಇಕ್ವಿಟಿ ಅಂತ ಗ್ರೋತ್ ಸ್ಕೀಮ್ ಇನ್ವೆಸ್ಟ್ ಪ್ರಿಡಾಮಿನೆಂಟ್ಲಿ ಇನ್ ಇಕ್ವಿಟಿ ಮಾರ್ಕೆಟ್ ಇನ್ಸ್ಟ್ರೂಮೆಂಟ್ಸ್. ಅಂದ್ರೆ ಇಕ್ವಿಟಿ ಮಾರ್ಕೆಟ್ ಅಲ್ಲಿ ಈ ಅಂತಂದು ನಾವೇನಾದ್ರೂ ಸೆಲೆಕ್ಷನ್ ಮಾಡ್ಕೊಂಡ್ವಿ ಅಂತಂದ್ರೆ ಇದರಲ್ಲಿ ಏನಿರುತ್ತೆ, ಮ್ಯಾಕ್ಸಿಮಮ್ ಗ್ರೋತ್ ಇರುತ್ತೆ, ಅದೇ ರೀತಿಯಾಗಿ ರಿಸ್ಕ್ ಇರುತ್ತೆ. ಎಲ್ಲಿ ನೀವು ಸ್ಪೀಡ್ ಆಗಿ ಹೋಗೋದ್ರಿಂದ ನಿಮ್ಗೆ ಏನಾಗುತ್ತೆ, ಯಾವ್ದಾದ್ರು ವೆಹಿಕಲ್ ತಗೊಂಡು ನಾವು ಸ್ಪೀಡ್ ಆಗಿ ಎಲ್ಲಿಗಾದ್ರೂ ಹೋಗ್ತಾ ಇದೀವಿ ಅಂತಂದ್ರೆ ಏನ್ ರಿಸ್ಕ್ ಇರುತ್ತೆ, ಆಕ್ಸಿಡೆಂಟ್ ಆಗೋ ರಿಸ್ಕ್ ಇರುತ್ತೆ. ನಾವು ಜಲ್ದಿ ಹೋಗ್ತೀವಿ, ಬೇಗ ರೀಚ್ ಆಗ್ತೀವಿ ಅನ್ನೋದು ಒಂದು ಪ್ಲಸ್ ಆದ್ರೆ, ಅದ್ರ ಜೊತೆಗೆ ಏನಿರುತ್ತೆ, ನಮ್ಗೆ ಆಕ್ಸಿಡೆಂಟ್ ಆಗಿ ಏನಾದ್ರೂ ನಮ್ಗೆ ಆಗುವಂತ ಚಾನ್ಸಸ್ ಇರುತ್ತಲ್ಲ, ಅದೇ ರೀತಿಯಾಗಿ ಇಕ್ವಿಟಿ ಒಳಗ ಗ್ರೋತ್ ಚೆನ್ನಾಗಿರುತ್ತೆ, ಅದ್ರ ಜೊತೆಗೆ ರಿಸ್ಕ್ ಕೂಡ ಜಾಸ್ತಿ ಇರುತ್ತೆ. ಅದೇ ರೀತಿಯಾಗಿ ಕಾರ್ಪೊರೇಟ್ ಡೆಬಿಟ್, ಬ್ಯಾಲೆನ್ಸ್ಡ್ ಇನ್ಕಮ್, ಇಲ್ಲಿ ಏನಾಗುತ್ತೆ, ಸ್ಕೀಮ್ಸ್ ನ ಇನ್ವೆಸ್ಟ್ ಇನ್ ಬಾಂಡ್ ಇಶ್ಯೂಡ್ ಬೈ ಪಬ್ಲಿಕ್ ಸೆಕ್ಟರ್. ಕೆಲವೊಂದು ಬಾಂಡ್ಸ್ ಗಳನ್ನ ಪಬ್ಲಿಕ್ ಸೆಕ್ಟರ್ ಗಳಲ್ಲಿ, ಪಬ್ಲಿಕ್ ಸೆಕ್ಟರ್ ಅಂತಂದ್ರೆ ಯಾವಾದ್ರೂ ಫೈನಾನ್ಷಿಯಲ್ ಬ್ಯಾಂಕ್ಗಳಾಯ್ತು ಏನಾದ್ರು ಅಂತಲ್ಲಿ ಬಾಂಡ್ಸ್ ಗಳನ್ನ ಪರ್ಚೇಸ್ ಮಾಡಿರ್ತಾರಲ್ಲ, ಅಂತದ್ರ ಮೇಲ್ಗಡೆ ಇವರು ಕಾರ್ಪೊರೇಟ್ ಡೆಬಿಟ್ ಅಲ್ಲಿ ಅಂತ ಇದ್ರ ಮೇಲೆ ಇನ್ವೆಸ್ಟ್ ಮಾಡ್ಬೋದು. ಇವೆಲ್ಲವಷ್ಟು ನಾವೇ NPS ನಮ್ದು ಟೈರ್ ಆಪ್ಷನ್ಸ್ ಏನಿರ್ತಾವಲ್ಲ, ನಾವೇ ತಗೊಂಡು ರಿಸ್ಕ್ ತಗೊಂಡ್ರು ಪರವಾಗಿಲ್ಲ ನಡೀತೆ ಅನ್ನೋಂಥವ್ರು ಇಕ್ವಿಟಿಯಲ್ಲಿ ಹಾಕ್ಬಹುದು. ಇಲ್ಲ ಅಂತಂದ್ರೆ ಕಾರ್ಪೊರೇಟ್ ಡೆಬಿಟ್ ಅಲ್ಲಿ ಹಾಕಿದ್ರಿ ಅಂತಂದ್ರೆ ಸಿ ತಗೊಂಡು ಬ್ಯಾಲೆನ್ಸ್ಡ್ ಇನ್ಕಮ್, ಅಂದ್ರೆ ಪೂರಾ ಲಾಸ್ನು ಆಗಂಗಿಲ್ಲ, ಪೂರಾ ಪ್ರಾಫಿಟ್ ಆಗಂಗಿಲ್ಲ. ಈಗ ಇಕ್ವಿಟಿಯಲ್ಲಿ ಈಗ ಸಪೋಸ್ ನಾನು ನನ್ನ ಫ್ರೆಂಡ್ ಇಬ್ರು ಇರ್ತೀವಿ, ಅವನು ಇಕ್ವಿಟಿಯಲ್ಲಿ ಹಾಕಿರ್ತಾನೆ ರಿಸ್ಕ್ ತಗೊಂಡು, ಪರವಾಗಿಲ್ಲ ನನ್ ರಿಸ್ಕ್ ಆದ್ರೂ ಚಿಂತೆ ಇಲ್ಲ, ನನ್ ಗ್ರೋತ್ ಬೇಕು ಅಂತ. ಈಗ ನಾನೇನ್ ಮಾಡಿರ್ತೀನಿ, ಸೀದಲ್ಲಿ ಹಾಕಿರ್ತೀನಿ ಅಂತಂದ್ರೆ ಐದರ್ ಮಾರ್ಕೆಟ್ ಹೈ ಇತ್ತು ಅಂತಂದ್ರೆ ಅವ್ನು ನನ್ಕಿಂತ ತುಂಬಾ ಮುಂದೆ ಹೋಗ್ಬೋದು, ಇಲ್ಲ ಮಾರ್ಕೆಟ್ ಕ್ರಾಶ್ ಆಯ್ತು ಅಂತಂದ್ರೆ ಅವ್ನು ನನ್ಕಿಂತ ಕೆಳಗೆ ಹೋಗ್ಬೋದು. ಬಟ್ ನಾನ್ ಏನಾಗುತ್ತೆ, ಹೈ ಆದ್ರೆ ಅವನ್ಕಿಂತ ಕೆಳಗಿರ್ತೀನಿ, ಲೋ ಆದ್ರೆ ಅವನ್ಕಿಂತ ಮೇಲ್ಗಡೆ ಇರ್ತೀನಿ, ಮಿಡ್ಲ್ ಅಲ್ಲಿ ಇರ್ತೀನಿ ನಾನು ಯಾವಾಗ್ಲೂ. ಸೊ ಬ್ಯಾಲೆನ್ಸ್ಡ್ ಆಗಿ ಇರುತ್ತೆ ಇದು. ಅಂಡರ್ಟೇಕಿಂಗ್ಸ್, PSUs, ಪಬ್ಲಿಕ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್, ಇನ್ಫ್ರಾಸ್ಟ್ರಕ್ಚರ್ ಕಂಪನೀಸ್ ಅಂಡ್ ಮನಿ ಮಾರ್ಕೆಟ್ ಇನ್ಸ್ಟ್ರೂಮೆಂಟ್ಸ್. ಕೆಲವೊಂದಿಷ್ಟು ಮನಿ ಮಾರ್ಕೆಟ್ ಇನ್ಸ್ಟ್ರೂಮೆಂಟ್ಸ್ ಅಂತವೇನಿರ್ತಾವಲ್ಲ ಅಂತಲ್ಲೆಲ್ಲ ಇದರಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಇನ್ನ ಒಂದು ಗೌರ್ಮೆಂಟ್ ಸೆಕ್ಯೂರಿಟೀಸ್. ಇದು ಗೌರ್ಮೆಂಟ್ ಸೆಕ್ಯೂರಿಟೀಸ್ ಏನಾಗುತ್ತೆ, ಬಹಳಷ್ಟು ಅಂದ್ರೆ ನಿಧಾನಗತಿ ಆಮೆ ತರ ಬೆಳೀತಾ ಇರುತ್ತೆ, ಬಟ್ ರಿಸ್ಕ್ ಫ್ಯಾಕ್ಟರ್ ತುಂಬಾ ಕಡಿಮೆ ಇರುತ್ತೆ. ಇಗಿಂತ ಸಿಗಿಂತ ಜಿದು ರಿಸ್ಕ್ ಮ್ಯಾನೇಜ್ಮೆಂಟ್ ತುಂಬಾ ಕಡಿಮೆ ಇರುತ್ತೆ. ಸ್ಕೀಮ್ ಇನ್ವೆಸ್ಟ್ಮೆಂಟ್ ಸೆಕ್ಯೂರಿಟೀಸ್ ಇಶ್ಯೂಡ್ ಬೈ ಸೆಂಟ್ರಲ್ ಗವರ್ಮೆಂಟ್, ಸ್ಟೇಟ್ ಗವರ್ಮೆಂಟ್ಸ್ ಅಂಡ್ ಮನಿ ಮಾರ್ಕೆಟ್ ಇನ್ಸ್ಟ್ರೂಮೆಂಟ್ಸ್. ಅಂದ್ರೆ ಯಾವುದೇ ಆಗಿರ್ಲಿ, ಕೆಲವೊಂದಿಷ್ಟು ಸೆಂಟ್ರಲ್ ಗವರ್ಮೆಂಟ್, ಸ್ಟೇಟ್ ಗವರ್ಮೆಂಟ್ ಅಲ್ಲಿ ಸೆಕ್ಯೂರಿಟೀಸ್ ಏನಿರ್ತಾವಲ್ಲ ಅಂತಲ್ಲಿ ಇನ್ವೆಸ್ಟ್ ಮಾಡೋದ್ರಿಂದ ಇಲ್ಲಿ ರಿಸ್ಕ್, ಯಾಕಂದ್ರೆ ಗವರ್ಮೆಂಟ್ದೇ ಜಾಸ್ತಿ ಶೇರ್ಸ್ ಇರೋದ್ರಿಂದ ಯಾವುದೇ ಟೈಮ್ ಅಲ್ಲಿ ಎಂತದೇ ಮಾರ್ಕೆಟ್ ಬಿದ್ರೂ ಕೂಡ ಇವರಿಗೆ ಸ್ವಲ್ಪ ರಿಸ್ಕ್ ಚಾನ್ಸಸ್ ಕಡಿಮೆ ಇರುತ್ತೆ. ಆಮೇಲೆ ಇದ್ರ ಜೊತೆಗೆ ಆಲ್ಟರ್ನೇಟಿವ್ ಇನ್ವೆಸ್ಟ್ಮೆಂಟ್ ಫಂಡ್ಸ್ ಅಂತ ಇರುತ್ತೆ. ಇನ್ ದಿಸ್ ಅಸೆಟ್ ಕ್ಲಾಸ್ ಇನ್ವೆಸ್ಟ್ಮೆಂಟ್ಸ್ ಆರ್ ಬೀಂಗ್ ಮೇಡ್ ಇನ್ ಇನ್ಸ್ಟ್ರೂಮೆಂಟ್ಸ್ ಲೈಕ್ MBS, REITs ಎಟ್ಸೆಟ್ರಾ. ಅಂದ್ರೆ ಮನಿ ಬ್ಯಾಂಕ್ ಸೆಕ್ಯೂರಿಟಿ, ಇಲ್ಲಂತಂದ್ರೆ ಒಂದ್ ನಿಮಿಷ, ಮಾರ್ಟ್ಗೇಜ್ ಬ್ಯಾಕ್ಡ್ ಸೆಕ್ಯೂರಿಟಿ ಅಂತ ಕರೀತಾರೆ MBS ಅಂತಂದ್ರೆ. ಸೊ ಅಂತಲ್ಲಿ ಆದ್ರೂ ಹಾಕಿರ್ತಾರೆ, ಇಲ್ಲ ಅಂತಂದ್ರೆ REITs. ಅಂದ್ರೆ ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್ ಟ್ರಸ್ಟ್ ಅಂತ ಕರಿತೀವಿ. ಸೊ ಅಂತದ್ರಲ್ಲಿ ನಾವು ಆಲ್ಟರ್ನೇಟಿವ್ ಇನ್ವೆಸ್ಟ್ಮೆಂಟ್ಸ್ ತರ ನಾವು ಇದನ್ನ ಯೂಸ್ ಮಾಡ್ಕೋಬಹುದು. ಈ ತರ ಇರುತ್ತೆ. NPS ಆಮೇಲೆ ಇನ್ವೆಸ್ಟ್ಮೆಂಟ್ ಚಾಯ್ಸ್ ಅಲ್ಲಿ NPS ಏನ್ ಮಾಡುತ್ತೆ, ಎರಡು ತರದ್ದು ಅಪ್ರೋಚಸ್ ಕೊಡುತ್ತೆ. ಆಕ್ಟಿವ್ ಚಾಯ್ಸ್, ಇಂಡಿವಿಜುವಲ್ ಫಂಡ್ಸ್ ಅಸೆಟ್ಸ್ gives the subscriber right to decide as to how the contribution is to be invested. ಅಂದ್ರೆ NPS ಅಲ್ಲಿ ಕೇವಲ ಯಾವುದೋ ಒಬ್ಬ ಗೌರ್ಮೆಂಟ್
ಎಂಪ್ಲಾಯಿಗಳು ಅಥವಾ ಏನಾದ್ರು ಇತ್ತು ಅಂತಂದ್ರೆ, ಈಗ ನಮ್ಗೆ NPS ಅಲ್ಲಿ ನನ್ಗೆ ಸ್ವಲ್ಪ ಶೇರ್ಸ್ ಮೇಲೆ ಮಾಹಿತಿ ಇದೆ. ಸೊ ನಾನು ಯಾವ ಕ್ಲಾಸ್ ಅಲ್ಲಿ ಹಾಕ್ಬೇಕು, ಯಾವ ಕ್ಲಾಸ್ ಅಲ್ಲಿ ಹಾಕಿ ನಾನು ಯಾವ ತರ ರಿಟರ್ನ್ಸ್ ತಗೋಬೇಕಂತ ಐಡಿಯಾ ಇತ್ತು ಅಂತಂದ್ರೆ, ನನಗೆ ಯಾವ್ದ್ರಲ್ಲಿ ಇನ್ವೆಸ್ಟ್ ಮಾಡ್ಬೇಕಂತ ನಾನ್ ಚಾಯ್ಸ್ ಮಾಡ್ಕೋಬಹುದು. ಆಕ್ಟಿವ್ ಚಾಯ್ಸ್ ಅಂತಂದ್ರೆ ನಾನೇ ಡೈರೆಕ್ಟ್ ಆಗಿ ಇನ್ವಾಲ್ವ್ ಆಗಿ ನಾನು ಚಾಯ್ಸ್ ಮಾಡ್ಕೋಬಹುದು. ಗಿವ್ಸ್ ದ ಸಬ್ಸ್ಕ್ರೈಬರ್ ರೈಟ್ ಟು ಡಿಸೈಡ್ ಆಸ್ ಹೌ ದ ಕಾಂಟ್ರಿಬ್ಯೂಷನ್ ಇಸ್ ಟು ಬಿ ಇನ್ವೆಸ್ಟೆಡ್. ಅಂದ್ರೆ ನಂದು 10% ಪ್ಲಸ್ ಗೌರ್ಮೆಂಟ್ 14%, ಟೋಟಲ್ 24% ಏನಿರುತ್ತೆ ನಂದು NAV ಅಂತ ಏನ್ ಕರಿತೀವಲ್ಲ, ಅದನ್ನ ನಾನು ಯಾವ್ಯಾವ್ದ್ರಲ್ಲಿ ಹೆಂಗೆಲ್ಲ ಇನ್ವೆಸ್ಟ್ ಮಾಡ್ಕೋಬೇಕು ಅನ್ನೋದನ್ನ ನಾನ್ ಡಿಸೈಡ್ ಮಾಡೋದು ನನ್ಗೂ ಒಂದು ಅವಕಾಶ ಇದೆ ಅನ್ನೋದನ್ನ ಈ ತರ ಒಂದು ಚಾಯ್ಸ್ ಅನ್ನ ಕೊಟ್ಟಿದೆ. ಯಾವುದು ಆಕ್ಟಿವ್ ಚಾಯ್ಸ್ ಅಲ್ಲಿ. ಇನ್ನೊಂದು ಆಟೋ ಚಾಯ್ಸ್. ಆಟೋ ಚಾಯ್ಸ್ ಅಲ್ಲಿ ಈಗ ಆಕ್ಟಿವ್ ಚಾಯ್ಸ್ ಅಂದ್ರೆ ಹೆಂಗಾಗುತ್ತೆ, ಜಸ್ಟ್ ಲೈಕ್ ವೆಹಿಕಲ್ ವಿತ್ ಗೇರ್ ಇದ್ದಂಗೆ. ಅದರಲ್ಲಿ ಏನಾಗುತ್ತೆ, ವೆಹಿಕಲ್ ವಿತ್ ಗೇರ್ ಇದ್ದಾಗ ನಮ್ಗೆ ಓವರ್ ಸ್ಪೀಡ್ ಬೇಕಾಗಿತ್ತು ಅಂದ್ರೆ ಫಿಫ್ತ್ ಗೇರ್ ಹಾಕೊಂಡು ನಾನು ಸ್ಪೀಡ್ ಆಗಿ ಹೋಗ್ತೀನಿ, ಇಲ್ಲ ಫಸ್ಟ್ ಗೇರ್ ಹಾಕೊಂಡು ಸ್ಲೋ ಆಗೋದ್ರು ಹೋಗ್ಬೋದು. ಆ ತರ ನನ್ಗಿರುತ್ತೆ. ಆಟೋ ಚಾಯ್ಸ್ ಅಲ್ಲಿ ಆಟೋಮೆಟಿಕ್ ಹೆಂಗಂತಂದ್ರೆ ಆ ಪಿಕಪ್ ಹೆಂಗ್ ಬರುತ್ತೆ ಹಂಗ್ ಬಂದಂಗೆಲ್ಲ ಗ್ರಾಜುವಲಿ ಇನ್ಕ್ರೀಸ್ ಆಕೋತಾ ಹೋಗುತ್ತಲ್ಲ ಸ್ಪೀಡ್, ಆ ತರ ಆಟೋ ಚಾಯ್ಸ್ ಇದೆ. ಇದರಲ್ಲಿ ಲೈಫ್ ಸೈಕಲ್ಸ್ ಫಂಡ್ಸ್ ಫಾರ್ ಸಬ್ಸ್ಕ್ರೈಬರ್ಸ್ ಹೂ ಡಸಂಟ್ ಹ್ಯಾವ್ ಫೈನಾನ್ಷಿಯಲ್ ನಾಲೆಡ್ಜ್. ಅಂದ್ರೆ ನನ್ಗೆ ಶೇರ್ ಮಾರ್ಕೆಟ್ ಅಲ್ಲಿ ನಾಲೆಡ್ಜ್ ಇಲ್ಲ, ನಾನು ಏನ್ ಮಾಡ್ಲಪ್ಪ NPS ಅಲ್ಲಿ ಹೋಗ್ಬಿಟ್ಟು ನಾನು ಲಾಸ್ ಆಗ್ಬಿಡ್ಲಾ ಅಂತ ಅನ್ನೋದು ಇರುತ್ತಲ್ಲ, ಅಂತವ್ರಿಗೆ ಆಟೋ ಚಾಯ್ಸ್ ಇದೆ. ಅಂದ್ರೆ ನಾವು ಯಾವಾಗ NPS ಅಕೌಂಟ್ ಓಪನ್ ಮಾಡ್ತೀವಿ ಅದು ಎಲ್ಲವಷ್ಟು ಆಟೋ ಚಾಯ್ಸ್ ಇರ್ತವೆ. ಅದನ್ನ ಬೇಕಿದ್ರೆ ನೀವು ಆನ್ಲೈನ್ ದಲ್ಲಿ NPS ಇದು ಮಾಡ್ಕೊಂಡು ನೀವು ಅದನ್ನ ಚೇಂಜ್ ಮಾಡ್ಕೊಂಡು ಆಕ್ಟಿವ್ ಚಾಯ್ಸ್ ಆಗಿ ಮಾಡ್ಕೋಬಹುದು. ಕಾಂಟ್ರಿಬ್ಯೂಷನ್ ವಿಲ್ ಬಿ ಅಲೋಕೇಟ್ ಇನ್ ಪ್ರೀ ಡಿಫೈನ್ಡ್ ಮ್ಯಾಟ್ರಿಕ್ಸ್. ಅಂದ್ರೆ ಯಾವ್ದ್ರಲ್ಲಿ ಎಷ್ಟೆಷ್ಟನ್ನ ಹೆಂಗ್ ಅಲೋಕೇಟ್ ಮಾಡ್ಬೇಕು ಅನ್ನೋದು ಮಾಡ್ಬೋದು. ಆಫ್ಟರ್ ಸೆಲೆಕ್ಟಿಂಗ್ PFM, ಸಬ್ಸ್ಕ್ರೈಬರ್ ಆಲ್ಸೋ ಹ್ಯಾಸ್ ಟು ಎಕ್ಸರ್ಸೈಸ್ ದ ಚಾಯ್ಸ್ ಆಫ್ ಇನ್ವೆಸ್ಟ್ಮೆಂಟ್. ಅಂದ್ರೆ ನಮ್ದು PF ಅನ್ನ ಅಂದ್ರೆ ನಮ್ದು ಪೆನ್ಷನ್ ಫೈನಾನ್ಸಿಂಗ್ ಮ್ಯಾನೇಜ್ಮೆಂಟ್ ಏನಿದೆ ಅಲ್ಲ, ಅದ್ರೊಳಗಡೆ ಹೋಗಿ ಅದನ್ನ ಎಕ್ಸರ್ಸೈಸ್ ಮಾಡಿದ ನಂತರ ನಾವು ಯಾವ್ದಾವ್ದ್ರಲ್ಲಿ ಇನ್ವೆಸ್ಟ್ ಮಾಡ್ಬೋದು ಅಂತ ಎಕ್ಸರ್ಸೈಸ್ ಮಾಡಕ್ಕೆ ಅವಕಾಶ ಇದೆ. ಸೊ ಆಕ್ಟಿವ್ ಚಾಯ್ಸ್ ಅಲ್ಲಿ ಇತ್ತು ಅಂತಂದ್ರೆ ಇನ್ವೆಸ್ಟ್ಮೆಂಟ್ ಪ್ಲಸ್ ಇಕ್ವಿಟಿ ಇತ್ತು ಅಂತಂದ್ರೆ ಅಪ್ ಟು 75% ವರೆಗೂ ನಮ್ದು ಹಾಕಕ್ಕೆ ಅವಕಾಶ ಇದೆ. ಯಾಕಂದ್ರೆ ಅಟ್ಲೀಸ್ಟ್ ಮಾರ್ಕೆಟ್ ಕ್ರಾಶ್ ಆದ್ರೂ ಕೂಡ ನನ್ಗೆ ಅಟ್ಲೀಸ್ಟ್ ಒಂದು 25% ಆದ್ರೂ ಉಳಿಲಿ ಅಂತಂದು ಆ ಉದ್ದೇಶದಿಂದ 100ಕ್ಕೆ 100ರಷ್ಟು ನಮ್ದು ಎಲ್ಲವಷ್ಟನ್ನು ಇಕ್ವಿಟಿ ಒಳಗೆ ಹಾಕಕ್ಕೆ ಬಿಡಲ್ಲ. ಯಾಕಂದ್ರೆ ಇನ್ವೆಸ್ಟ್ಮೆಂಟ್ ರಿಸ್ಕ್ ಹೈ ಇದೆ, ರಿಟರ್ನ್ ಇದ್ರದ್ದು ಕೂಡ ಹೈ ಇದೆ. ಆಲ್ಟರ್ನೇಟ್ ಇನ್ವೆಸ್ಟ್ಮೆಂಟ್ ಅಲ್ಲಿ ಓನ್ಲಿ 5% ಅಷ್ಟೇ ಇನ್ವೆಸ್ಟ್ ಮಾಡಕ್ಕೆ ಅವಕಾಶ ಇದೆ. ಅದೇ ರೀತಿಯಾಗಿ ನಾವೇನಾದ್ರೂ ಕಾರ್ಪೊರೇಟ್ ಇದ್ರೊಳಗೆ ಮಾಡಕ್ ಹೋದ್ವಿ ಅಂದ್ರೆ ಮೀಡಿಯಂ ರಿಸ್ಕ್ ಇರುತ್ತೆ, ಬಟ್ 100% ಇನ್ವೆಸ್ಟ್ ಮಾಡಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಗೌರ್ಮೆಂಟ್ ಸೆಕ್ಟರ್ ಅಲ್ಲಿ ಕೂಡ ನಮ್ಗೆ 100% ಮಾಡೋಕೆ ಅವಕಾಶ ಇದೆ. ಟೋಟಲ್ ನಮ್ದ ಇನ್ವೆಸ್ಟ್ಮೆಂಟ್ ನ ECG ಒಳಗಡೆ ಇತ್ತು ಅಂತಂದ್ರೆ 75% ಇದೆ, ಕಾರ್ಪೊರೇಟ್ ಇತ್ತು ಅಂದ್ರೆ 100%, ಗೌರ್ಮೆಂಟ್ ಇತ್ತು ಅಂತಂದ್ರೆ 100% ವರೆಗೂ ಇದೆ. ಆಕ್ಟಿವ್ ಚಾಯ್ಸ್ ಇತ್ತು ಅಂತಂದ್ರೆ ಏಜ್ ಫ್ಯಾಕ್ಟರ್ ಮೇಲೇನು ಆಕ್ಟಿವ್ ಚಾಯ್ಸ್ ಅಲ್ಲಿ ಬೇರೆ ಬೇರೆ ಅಂದ್ರೆ ಇಕ್ವಿಟಿಯಲ್ಲಿ ಹಾಕೋಕೆ ಪರ್ಸೆಂಟೇಜ್ ಕಡಿಮೆ ಮಾಡ್ಕೋತಾ ಇರ್ತಾರೆ. ಅಪ್ ಟು 50 ವರೆಗೂ ಮಾತ್ರ 75% ವರೆಗೂ ನಾವು ಹಾಕಕ್ಕೆ ಅವಕಾಶ ಇದೆ. ಅದಾದ ನಂತರ ನೋಡ್ರಿ ಗ್ರಾಜುವಲಿ ಡಿಕ್ರೀಸ್ ಹಾಕೋತಾ ಬರ್ತಾ ಇದೆ. ಯಾಕಂದ್ರೆ ಇದರಲ್ಲಿ ರಿಸ್ಕ್ ಜಾಸ್ತಿ ಇರುತ್ತೆ, ನಮ್ ಶಾರ್ಟ್ ಟರ್ಮ್ ಅಲ್ಲಿ ಓದಂಗೆಲ್ಲ ಕಡಿಮೆ ಆಗುತ್ತೆ ಅಂತಂದು 51 52ಗೆ ಪ್ರತಿಯೊಂದು ಕಡೆನೂ 2.5 ಡಿಕ್ರೀಸ್ ಹಾಕೋತಾ ಬರುತ್ತೆ. 60 ಅಂಡ್ ಅಬೋ ಆಯ್ತು ಅಂದ್ರೆ 50% ಬಂದು ನಿಂದಿರುತ್ತೆ. 50% ಗಿಂತ ಜಾಸ್ತಿ ಇನ್ವೆಸ್ಟ್ ಇಕ್ವಿಟಿಯಲ್ಲಿ ನಾವು ಮಾಡಂಗಿಲ್ಲ. ಯಾಕಂದ್ರೆ ಇದು ಬಹಳ ಹೈ ರಿಸ್ಕ್ ಇರುತ್ತಲ್ಲ, ಹೈ ರಿಸ್ಕ್ ಇದ್ದದಕ್ಕೆ ಅವರು ಕೆಲವೊಂದಿಷ್ಟು ಕಂಟ್ರೋಲಿಂಗ್ ಕಂಡೀಷನ್ಸ್ ಹಾಕಿದ್ದಾರೆ. ಆಟೋ ಚಾಯ್ಸ್ ಇತ್ತಂದ್ರೆ ಫಾರ್ ಇನ್ವೆಸ್ಟರ್ಸ್ ಹೂ ಸೀಕ್ ಎನ್ ಆಟೋಮೆಟಿಕ್ ಅಲೋಕೇಶನ್ ಅಕ್ರಾಸ್ ದ ಅವೈಲೇಬಲ್ ಅಸೆಟ್ಸ್. ಅಂದ್ರೆ ಆ ಅವೈಲೇಬಲ್ ಅಸೆಟ್ಸ್ ಏನಿದಾವೆ ಅದ್ರೊಳಗಡೆ ಯಾವ್ದ್ರಲ್ಲಾದ್ರೂ ಇನ್ವೆಸ್ಟ್ ಮಾಡ್ಕೋಬಹುದು. ಕನ್ಸರ್ವೇಟಿವ್ ಲೈಫ್ ಸೈಕಲ್ ಫಂಡ್ LC25 ಅಂತ ಏನ್ ಕರಿತೀವಿ, ಲೈಫ್ ಸೈಕಲ್ ಫಂಡ್ಸ್ ಅಂತಂದು ಅದ್ರಲ್ಲಾದ್ರೂ ಹಾಕ್ಬೋದು. It takes conservative approach to invest with maximum equity allocation capped at 25%. ಅಂದ್ರೆ ಸಪೋಸ್ ನಾವು ಆಟೋ ಚಾಯ್ಸ್ ತಗೊಂಡಿದ್ವಿ ಅಂತಂದ್ರೆ ಇದರಲ್ಲಿ 25% ಇಕ್ವಿಟಿಯಲ್ಲಿ ನಾವು ಅಲೋಕೇಶನ್ ಹಾಕೋ ತರ ಮಾಡ್ತಾ ಇದೆ. ಇದು ಇನ್ನೊಂದು ಮಾಡರೇಟ್ ಲೈಫ್ ಸೈಕಲ್ ಫಂಡ್ ಅಂತ. ಆಟೋ ಚಾಯ್ಸ್ ಅಲ್ಲಿ ಕೂಡ ನಮ್ಗೆ ಯಾವ ತರ ನಾವು ಇನ್ವೆಸ್ಟ್ ಮಾಡ್ಬೇಕು ಅಂತ ಅದನ್ನು ಕೂಡ ಅವ್ರು ಹೇಳಿದ್ದಾರೆ. ಏನಂದ್ರೆ LC25 ಇತ್ತು ಅಂತಂದ್ರೆ ಸಪೋಸ್ ನಾವು ಇಕ್ವಿಟಿ ಒಳಗ 25% ನನ್ ರಿಸ್ಕ್ ಇರ್ಲಿ ಅಂತಂದು ಅದನ್ನ ಕನ್ಸರ್ವೇಟಿವ್ ಅಲ್ಲಿ ತಗೊಂಡು 25% ನಾವು ಇನ್ವೆಸ್ಟ್ ಮಾಡಬಹುದು. ಅದೇ ರೀತಿಯಾಗಿ ಇಲ್ಲಿ ಮಾಡರೇಟ್ ಲೈಫ್ ಸೈಕಲ್ ಫಂಡ್ ಅಲ್ಲಿ ಇತ್ತು ಅಂತಂದ್ರೆ ಆ 25% ಏನಲ್ಲಿ ಉಳಿದಿರುತ್ತಲ್ಲ ಅದನ್ನ ಬೇರೆ ಕಡೆ ಆಟೋದಲ್ಲಿ ಹಾಕ್ಬಹುದು. ಅದೇ ರೀತಿಯಾಗಿ ಸಪೋಸ್ ಮಾಡರೇಟ್ ತಗೊಂಡ್ವಿ ಅಂತಂದ್ರೆ ಅಲ್ಲಿ 50% ಮ್ಯಾಕ್ಸಿಮಮ್ ನಾವು ಇಕ್ವಿಟಿಯಲ್ಲಿ ಎಕ್ಸ್ಪೋಸ್ ಮಾಡಕ್ಕೆ ಅವಕಾಶ ಇರುತ್ತೆ, ಅದಕ್ಕಿಂತ ಜಾಸ್ತಿ ಹಾಕಕ್ಕಿರಂಗಿಲ್ಲ. ಇನ್ ದ ಆಪ್ಷನ್ ಮ್ಯಾಕ್ಸಿಮಮ್ ಇಕ್ವಿಟಿ ಅಲೋಕೇಶನ್ ಕ್ಯಾನ್ ಗೋ ಅಪ್ ಟು 75 ಅಗ್ರೆಸಿವ್ ಅಂತಂದ್ರೆ
ಕನ್ಸರ್ವೇಟಿವ್ ಅಲ್ಲಿ 25%, ಮಾಡರೇಟ್ ಅಲ್ಲಿ 50%, ಅಗ್ರೆಸಿವ್ ಅಂದ್ರೆ ಫುಲ್ ಅಗ್ರೆಸಿವ್ ಆಗಿ ಜಸ್ಟ್ ಲೈಕ್ ವಿರಾಟ್ ಕೊಹ್ಲಿ ತರ ನಾವು ಫುಲ್ ಅಗ್ರೆಸಿವ್ ಆಗಿ ಇದು ಮಾಡ್ತೀವಿ ಅಂತ ಅನ್ನೋರು, ಬಹಳ ಫಾಸ್ಟ್ ಆಗಿ ಹೋಗ್ತೀವಿ ಅಂತ ಅನ್ನೋರಿಗೆ 75% ವರೆಗೂ ಇಕ್ವಿಟಿಯಲ್ಲಿ ಅವಕಾಶ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡಿ, ಆಟೋ ಕನ್ಸರ್ವೇಟಿವ್ ಲೈಫ್ ಸೈಕಲ್ ಇತ್ತು ಅಂತಂದ್ರೆ ಬಿಲೋ 35 ಇತ್ತಂದ್ರೆ ಇಕ್ವಿಟಿ 25%. ಈ ಅಲ್ಲಿ ಏನು ಅಂತಂದ್ರೆ ಇಲ್ಲಿ ಈ ಮ್ಯಾಪ್ ತೋರಿಸುತ್ತೆ ನೋಡ್ರಿ, ಇಕ್ವಿಟಿ ಇಲ್ಲಿ ಏನಿದೆ 50 ಅಂಡ್ ಅಬೋವ್ ಇದ್ದಲ್ಲಿ ಇಲ್ಲಿ ರಿಸ್ಕ್ ಪರ್ಸೆಂಟ್ ಜಾಸ್ತಿ ಕೊಟ್ಕೋತಾ ಹೋಗ್ತಾರೆ. ಇಲ್ಲಿ ಬರ್ತಾ 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 ರಿಸ್ಕ್ ಪರ್ಸೆಂಟ್ ಕಡಿಮೆ ಮಾಡ್ಕೋತಾ, ಅಂದ್ರೆ ನಾವು ಇಕ್ವಿಟಿಯಲ್ಲಿ ಇನ್ವೆಸ್ಟ್ ಮಾಡ್ತಕ್ಕಂಥದ್ದನ್ನ ಸ್ವಲ್ಪ 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 ಗ್ರಾಜುಯಲಿ ಡಿಕ್ರೀಸ್ ಮಾಡ್ಕೋತಾ ಬರ್ತಾರೆ. ಗೌರ್ಮೆಂಟ್ ಸೆಕ್ಟರ್ದು ಕೂಡ ಅಷ್ಟೇ, ಮೊದಲಿಗೆ ಸಣ್ಣ ಏಜ್ ಇತ್ತು ಅಂತಂದ್ರೆ ಸ್ವಲ್ಪ ಕಮ್ಮಿ ಕಮ್ಮಿ ಕೊಟ್ಕೋತಾ ಹೋಗ್ತಾರೆ. ಅದಾದ ನಂತರ ಹೆಂಗ ಏಜ್ ಜಾಸ್ತಿ ಆಗುತ್ತೆ ಅವಾಗ ಗೌರ್ಮೆಂಟ್ ಸೆಕ್ಟರ್, ಯಾಕಂದ್ರೆ ಇದು ಮಾಡರೇಟ್ ಸೇಫ್ ಆಗಿರುತ್ತೆ, ಯಾಕಂದ್ರೆ ಲೋ ರಿಸ್ಕ್ ಅಲ್ಲಿ ಬರೋದ್ರಿಂದ, ಈ ಲೋ ರಿಸ್ಕ್ ಝೋನ್ ಅಲ್ಲಿ ಇರೋದ್ರಿಂದ ಏಜ್ ಜಾಸ್ತಿ ಆದಂಗೆಲ್ಲ ಯಾರು ಈ ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡಿರ್ತಾರೆ ಅವ್ರಿಗೆಲ್ಲ ಇಲ್ಲಿ ರಿಟರ್ನ್ಸ್ ಜಾಸ್ತಿ ಬರೋ ಅವಕಾಶ ಇರುತ್ತೆ. ಇಲ್ಲಿ ಲೋ ರಿಸ್ಕ್ ಅನ್ನ ಕಡಿಮೆ ಇಟ್ಟಿರ್ತಾರೆ, ಯಾಕಂದ್ರೆ ಲಾಂಗ್ ಟರ್ಮ್ ಅಲ್ಲಿ ಯಾವ್ದ್ರಲ್ಲೇ ಇನ್ವೆಸ್ಟ್ ಮಾಡಿದ್ರು ತುಂಬಾ ಕಡಿಮೆನೆ ರಿಸ್ಕ್ ಆಗೋದು. ಸೊ ಈಗ ಯಾರೋ ಒಬ್ರು ಪ್ರಮೋಟಿವ್ ಆಗಿ 50 ವರ್ಷಕ್ಕೆ MTS ಆಗಿರ್ತಾರೆ, ಅಂತವ್ರಿಗೆ ಏನಾಗುತ್ತೆ ರಿಸ್ಕ್ ಜಾಸ್ತಿ, 10 ವರ್ಷದಲ್ಲಿ ಅವ್ರದ್ದು ಬೇರೆ ಬೇರೆ ಕಡೆ ಇನ್ವೆಸ್ಟ್ ಮಾಡಿದ್ರೆ ರಿಸ್ಕ್ ಜಾಸ್ತಿ ಆಗುತ್ತೆ ಅನ್ನೋ ಕಾರಣಕ್ಕೆ ಗೌರ್ಮೆಂಟ್ ಸೆಕ್ಟರ್ ದಲ್ಲಿ ಸೇಫ್ ಝೋನ್ ಅಲ್ಲಿ ಇರ್ಲಿ ಅಂತ ಗೌರ್ಮೆಂಟ್ ಸೆಕ್ಟರ್ ದಲ್ಲಿ ತುಂಬಾ ಹಾಕ್ತಾರೆ. ಅದೇ ರೀತಿಯಾಗಿ ಸಿ ಝೋನ್ ಅಲ್ಲಿ ಏನಾಗುತ್ತೆ, ಮೊದ್ಲಿಗೆಲ್ಲ ಸೇಮ್ ಟು ಸೇಮ್, ಯಾಕಂದ್ರೆ ಇದು ಮೀಡಿಯಂ ರಿಸ್ಕ್ ಇರೋದ್ರಿಂದ ಜಸ್ಟ್ ಲೈಕ್ ಈ ತರಾನೇ ಕಾರ್ಪೊರೇಟ್ ಡೆಬಿಟ್ಸ್ ಅಲ್ಲಿ ಕೂಡ ಗ್ರಾಜುವಲಿ ಮೊದಲು ಸಣ್ಣ ಏಜ್ ಅಲ್ಲಿ ಜಾಸ್ತಿ ರಿಸ್ಕ್ ತಗೊಂಡ್ ಮಾಡ್ತಾ ಬರ್ತಾರೆ, ಅದೇ ಏಜ್ ಜಾಸ್ತಿ ಆದಂಗೆಲ್ಲ ರಿಸ್ಕ್ ಅನ್ನ ಕಡಿಮೆ ಮಾಡ್ತಾ ಬರ್ತಾರೆ. ಸೊ ಪಾರ್ಷಿಯಲ್ ವಿಡ್ರಾಲ್ಗೆ ಏನೇನಿದೆ ಅಂತ, ಹೈಯರ್ ಎಜುಕೇಶನ್ ಅಥವಾ ಮ್ಯಾರೇಜ್ ಫಾರ್ ಚಿಲ್ಡ್ರನ್, ಅಂದ್ರೆ ನಾವು ಇದನ್ನ ಪಾರ್ಷಿಯಲ್ ವಿಡ್ರಾಲ್ ಮಾಡಕ್ಕೆ ಅವಕಾಶ ಇದೆ NPS ಟೈರ್ 1ದಲ್ಲಿ. ಅದಕ್ಕೆ ಏನಂತ ಯಾವ್ದಾವ್ದಕ್ಕಿದೆ ಅಂತಂದ್ರೆ ಪಾರ್ಷಿಯಲ್ ವಿಡ್ರಾಲ್ ಹೈಯರ್ ಎಜುಕೇಶನ್, ಯಾರ್ದಾದ್ರೂ ಮಕ್ಕಳ ಅವರ ಉನ್ನತ ಶಿಕ್ಷಣಕ್ಕಾಗಿ ಇಲ್ಲಾಂದ್ರೆ ಮಕ್ಕಳ ಮದುವೆ ಸಲುವಾಗಿ ನಾವು ಇಲ್ಲಿ ಇರ್ತಕ್ಕಂಥದ್ದು NPS ಅಮೌಂಟ್ ನ ಪಾರ್ಷಿಯಲ್ ಆಗಿ ವಿಡ್ರಾಲ್ ಮಾಡಕ್ಕೆ ಅವಕಾಶ ಇದೆ. ಅದ್ರ ಜೊತೆಗೆ ಟ್ರೀಟ್ಮೆಂಟ್ ಫಾರ್ ಇಲ್ನೆಸ್, ಯಾವ್ದಾದ್ರು ನಮ್ಗೆ ಲೈಫ್ ಥ್ರೆಟನ್ ಇಲ್ನೆಸ್ ಏನಾದ್ರು ಬಂತು, ಕ್ಯಾನ್ಸರ್ ಬಂತು, ಇಲ್ಲ ಏನಾದ್ರೂ ಬೇರೆ ಬೇರೆ ರೋಗ ಬಂತು ಅಂತಂದ್ರೆ ಕೆಲವೊಂದಿಷ್ಟು ರೋಗಗಳು ಇದಾವೆ. ಅದ್ರ ಜೊತೆಗೆ ಇತ್ತೀಚೆಗೆ 2019 ಆದ್ಮೇಲೆ COVID-19 ಕೂಡ ಅದ್ರೊಳಗಡೆ ಇನ್ಕ್ಲೂಡ್ ಮಾಡಿದ್ದಾರೆ. ಪರ್ಚೇಸ್ ಕನ್ಸ್ಟ್ರಕ್ಷನ್ ಆಫ್ ಹೌಸ್ ಆರ್ ಫ್ಲಾಟ್, ಅಂದ್ರೆ ನಾವು ಏನಾದ್ರೂ ಫ್ಲಾಟ್ ತಗೋಬೇಕಂತ ಮಾಡಿದೀವಿ, ಇಲ್ಲ ಮನೆ ಕಟ್ಟಬೇಕಂತ ಮಾಡಿದೀವಿ, ಇಲ್ಲ ಕಟ್ಟಿರೋ ಮನೆನೇ ಪರ್ಚೇಸ್ ಮಾಡ್ಬೇಕಂತ ಮಾಡಿವಿ ಅಂದ್ರೆ ಅಂತ ಟೈಮಲ್ಲಿ ಕೂಡ ಪಾರ್ಷಿಯಲ್ ವಿಡ್ರಾಲ್ಗೆ ಅವಕಾಶ ಕೊಟ್ಟಿದ್ದಾರೆ. ಯಾವ್ದ್ರಲ್ಲಿ NPS ಟೈರ್ 1 ಅಲ್ಲಿ. ಟೈರ್ 2 ನೀವು ಯಾವುದೇ ಟೈಮಲ್ಲಿ ಯಾವ್ದಕ್ಕಾದ್ರೂ ತಕ್ಕೋಬಹುದು. ಸ್ಕಿಲ್ ಡೆವಲಪ್ಮೆಂಟ್, ರೀಸ್ಕಿಲಿಂಗ್ ಆರ್ ಸೆಲ್ಫ್ ಡೆವಲಪಿಂಗ್ ಆಕ್ಟಿವಿಟಿ, ನಾವೇನಾದ್ರು ಸ್ಕಿಲ್ ಡೆವಲಪ್ಮೆಂಟ್ ಮಾಡಬೇಕು ಇಲ್ಲ ರೀಸ್ಕಿಲಿಂಗ್ ಏನಾದ್ರೂ ಮಾಡೋದಿದೆ, ನನ್ಗೆ ಯಾವ್ದಕ್ಕಾದ್ರೂ ಬೇಕು ಅಂತಂದು ನಾವು ವಿಡ್ರಾಲ್ ಮಾಡಕ್ಕೆ ಇದೆ. ಬಟ್ ಆ ವಿಡ್ರಾಲ್ ಮಾಡಕ್ಕೆ ಕಂಡೀಷನ್ಸ್ ಇಟ್ಟಿದ್ದಾರೆ. ಏನೇನಂತಂದ್ರೆ ಶುಡ್ ಬಿ ಎ ಸಬ್ಸ್ಕ್ರೈಬರ್ ಆಫ್ NPS ಫಾರ್ ಅಟ್ಲೀಸ್ಟ್ 3 years, ಅಂದ್ರೆ ನಾನು NPS ಅಕೌಂಟ್ ಸಬ್ಸ್ಕ್ರೈಬರ್ ಆಗಿ ಕನಿಷ್ಠ ಏನಿಲ್ಲ ಅಂದ್ರೂ 3 ವರ್ಷನಾದ್ರೂ ಆಗಿರ್ಬೇಕು. ಅಮೌಂಟ್ ಟು ಬಿ ವಿಡ್ರಾನ್ ಲಿಮಿಟೆಡ್ ಟು 25% ಆಫ್ ದ ಸಬ್ಸ್ಕ್ರೈಬರ್ ಕಾಂಟ್ರಿಬ್ಯೂಷನ್, ಅಂದ್ರೆ ಇದು ನೋಡ್ರಿ ವೆರಿ ವೆರಿ ಕೇರ್ಫುಲ್. ನಾವು ಗೌರ್ಮೆಂಟ್ ಎಂಪ್ಲಾಯೀಸ್ಗೆ 24% ಕಾಂಟ್ರಿಬ್ಯೂಷನ್ ಹೋಗಿರುತ್ತೆ, ಬಟ್ ನಮ್ಮ ಕಾಂಟ್ರಿಬ್ಯೂಷನ್ ಎಷ್ಟು ಹೋಗಿರುತ್ತೆ, ಓನ್ಲಿ 10% ಹೋಗಿರುತ್ತೆ. ಆ 10% ನಮ್ದು ಸಬ್ಸ್ಕ್ರೈಬರ್ ಕಾಂಟ್ರಿಬ್ಯೂಷನ್ ಏನಿರುತ್ತೆ, ಈಗ ಸಪೋಸ್ ಒಂದು 10 ವರ್ಷದಿಂದ ನಾನು ಏನಾದ್ರೂ NPS ದಲ್ಲಿ ಸಬ್ಸ್ಕ್ರೈಬ್ ಆಗಿ ನಾನು ತಿಂಗಳ 1,000 ರೂಪಾಯಿ ಹಾಕೋತಾ ಹೋಗಿದ್ದೆ ಅಂದ್ರೆ ನಂದು ಅಮೌಂಟ್ ಏನಿರುತ್ತೆ ಆ ಅಮೌಂಟ್ ಅಲ್ಲಿ 25% ಗೌರ್ಮೆಂಟ್ ಅವರು ಇನ್ವೆಸ್ಟ್ ಮಾಡಿರ್ತಕ್ಕಂಥ ಅಮೌಂಟ್ ಅಲ್ಲಿ ಇರಂಗಿಲ್ಲ, ಓನ್ಲಿ ನಾವು ಇನ್ವೆಸ್ಟ್ ಮಾಡಿರೋಂಥ ಅಮೌಂಟ್ ಅಲ್ಲಿ 25% ಮಾತ್ರ ತೆಗೆಯೋಕೆ ಅವಕಾಶ ಇದೆ. ವಿಡ್ರಾಲ್ ವಿಲ್ ಬಿ ನಾಟ್ ಅಲೌಡ್ ಫಾರ್ ಪರ್ಪಸ್ ಆಫ್ ಕನ್ಸ್ಟ್ರಕ್ಷನ್ ಆಫ್ ಎ ಹೌಸ್ ಇಫ್ ಆಲ್ರೆಡಿ ಓನಿಂಗ್, ಅಂದ್ರೆ ನಂದು ಈಗ ಆಲ್ರೆಡಿ ಒಂದ್ ಮನೆ ಇದೆ, ಇನ್ನೊಂದ್ ಮನೆ ಕಟ್ಟಬೇಕು, ಅದಕ್ಕೋಸ್ಕರ ನನಗೆ ಪಾರ್ಷಿಯಲ್ ವಿಡ್ರಾಲ್ ಕೊಡ್ರಿ ಅಂದ್ರೆ ಕೊಡಂಗಿಲ್ಲ. ಆ ಏನು ಮನೆ ಇಲ್ದೇ ಇರೋಂಥವ್ರು ಇದ್ರೆ ಅಂತಲ್ಲಿ ಮಾತ್ರ ನಾವು ತಗೋಬಹುದು. ಆಮೇಲೆ ಇದನ್ನ ಯಾವ್ಯಾವ ಫ್ರೀಕ್ವೆನ್ಸಿಲಿ ಇದೆ, ಎಷ್ಟು ಗ್ಯಾಪ್ ಇರ್ಬೇಕು ಅನ್ನೋದಕ್ಕೆ ಮ್ಯಾಕ್ಸಿಮಮ್ 3 ವಿಡ್ರಾಲ್ಸ್ ತಗೊಳಕ್ಕೆ ಅವಕಾಶ ಇದೆ NPS ಅಲ್ಲಿ ಟೈರ್ 1 ಅಲ್ಲಿ. NPS ಟೈರ್ 1 ಅಲ್ಲಿ ಮ್ಯಾಕ್ಸಿಮಮ್ 3 ವಿಡ್ರಾಲ್ಸ್ ಇದೆ. ಅದ್ರ ಜೊತೆಗೆ ಗ್ಯಾಪ್ ಎಷ್ಟಿರ್ಬೇಕು ಅಂದ್ರೆ ಮಿನಿಮಮ್ ಒಂದರಿಂದ ಇನ್ನೊಂದಕ್ಕೆ 5 ವರ್ಷನಾದ್ರೂ ಗ್ಯಾಪ್ ಇರಬೇಕು. ಇದಕ್ಕೆ ನಾವೇನು ಬೇಕಾಗಿಲ್ಲ, ಬೇರೆ ಏನು ಡಾಕ್ಯುಮೆಂಟ್ಸ್ ಹಚ್ಚೋದು ಬೇಕಾಗಿಲ್ಲ, ನಮ್ಮ ಸಬ್ಸ್ಕ್ರೈಬರ್ ಏನಿರ್ತೀವಿ ನಾವೇ ಒಂದು ಡಿಕ್ಲರೇಷನ್ ಕೊಟ್ರೆ ಸಾಕು. ಇದಾದ ನಂತರ
ಎನ್ ಪಿ ಎಸ್ ಎಕ್ಸಿಟ್ ಫೈನಲ್ ವಿಡ್ರಾಲ್. ನಾರ್ಮಲ್ ವಿಡ್ರಾಲ್ ಏನಂತಂದ್ರೆ ನಮ್ಗೆ 60 ವರ್ಷ ಆಯ್ತಪ್ಪ, 60 ವರ್ಷ ಆದ್ಮೇಲೆ ಏನಾಗುತ್ತೆ, ರಿಟೈರ್ಡ್ ಆಗ್ತೀವಿ. ರಿಟೈರ್ಡ್ ಆದ್ಮೇಲೆ ನಮ್ಗೆ ಯಾರು ಕಾಂಟ್ರಿಬ್ಯೂಷನ್ ಮಾಡಿರಲ್ಲ, ಅವಾಗೊಂದು ರಿಟೈರ್ಡ್ ಆಗುತ್ತೆ. ಇದಾದ ನಂತರ ಪ್ರೀಮೇಚರ್ ಕ್ಲೋಸರ್ಸ್ಗೆ 60 ವರ್ಷಕ್ಕಿಂತ ಮುಂಚೆ ಆದ್ರೂ ಪ್ರೀಮೇಚರ್ ಕ್ಲೋಸರ್ ಮಾಡ್ಬೋದು. ಕೆಲವು ಜನ 60 ವರ್ಷ ಆದ್ಮೇಲೆ 75 ವರ್ಷದ ತನಕ ಇದನ್ನ ಎಕ್ಸ್ಟೆನ್ಷನ್ ಮಾಡ್ಕೊಳಕ್ ಕೂಡ ಅವಕಾಶ ಇದೆ ಅಂತ ಹೇಳಿದ್ವಿ. ಸೊ 60 ವರ್ಷ ಆದ್ಮೇಲೆ ಕೂಡ ನಾವು ಇದು ಮಾಡಕ್ಕೆ ಅವಕಾಶ ಇದೆ. ಅವಾಗೂ ಪ್ರೀಮೇಚರ್ ಕ್ಲೋಸರ್ ಮಾಡಕ್ಕೆ ಇದೆ. ಈಗ 75 ಇಯರ್ಸ್ ಮಾಡಿಸಿದ್ವಿ, 60 ಇಯರ್ಸ್ ಆಯ್ತು, ಅವಾಗೂ ಕೂಡ ನಾವು ಪ್ರೀಮೇಚರ್ ಕ್ಲೋಸರ್ ಮಾಡ್ಸಕ್ಕೆ ಅವಕಾಶ ಇದೆ. ಡೆತ್ ಆಫ್ ದ ಸಬ್ಸ್ಕ್ರೈಬರ್, ಆಮೇಲೆ ಅವರು 60 ಅಥವಾ 75 ವರ್ಷಕ್ಕಿಂತ ಒಳಗಡೆ ಸತ್ರೆ ಅವಾಗೂ ಕೂಡ ಎಕ್ಸಿಟ್ ಆಗಕ್ಕೆ ಅವಕಾಶ ಇದೆ. ಕೆನ್ ಎಕ್ಸಿಟ್ ಫ್ರಮ್ NPS ಓನ್ಲಿ ಆಫ್ಟರ್ ಕಂಪ್ಲೀಷನ್ ಆಫ್ 10 ಇಯರ್ಸ್. ಅಂದ್ರೆ ನಾವು 10 ವರ್ಷ ಆದ ನಂತರನೇ NPS ದಲ್ಲಿಂದ ಎಕ್ಸಿಟ್ ಆಗಕ್ಕೆ ಅವಕಾಶ ಇದೆ. ಸೊ ಕಂಟಿನ್ಯೂಷನ್ ಆಫ್ NPS ಅಕೌಂಟ್ ಕ್ಯಾನ್ ಕಂಟಿನ್ಯೂ ಟು ಕಾಂಟ್ರಿಬ್ಯೂಟ್ ಟು NPS ಬಿಯಾಂಡ್ 60 ಇಯರ್ಸ್ ಆರ್ ಸೂಪರ್ ಅನ್ವೇಷನ್. ಅಂದ್ರೆ ಅಪ್ ಟು 75 ಇಯರ್ಸ್ ವರೆಗೂ ನಾವು NPS ಅನ್ನ 60 ವರ್ಷ ಆದ್ಮೇಲೆ ನಮ್ಗ ವಯೋನಿವೃತ್ತಿ ಆದ ನಂತರ ಕೂಡ 75 ವರ್ಷದ ತನಕ ನಾವು ಇದನ್ನ ಕಂಟಿನ್ಯೂ ಮಾಡಕ್ಕೆ ಅವಕಾಶ ಇದೆ. ಕಾಂಟ್ರಿಬ್ಯೂಷನ್ ಬಿಯಾಂಡ್ 60 ಈಸ್ ಎಲಿಜಿಬಲ್ ಫಾರ್ ಎಕ್ಸ್ಕ್ಲೂಸಿವ್ ಟ್ಯಾಕ್ಸ್ ಬೆನಿಫಿಟ್ಸ್ ಅಂಡರ್ NPS. ಅಂದ್ರೆ 60 ವರ್ಷ ಆದ ನಂತರ ಸಪೋಸ್ ನಾವು ಇದನ್ನ ಕಂಟಿನ್ಯೂ ಮಾಡ್ತೀವಿ ಅಂದ್ರೆ ಇದನ್ನ ನಾವು ಟ್ಯಾಕ್ಸ್ ಬೆನಿಫಿಟ್ಸ್ ಗೋಸ್ಕರ ನಾವು ಎಕ್ಸ್ಕ್ಲೂಸಿವ್ ಆಗಿ ಮಾಡ್ಕೋಬಹುದು. ಆಮೇಲೆ ಈಗ ಡಿಫರ್ಮೆಂಟ್ ಆನ್ಯುಟಿ ಆಸ್ ವೆಲ್ ಆಸ್ ಲಂಸಮ್ ಅಮೌಂಟ್. ಈಗ ನಮ್ಗೊಂದು ಲಂಸಮ್ ಅಮೌಂಟ್ ಕೊಡ್ತಾರಲ್ಲ ಅದು ಮತ್ತೆ ಆನ್ಯುಟಿಗೆ ನಾವು ಯಾವ್ದು ರೀತಿಯಾಗಿ ತಗೋಬಹುದು ಅನ್ನೋದಕ್ಕೆ ಕ್ಯಾನ್ ಡಿಫರ್ ವಿಡ್ರಾಲ್ ಅಂಡ್ ಸ್ಟೇ ಇನ್ವೆಸ್ಟೆಡ್ ಇನ್ NPS ಅಪ್ ಟು 75 ಇಯರ್ಸ್ ಆಫ್ ಏಜ್. ಅಂದ್ರೆ ನನಗೆ ದುಡ್ಡು ಬೇಕಾಗಿಲ್ಲ, ಈಗ 60 ವರ್ಷ ಆದಾಗ ನನಗೆ ರಿಟೈರ್ಮೆಂಟ್ ಬೆನಿಫಿಟ್ ಬೇಕಾಗಿಲ್ಲ, ಅದನ್ನ ಮತ್ತೆ ಇನ್ನ ಒಂದು 15 ವರ್ಷದ ತನಕ ನಾನು ಇನ್ವೆಸ್ಟ್ ಮಾಡಕ ರೆಡಿ ಇದೀನಿ ಅಂತಂದು ಬಿಡಕ ಅವಕಾಶ ಇದೆ. ಕ್ಯಾನ್ ಡಿಫರ್ ಓನ್ಲಿ ಲಂಸಮ್ ವಿಡ್ರಾಲ್ ಅಪ್ ಟು 75 ಇಯರ್ಸ್ ಆಫ್ ಏಜ್. ಅಂದ್ರೆ ಕೆಲವೊಂದಿಷ್ಟು ಲಂಸಮ್ ಅಮೌಂಟ್ ಅನ್ನ ನಾನು ಅಲ್ಲಿ ಇಡೋಕೆ ಇಷ್ಟಪಡ್ತೀನಿ. ಕೆಲವೊಂದಿಷ್ಟು ಅಮೌಂಟ್ ಬೇಕು, ನಾನು ವಿಡ್ರಾಲ್ ಮಾಡ್ಕೋಬೇಕು, ನನ್ನ ಪೆನ್ಷನ್ ಸಲುವಾಗಿ ಅಥವಾ ನನ್ನ ಫ್ಯಾಮಿಲಿ ಇದ್ರ ಮಾಡೋಕ್ಕೋಸ್ಕರ ಒಂದಿಷ್ಟು ದುಡ್ಡು ಬೇಕು. ಮಿಕ್ಕಿದ ಅಮೌಂಟ್ ಅನ್ನ ನಾನು 75 ವರ್ಷದವರೆಗೂ ನಾನು ವಿಡ್ರಾಲ್ ಮಾಡೋಕೆ ಡಿಫರ್ ಇದೀನಿ ಅಂತಂದು ಅದನ್ನು ಕೂಡ ಮಾಡ್ಬೋದು. ಕ್ಯಾನ್ ಡಿಫರ್ ಓನ್ಲಿ ಅನ್ಯೂಟಿ ಫಾರ್ ಮ್ಯಾಕ್ಸಿಮಮ್ ಪೀರಿಯಡ್ ಆಫ್ 3 ಇಯರ್ಸ್. ಅಂದ್ರೆ ನಮ್ಮಲ್ಲಿ ಆನ್ಯುಟಿದ ಅಮೌಂಟ್ ಏನಿರುತ್ತೆ ಅದನ್ನ ಮಾತ್ರ ನಾನು ಇನ್ವೆಸ್ಟ್ ಮಾಡ್ತೀನಿ, ಬೇರೆ ಯಾವ್ದನ್ನು ನಾನು ಇನ್ವೆಸ್ಟ್ ಮಾಡಲ್ಲ. ನನಗ್ ಬರ್ತಕ್ಕಂಥ ಲಂಸಮ್ ಅಮೌಂಟ್ ಅನ್ನ ನಾನು ತಗೋತೀನಿ ಅಂತಂದು 3 ವರ್ಷದ ತನಕ ಅದನ್ನ ಮಾಡಕ್ಕೆ ಅವಕಾಶ ಇದೆ. ಸಬ್ಸ್ಕ್ರೈಬರ್ಸ್ ಕಾಂಟ್ ಎಕ್ಸರ್ಸೈಸ್ ದ ಆಪ್ಷನ್ ಆಫ್ ಡಿಫರ್ಮೆಂಟ್ ಲಂಸಮ್ ಅಂಡ್ ಆನ್ಯುಟಿ ಆಫ್ಟರ್ ದ ಅಬ್ಟೈನಿಂಗ್ ದ ಕಂಟಿನ್ಯೂಯೇಷನ್ ಆಪ್ಷನ್. ಅಂದ್ರೆ ಈಗ ಸಪೋಸ್ ಲಂಸಮ್ ಆಮೇಲೆ ಆನ್ಯುಟಿ ಎರಡರಲ್ಲಿ ಒಂದನ್ನು ಮಾತ್ರ ತಗೊಳಕ್ಕೆ ಆಪ್ಷನ್ ಇದೆ. ಎರಡನ್ನೂ ತಗೊಂಡು ನಾನು ಮತ್ತೆ ಕಂಟಿನ್ಯೂ ಮಾಡ್ತೀನಿ, ಎಕ್ಸರ್ಸೈಸ್ ಮಾಡ್ತೀನಿ ಅಂತಂದ್ರೆ ಬರಲ್ಲ. ಆಪ್ಷನ್ ಟು ಬಿ ಎಕ್ಸರ್ಸೈಸ್ ಬಿಫೋರ್ 60 ಇಯರ್ಸ್. ಅಂದ್ರೆ ನಮ್ಗೆ 60 ವರ್ಷ ಆಗಕ್ಕಿಂತ ಮುಂಚೆನೆ ನಾವು ಇದನ್ನ ಸಪೋಸ್ ನಾನು ಏನಾದ್ರೂ ಮುಂದುವರಿಸ್ತೀನಿ, ನಾನು NPS ಅಕೌಂಟ್ ನಂಗಿದ್ರೆ 60 ವರ್ಷ ಆಗಕ್ಕಿಂತ ಮುಂಚೆನೆ ನಾವು ಅವರಿಗೆ NPS ಗೆ ಹೇಳ್ಬೇಕು. ಇಲ್ಲ ಅಂತಂದ್ರೆ NPS ಆಟೋಮೆಟಿಕ್ ಆಗಿ ಎಕ್ಸಿಟ್ ಆಗುತ್ತೆ, ಮೆಚುರಿಟಿ ಆಗಿ 60 ಇಯರ್ಸ್ ಗೆ ಎಕ್ಸಿಟ್ ಆಗುತ್ತೆ. ಸಬ್ಸ್ಕ್ರೈಬರ್ ಕ್ಯಾನ್ ಎಕ್ಸಿಟ್ ಇಫ್ ಡಸ್ ನಾಟ್ ವಿಶ್ ಟು ಕಂಟಿನ್ಯೂ ಡಿಫರ್ NPS ಅಕೌಂಟ್. ಅಂದ್ರೆ ಅವನ್ಗೆ NPS ಅಲ್ಲಿ ಮುಂದುವರಿಯಕ್ಕೆ ಅಥವಾ ಇದು ಮಾಡಕ್ಕೆ ಇಷ್ಟ ಇದ್ದಿಲ್ಲ ಅಂತಂದ್ರೆ, ಕಂಟಿನ್ಯೂ ಮಾಡಕ್ಕೆ ಇಷ್ಟ ಇದ್ದಿಲ್ಲ ಅಂತಂದ್ರೆ ಅಂತ ಟೈಮಲ್ಲಿ ಅವನು ಎಕ್ಸಿಟ್ ಮಾಡಕ್ಕೆ ಅವಕಾಶ ಇದೆ. ಆಮೇಲೆ ಇದಿಷ್ಟು ಆಯ್ತು. ಇದಾದ ನಂತರ ಏನು ಅಂತಂದ್ರೆ ಸಪೋಸ್ ನಾವು ಎಕ್ಸಿಟ್ ಆಗ್ತಾ ಇದೀವಿ ಅಂದ್ರೆ ಆ ಟೈಮಲ್ಲಿ ನಮ್ಗೇನ್ ಬೆನಿಫಿಟ್ಸ್ ಇದೆ ಅಂತಂದ್ರೆ 60 ವರ್ಷ ಆದ ನಂತರ ಸಪೋಸ್ ನಾವು ಎಕ್ಸಿಟ್ ಆಗ್ತಾ ಇದೀವಿ ಅಂದ್ರೆ 40% ಆಫ್ ದ ವೆಲ್ತ್ ಟು ಬಿ ಯುಟಿಲೈಸ್ ಫಾರ್ ದ ಪರ್ಚೇಸ್ ಆಫ್ ಆನ್ಯುಟಿ. ಅಂದ್ರೆ ನಮ್ಗೆ 40% ಯಾವ್ದಕ್ಕೋಸ್ಕರ ಯೂಸ್ ಮಾಡ್ತೀವಿ ಅಂದ್ರೆ ನಾಳೆ ನಮ್ಗ ಪೆನ್ಷನ್ ಬರ್ಬೇಕಲ್ಲ, ಆ ಪೆನ್ಷನ್ ಬರೋಕ್ಕೋಸ್ಕರ 40% ಅನ್ನ ನನ್ನಲ್ಲಿ ಇರ್ತಕ್ಕಂತ ಟೋಟಲ್ 100% ಹಣ ಏನಿರುತ್ತೆ ಇನ್ಕ್ಲೂಡಿಂಗ್ ನಮ್ದು ಮತ್ತೆ ಗೌರ್ಮೆಂಟ್ ಎಂಪ್ಲಾಯಿ ಕಾಂಟ್ರಿಬ್ಯೂಷನ್ ಅಂಡ್ ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್ ಎರಡೂ ಕೂಡಿಸಿ 40% ಏನಿರುತ್ತೆ ಅದನ್ನ ಆನ್ಯುಟಿ ಪರ್ಚೇಸ್ ಮಾಡಕ್ಕೆ ತಗೋಬಹುದು. ಉಳಿದಂತ ಈಗ ಸಪೋಸ್ 1 ಕೋಟಿ ರೂಪಾಯಿ ನಿಮ್ಗೆ ಏನಾದ್ರೂ NPS ಇಂದ ರಿಟೈರ್ಡ್ ಆಗೋ ಟೈಮಲ್ಲಿ ನಿಮ್ದು ಅಮೌಂಟ್ ಇತ್ತು ಅಂತಂದ್ರೆ ಅದ್ರೊಳಗ 40 ಲಕ್ಷ ತನಕ ನೀವು ಆನ್ಯುಟಿನ ಪರ್ಚೇಸ್ ಮಾಡಕ್ಕೆ ತಗೋಬಹುದು. ಅದ್ರ ಜೊತೆಗೆ 60% ಅಂದ್ರೆ 60% ಅಂದ್ರೆ 1 ಕೋಟಿ ಅಂತ ಎಕ್ಸಾಂಪಲ್ ಹೇಳಿದ್ರೆ 60 ಲಕ್ಷ ರೂಪಾಯಿನ ನೀವು ರಿಟೈರ್ಮೆಂಟ್ ಬೆನಿಫಿಟ್ಸ್ ಅಂತ ನೀವು ತಗೋಬಹುದು. ಮೇ ಡಿಫರ್ ವಿಡ್ರಾಲ್ ಅಂಡ್ ಕಂಟಿನ್ಯೂ ಸಬ್ಸ್ಕ್ರಿಪ್ಷನ್ ಅಪ್ ಟು 75 ಇಯರ್ಸ್. ಇದ್ರ ಜೊತೆಗೆ 60 ವರ್ಷದ ಆದ್ಮೇಲೆ ನನಗೆ ಬೇಕಾಗಿಲ್ಲ, ನಾವು ಮುಂದುವರಿತೀವಿ ಅಂತ ಹೇಳಿ ಮುಂದುವರಿಬಹುದು. 60ಕ್ಕಿಂತ ಮುಂಚೆ ನಾನು ಎಕ್ಸಿಟ್ ಆಗಬೇಕು ಅಂತಂದ್ರೆ ಇದು ಯಾರಿಗೆ ಅಂತಂದ್ರೆ ನಮ್ಗಂತೂ ಡಿಪಾರ್ಟ್ಮೆಂಟಲ್ ಎಂಪ್ಲಾಯೀಸ್ಗೆ
ಏನಾಗುತ್ತೆ, ನಮ್ದಂತಲ್ಲ, ಗೌರ್ಮೆಂಟ್ ಎಂಪ್ಲಾಯೀಸ್ ಯಾರೇ ಆಗಿರ್ಲಿ 60 ಇಯರ್ಸ್ ಅಂತೂ ಕಂಪಲ್ಸರಿ. ಇಲ್ಲ 60 ಇಯರ್ಸ್ಗಿನ ಮೊದಲು VRS ಇತ್ತು ಅಂತಂದ್ರೆ ಇಲ್ಲಿ ಬರುತ್ತಲ್ಲ ಈ ಕಂಡೀಷನ್ ಬರುತ್ತೆ. 80% ಆಫ್ ದ ವೆಲ್ತ್ ಟು ಬಿ ಯುಟಿಲೈಸ್ಡ್ ಫಾರ್ ಪರ್ಚೇಸ್ ಆಫ್ ಆನ್ಯುಟಿ. ಅಂದ್ರೆ 80% ಗಿಂತ ಜಾಸ್ತಿ ಹಣನ ನಾವು ಆನ್ಯುಟಿ ಪರ್ಚೇಸ್ ಮಾಡಕ್ಕೆ ತಗೋತೀವಿ. ಬರೀ 20% ಮಾತ್ರ ರಿಟೈರ್ಮೆಂಟ್ ಬೆನಿಫಿಟ್ಸ್ ಆಗಿ ಕೊಡ್ತೀವಿ. ಇನ್ ಕೇಸ್ ಡೆತ್ ಆಯ್ತು ಅಂತಂದ್ರೆ, ಸಬ್ಸ್ಕ್ರೈಬರ್ ಏನಾದ್ರು ಡೆತ್ ಆಯ್ತು, NPS ಸಬ್ಸ್ಕ್ರೈಬರ್ ಡೆತ್ ಆಯ್ತು ಅಂತಂದ್ರೆ, ಆ ಸೆಂಟ್ರಲ್ ಗೌರ್ಮೆಂಟ್ ಹೆಂಡತಿಗೆ ಏನ್ ಮಾಡ್ತಾರೆ, ಹೆಂಡತಿ ಅಥವಾ ಸ್ಪೌಸ್ ಯಾರು ಇರ್ತಾರ ಅವರಿಗೆ ಫ್ಯಾಮಿಲಿ ಪೆನ್ಷನ್ ನ ಕೊಡ್ತಾರೆ. ಫ್ಯಾಮಿಲಿ ಪೆನ್ಷನ್ ಅಂತಂದ್ರೆ ಈಗ ಓಲ್ಡ್ ಪೆನ್ಷನ್ ಸ್ಕೀಮ್ ಅಲ್ಲಿ ಏನಿದೆ ಅದೇ ತರ ನಮ್ಮ ಎಲ್ಲಾ ಅಮೌಂಟ್ ಅನ್ನ ಅವ್ರು ತಗೊಂಡು, ಅವ್ರು ರಿಟೈರ್ಡ್ ಇನ್ ದ ಕೇಸ್ ಅವ್ರು ಸಾಯೋವರೆಗೂ ನಾವು DLC ಮಾಡ್ತಾ ಇರ್ತೀವಲ್ಲ, ಲೈಫ್ ಸರ್ಟಿಫಿಕೇಟ್ ತಗೊಂಡು ಫ್ಯಾಮಿಲಿ ಪೆನ್ಷನ್ಗೋಸ್ಕರ, ಆ ತರ DLC ತಗೊಂಡು ಎಲ್ಲಾ ಫ್ಯಾಮಿಲಿ ಪೆನ್ಷನ್ ನ ಕೊಡ್ತಾರೆ. ಈಗ ಸಪೋಸ್ ನಾವು NPS ಸಬ್ಸ್ಕ್ರೈಬರ್ ಸತ್ವಿ ಅಂತಂದ್ರೆ, ನಮ್ಮ ಸ್ಪೌಸ್ ಅಥವಾ ಯಾರು ಫ್ಯಾಮಿಲಿಯಲ್ಲಿ ಇರ್ತಾರಲ್ಲ ನಮ್ಮ ಡಿಪೆಂಡೆಂಟ್ಸ್, ಅವರಿಗೆ ಫ್ಯಾಮಿಲಿ ಪೆನ್ಷನ್ ಸಿಗುತ್ತೆ. ಐದರ್ ವೈಫ್ ಆಗಿರ್ಬೋದು ಇಲ್ಲ ಮಕ್ಕಳಾಗಿರ್ಬೋದು, ಅವ್ರಿಗೆಲ್ಲ ಫ್ಯಾಮಿಲಿ ಪೆನ್ಷನ್ ಸಿಗುತ್ತಲ್ಲ 18 ಇಯರ್ಸ್ ಅಟೇನ್ ಆಗೋವರೆಗೂ, ಆ ಫ್ಯಾಮಿಲಿ ಪೆನ್ಷನ್ ಕೊಡ್ತಾರೆ. ಸ್ಟೇಟ್ ಗೌರ್ಮೆಂಟ್ ಆಯ್ತಂದ್ರೆ 80% ಇಕ್ವಿಟಿ, 20% ಕ್ಯಾಶ್ ಪೇಮೆಂಟ್ ಟು ನಾಮಿನಿ. ಅಂದ್ರೆ ಇಕ್ವಿಟಿಯಲ್ಲಿ ಏನಿರುತ್ತೆ ಆ ಇಕ್ವಿಟಿಯಲ್ಲಿ ಇರ್ತಕ್ಕಂಥ 80% ಶೇರು ಮತ್ತೆ 20% ಕ್ಯಾಶ್ ನ ನಾಮಿನಿಗೆ ಕೊಡ್ತಾರ. ನಾನ್ ಗೌರ್ಮೆಂಟ್ ಎಂಪ್ಲಾಯೀಸ್ ಇದ್ರು, ಅವರು NPS ಇಂದ ಡೆತ್ ಆಗಿದ್ರು ಅಂದ್ರೆ 100% ಅಲ್ಲಿದೇನ್ ಅಮೌಂಟ್ ಇರುತ್ತೆ ಅದನ್ನ ವಿಡ್ರಾಲ್ ಮಾಡಕ್ಕೆ ಅವಕಾಶ ಕೊಡ್ತಾರೆ. Special condition: exit after 60 years of age if accumulated amount is less than rupees 5 lakh. If exit before 60 years ಇತ್ತು ಅಂತಂದ್ರೆ, ಈಗ ಇದಕ್ಕ ಇಷ್ಟೋ ತನಕ ಏನ್ ಹೇಳಿದ್ವಿ ನಾವು, ಆಫ್ಟರ್ 60 ಆಯ್ತು ಅಂದ್ರೆ 60% 40% ಆನ್ಯುಟಿ ಪರ್ಚೇಸ್ ಮಾಡ್ಬೇಕಂತಂದ್ವಿ. ಬಿಫೋರ್ 60 ಇತ್ತು ಅಂತಂದ್ರೆ 80% ಇದನ್ನ ಪರ್ಚೇಸ್ ಮಾಡ್ಬೇಕಂತ ಹೇಳಿದ್ವಲ್ಲ. ಸೊ ಅಂತ ಟೈಮಲ್ಲಿ ಏನ್ ಮಾಡ್ತೀವಿ, ಸಪೋಸ್ ನಮ್ದು ಅಕ್ಯುಮುಲೇಟೆಡ್ ಅಮೌಂಟ್ ಏನಿರುತ್ತೆ ಆ ಅಮೌಂಟ್ 5 ಲಕ್ಷಕ್ಕಿಂತ ಕಡಿಮೆ ಇತ್ತು ಆಫ್ಟರ್ 5 ಇಯರ್ಸ್ ಅಂತಂದ್ರೆ, ಟೋಟಲ್ ಹೋಲ್ ಅಮೌಂಟ್ ಅನ್ನ ನಾವು ವಿಡ್ರಾಲ್ ಮಾಡ್ಕೋಬಹುದು. ಆನ್ಯುಟಿಗೆ ನಾವು ಯಾವುದೇ ತರದ ಇನ್ವೆಸ್ಟ್ ಮಾಡ್ಬೇಕಂತ ಕಂಡೀಷನ್ಸ್ ಇಲ್ಲ. ನಾವು ಬೇಕಿದ್ರೆ 5 ಲಕ್ಷದ ಒಳಗಿತ್ತು ಅಂತಂದ್ರೆ ನಾವು ಕಂಪ್ಲೀಟ್ ಅಮೌಂಟ್ ಅನ್ನ ನಾವು ಪೆನ್ಷನ್ ಬೆನಿಫಿಟ್ ತರ ತಗೋಬಹುದು. ಅದೇ ರೀತಿಯಾಗಿ 60 ವರ್ಷಕ್ಕಿಂತ ಮುಂಚೆ ಇತ್ತು ಅಂತಂದ್ರೆ 2.5 ಲ್ಯಾಕ್ ವರೆಗೂ ಮಾತ್ರ ಆ ಅವಕಾಶ ಕೊಟ್ಟಿದ್ದಾರೆ. 2.5 ಲ್ಯಾಕ್ ಅಬೋ ಆಯ್ತು ಅಂದ್ರೆ 80% ಆನ್ಯುಟಿ ಪರ್ಚೇಸ್ ಮಾಡಬೇಕು ಮತ್ತೆ 20% ಕ್ಯಾಶ್ ತರ ತಗೋಬೇಕು. ಇನ್ ಕೇಸ್ ಆಫ್ ಡೆತ್, ನಾನ್ ಗೌರ್ಮೆಂಟ್ ಸೆಕ್ಟರ್ ಹ್ಯಾಸ್ ಅನ್ ಅಡಿಷನಲ್ ಆಪ್ಷನ್ ಆಫ್ 100% ವಿಡ್ರಾಲ್. ಅಂದ್ರೆ ಇದು ನಾನ್ ಗೌರ್ಮೆಂಟ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಇಲ್ಲಾಂದ್ರೆ ವಾಲಂಟಿಯರ್ ಆಗಿ NPS ಹೋಲ್ಡರ್ ಯಾರಾದ್ರೂ ಆಗಿರ್ತಾರಲ್ಲ ಅವರಿಗೆ 100% ವಿಡ್ರಾಲ್ ಮಾಡಕ್ಕೆ ಅವಕಾಶ ಇದೆ. ಆನ್ಯುಟಿ ಸ್ಕೀಮ್ಸ್ ಯಾವ್ಯಾವ ಇದೆ ಅಂದ್ರೆ, ಆನ್ಯುಟಿ ಫಾರ್ ಲೈಫ್ ಅಂತಂದ್ರೆ ಆನ್ ಡೆತ್ ಆಫ್ ಅನ್ಯೂಟೆಂಟ್ ಪೇಮೆಂಟ್ ಆಫ್ ಆನ್ಯುಟಿ ಸೀಸಸ್. ಇದು ಏನು ಅಂತಂದ್ರೆ, ಈಗ ನಾವು ಆನ್ಯುಟಿಗಳನ್ನ ಪರ್ಚೇಸ್ ಮಾಡ್ತೀವಿ ಅಂತಂದು ಹೇಳಿದ್ವಲ್ಲ, ಆ ಆನ್ಯುಟಿದಲ್ಲಿ ಕೆಲವೊಂದಿಷ್ಟು ಸ್ಕೀಮ್ಸ್ ಇದಾವೆ. ಅಂದ್ರೆ ನಮ್ಗೆ ರಿಟರ್ನ್ಸ್ ಯಾವ ರೀತಿಯಾಗಿ ಬರಬೇಕು ಅನ್ನೋದಕ್ಕೆ, ಈಗ ಕೆಲವೊಂದು ಆನ್ಯುಟಿ ಫಾರ್ ಲೈಫ್ ಅಂತಂದ್ರೆ, ಸಪೋಸ್ ನಾವು ಸತ್ವಿ ಅಂತಂದ್ರೆ, ನಾವು ರಿಟೈರ್ಡ್ ಆದ್ಮೇಲೆ ಸತ್ವಿ ಅಂತಂದ್ರೆ ನಮ್ಗೆ ಆ 40% ಇಂದು ಯಾವುದೂ ದುಡ್ಡು ಬರಲ್ಲ. ಆ 40% ಇಂದು ನಮ್ಗೆ ಬಡ್ಡಿ ದರ ಜಾಸ್ತಿ ಕೊಟ್ಟಿರ್ತಾರೆ, ನಮ್ಗೆ ಪೆನ್ಷನ್ ಜಾಸ್ತಿ ಕೊಡ್ತಾರೆ. ಬಟ್ ನಾವು ಸತ್ತ ನಂತರ ಅದು ಎಲ್ಲ ಅಮೌಂಟ್ ನ ಸೀಸ್ ಮಾಡ್ತಾರೆ. ಆನ್ಯುಟಿ ಫಾರ್ ಲೈಫ್ ವಿತ್ ರಿಟರ್ನ್ ಆಫ್ ಪರ್ಚೇಸ್ ಪ್ರೈಸ್ ಆನ್ ಡೆತ್ ಅಂದ್ರೆ, ಇದು ಇನ್ನೊಂದು ಆಪ್ಷನ್ ಏನು ಅಂತಂದ್ರೆ, ಸಪೋಸ್ ನಾನು ಆನ್ಯುಟಿನ ಪರ್ಚೇಸ್ ಮಾಡಿದೀನಿ, ಆದ್ರೆ ನನಗೇನಾದ್ರೂ ಡೆತ್ ಆಯ್ತು ಅಂತಂದ್ರೆ, ಪೇಮೆಂಟ್ ಆಫ್ ಆನ್ಯುಟಿ ಸೀಸಸ್, ದ ಪರ್ಚೇಸ್ ಪ್ರೈಸ್ ಇಸ್ ರಿಟರ್ನ್ ಟು ದ ನಾಮಿನಿ. ಅಂದ್ರೆ ಆ ಆನ್ಯುಟಿನ ನಾವೇನ್ ಪರ್ಚೇಸ್ ಮಾಡಿದಾಗ ಪ್ರೈಸ್ ಏನಿರುತ್ತೆ ಆ ಪ್ರೈಸ್ ಅನ್ನ ರಿಟರ್ನ್ ಮಾಡ್ತಾರೆ. ಈ ಆನ್ಯುಟಿನ ನಾವೇನ್ ಶೇರ್ ತಗೊಂಡಿರ್ತೀವಿ, ಆನ್ಯುಟಿ ಶೇರ್, ಆ ಶೇರ್ ನ ಸೀಸ್ ಮಾಡ್ತಾರೆ. ಬಟ್ ನಾವು ಪರ್ಚೇಸ್ ಮಾಡಿದ ಎಟ್ ದ ಟೈಮ್ ಆಫ್ ರಿಟೈರ್ಮೆಂಟ್ ನಾವೇನ್ ಪರ್ಚೇಸ್ ಮಾಡಿರ್ತೀವಿ ಆ ಅಮೌಂಟ್ ಅನ್ನ ಕೊಡ್ತಾರೆ. ಸೊ ಇಲ್ಲಿ ಏನಾಗುತ್ತೆ, ಪೆನ್ಷನ್ ತಗೊಳ್ಳೋ ವಿಷಯದಲ್ಲಿ ಸ್ವಲ್ಪ ನಮ್ಗೆ ಕೊಡುವಂತ ಪೆನ್ಷನ್ ಸ್ವಲ್ಪ ಕಡಿಮೆ ಆಗುತ್ತೆ, ರೇಟ್ ಆಫ್ ಇಂಟ್ರೆಸ್ಟ್ ಕಡಿಮೆ ಆಗುತ್ತೆ. ಯಾಕಂದ್ರೆ ಅವರು ಕಂಪ್ಲೀಟ್ ಆಗಿ ಸೀಸ್ ಮಾಡ್ಕೊಳಲ್ಲ, ಅದಕ್ಕೋಸ್ಕರ. ಅದೇ ರೀತಿಯಾಗಿ ಆನ್ಯುಟಿ ಪೇಬಲ್ ಫಾರ್ ಲೈಫ್ ವಿತ್ 100% ಆನ್ಯುಟಿ ಪೇಬಲ್ ಟು ಸ್ಪೌಸ್ ಆನ್ ಡೆತ್ ಆಫ್ ಅನ್ಯೂಟೆಂಟ್ ಅಂತಂದ್ರೆ, ಇಲ್ಲಿ ಏನಾಗುತ್ತೆ, ಆನ್ ಡೆತ್ ಆಫ್ ಆನ್ಯುಟಿ ಇಸ್ ಪೇಡ್ ಟು ದ ಸ್ಪೌಸ್ ಡ್ಯೂರಿಂಗ್ ದ ಲೈಫ್ ಟೈಮ್. ಇಫ್ ದ ಸ್ಪೌಸ್ predeceases the annuitant, payment of annuity will be ceased after the death of the annuitant. ಅಂದ್ರೆ ಈಗ ಸಪೋಸ್ ನಾನ್ ಸತ್ ಮೇಲೆ ಸ್ಪೌಸ್ ಇರ್ತಾರೆ, ಸ್ಪೌಸ್ಗೆ
ಅದನ್ನ ಕಂಪ್ಲೀಟ್ ಆಗಿ ಲೈಫ್ ಟೈಮ್ ವರೆಗೂ ಅವ್ರು ಬದುಕಿರೋ ತನಕ ಅವ್ರಿಗೆ ಕೊಡ್ಬೇಕು. ಅದಾದ ನಂತರ ಅವ್ರು ಏನಾದ್ರು ತೀರ್ಕೊಂಡ್ರು ಅಂತಂದ್ರೆ, ಅವ್ರೇನಾದ್ರು ಸತ್ತಾಗ ಅವಾಗ ಮಾತ್ರ ಅದನ್ನ ಸೀಸ್ ಮಾಡೋಕೆ ಅಂದ್ರೆ ಫ್ಯಾಮಿಲಿ ಪೆನ್ಷನ್ ಟೈಪ್ ಕೊಡ್ತಾರೆ. ಇದಕ್ಕೂ ಒಂದು ಬೇರೆ ಬೇರೆ ರೇಟ್ ಆಫ್ ಇಂಟ್ರೆಸ್ಟ್ ಇದೆ. ಆನ್ಯುಟಿ ಪೇಬಲ್ ಫಾರ್ ಲೈಫ್ ವಿತ್ 100% annuity payable to spouse on death of annuitant with return on purchase annuity. ಅಂದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ, ನಮ್ಗೆ ನಾನಿರೋವರೆಗೂ ನನಗ್ ಪೆನ್ಷನ್ ಕೊಡ್ತಾರೆ, ನಾನ್ ಸತ್ ಮೇಲೆ ಯಾರು ಸ್ಪೌಸ್ ಇರ್ತಾರೆ ಅವ್ರಿಗೆ ಪೆನ್ಷನ್ ಕೊಡ್ತಾರೆ. ಅದಾದ ನಂತರ ಅವರು ಸತ್ ಮೇಲೆ ನಾಮಿನಿ ಯಾರು ಇರ್ತಾರ ಅವ್ರಿಗೆ ಅದು ಆನ್ಯುಟಿದ ಏನ್ ಅಮೌಂಟ್ ಇರುತ್ತೆ ಆ ಅಮೌಂಟ್ ಕೊಡಕ್ಕೆ ಅವಕಾಶ ಇದೆ. ಇಷ್ಟು ಯಾವುದಕ್ಕೆ ಅಂತಂದ್ರೆ, ನಾವು ಆಫ್ಟರ್ ಕಂಪ್ಲೀಷನ್ ಆಫ್ 60 years ಆನ್ಯುಟಿ ಸ್ಕೀಮ್ಗಳು ಯಾವ್ಯಾವ ಇದಾವೆ, ಇದರಲ್ಲಿ ನನಗೆ ಯಾವ್ದು ಸೂಟ್ ಆಗುತ್ತೆ ಅನ್ನೋದನ್ನ ನಾವು ಚೂಸ್ ಮಾಡಿ ನಾವು ಅದನ್ನ ಸೆಲೆಕ್ಟ್ ಮಾಡ್ಕೋಬಹುದು. ಸೊ ಏಜ್ ಫ್ಯಾಕ್ಟರ್ಗೆ ಸಂಬಂಧಪಟ್ಟಂಗೆ ಕೆಲವೊಂದಿಷ್ಟು ಏನ್ ಹೇಳಿದ್ದಾರೆ ಅಂತಂದ್ರೆ, ಈಗ ಅರ್ಲಿ ಸ್ಟಾರ್ಟರ್ ಇದ್ರು ಅಂತಂದ್ರೆ 30 ವರ್ಷದ ತನಕ, ಈಗ 30ರಲ್ಲಿ ಸ್ಟಾರ್ಟ್ ಆಗಿತ್ತು, 3,000ದಿಂದ ಸ್ಟಾರ್ಟ್ ಮಾಡಿದ್ರು ಅನ್ಕೊಂಡ್ರೆ ತಿಂಗಳ 10,80,000 ಆಗುತ್ತೆ. ಬಟ್ ಅವ್ರು ಟೋಟಲ್ ಆಗಿ ಬರ್ತಕ್ಕಂಥದ್ದು 45,08,886 ರೂಪಾಯಿ ಬರುತ್ತೆ. ಅದೇ ರೀತಿಯಾಗಿ ಲೇಟ್ ಸ್ಟಾರ್ಟರ್ ಅಂತ 40 ವರ್ಷದ ಮೇಲೆ ಏನಾದ್ರು ಮಾಡಿದ್ರು ಅಂತಂದ್ರೆ ಅವರು ತಿಂಗಳ 4,500 ರೂಪಾಯಿ ಮಾಡಿದ್ರು, ಟೋಟಲ್ 10,80,000 ಅವ್ರು ಇನ್ವೆಸ್ಟ್ ಮಾಡ್ತಾರೆ, ನಮ್ಮಷ್ಟೇ ಅವ್ರು ಇನ್ವೆಸ್ಟ್ ಮಾಡ್ತಾರೆ. ಬಟ್ ಅವ್ರಿಗೆ ರಿಟರ್ನ್ ಬರೋದು 26,68,263 ಬರುತ್ತೆ. ಸೊ ಇದರಿಂದ ಏನಾಗುತ್ತೆ, 18.32 ಲಕ್ಷ ತುಂಬಾ ಶ್ರೀಮಂತ. ಅಂದ್ರೆ ನಾವು ಯಾವ್ದೇ ಆಗ್ಲಿ ಮ್ಯೂಚುವಲ್ ಫಂಡ್ಸ್ ಮಾರ್ಕೆಟ್ ರಿಸ್ಕ್ ಇರ್ತವೆ, ಆಮೇಲೆ ಲಾಂಗ್ ಟರ್ಮ್ ಇರುತ್ತೆ ಅಂತ ಸಿಕ್ಕಾಪಟ್ಟೆ ಅಡ್ವರ್ಟೈಸ್ಮೆಂಟ್ ಗಳೆಲ್ಲ ನೋಡ್ತಾ ಇದೀವಿ. ಆಮೇಲೆ ಈಗಿರತಕ್ಕಂತ ಸಿಕ್ಕಾಪಟ್ಟೆ ಎಂಗೇಜ್ ಎಲ್ಲರೂ ನಮ್ಗೆ ಮಾರ್ಕೆಟಿಂಗ್ ಬಗ್ಗೆ ಸ್ವಲ್ಪ ಶೇರ್ ಮಾರ್ಕೆಟ್ ಬಗ್ಗೆ ನಾಲೆಡ್ಜ್ ಇದ್ದೇ ಇರುತ್ತಲ್ಲ, ಯಾವುದೇ ಆಗಿರ್ಲಿ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಇದ್ದದ್ದು ಯಾವಾಗ್ಲೂ ಪ್ರಾಫಿಟೇಬಲ್ ಇರುತ್ತೆ. ಸೊ ಆ ಲೆಕ್ಕದ ಮೇಲೆ ಇದನ್ನ ಹೇಳಿರೋದು ಅಷ್ಟೇ. ಆಮೇಲೆ NPS ಸಂಬಂಧಪಟ್ಟಂಗೆ ಏನೇನ್ ಫೆಸಿಲಿಟೀಸ್ ಇದಾವೆ ಅಂತಂದು, ನಾಮಿನೇಷನ್ ಫೆಸಿಲಿಟಿ ಇದೆ. PFM ಕ್ಯಾನ್ ಬಿ ಸ್ವಿಚ್ಡ್, ಅಂದ್ರೆ ಯಾವ ಟೈಮ್ ಆದ್ರೂ ನಾವು ಪೆನ್ಷನ್ ಫಂಡ್ ಮ್ಯಾನೇಜರ್ ಏನೈತಿ ಅದನ್ನ ಸ್ವಿಚ್ ಮಾಡ್ಕೋಬಹುದು, ಇದರಿಂದ ಅದಕ್ಕೆ ಅದರಿಂದ ಇದಕ್ಕೆ ಮಾಡಬಹುದು. ಪೋರ್ಟ್ಫೋಲಿಯೋ ಅಲೋಕೇಶನ್ ಕೂಡ ರಿವೈಸ್ ಮಾಡ್ಕೊಳಕ್ಕೂ ಅವಕಾಶ ಇದೆ. ಸೆಂಟ್ರಲ್ ರೆಕಾರ್ಡ್ ಕೀಪಿಂಗ್ ಏಜೆನ್ಸಿ ಪ್ರೊವೈಡ್ಸ್ ಮಂತ್ಲಿ ಸ್ಟೇಟ್ಮೆಂಟ್ ಆನ್ ದ ಇನ್ವೆಸ್ಟ್ಮೆಂಟ್ ಸ್ಟೇಟಸ್, ಅಂದ್ರೆ ನಾವು ಯಾವ್ದ್ರಲ್ಲಿ ಇನ್ವೆಸ್ಟ್ ಮಾಡಿದೇವೆ ಅದರಿಂದ ನಮ್ಗೆ ಏನ್ ಲಾಭ ಆಗಿದೆ ಏನಿಲ್ಲ ಅನ್ನೋದು ಅದನ್ನು ಕೂಡ ಸ್ಟೇಟ್ಮೆಂಟ್ CRA ಅದವರು ನಿಮ್ಗೆ ಐದರ್ ಬೈ ಪೋಸ್ಟ್ ಆದ್ರೂ ಕಳಿಸ್ತಾರೆ, ಇಲ್ಲ ಆನ್ಲೈನ್ ದಲ್ಲಿ ಮೇಲ್ ಆದ್ರೂ ಆಗ್ತಾ ಇರ್ತಾರೆ. ಟ್ಯಾಕ್ಸ್ ಬೆನಿಫಿಟ್ ಅವೈಲೇಬಲ್ ಅಂಡರ್ ಇನ್ಕಮ್ ಟ್ಯಾಕ್ಸ್ ಆಕ್ಟ್ 1961. ಅದೇ ರೀತಿಯಾಗಿ ನಮ್ಮ ಇನ್ಕಮ್ ಟ್ಯಾಕ್ಸ್ ಬೆನಿಫಿಟ್ ಗೆ ಕೂಡ ಅವೈಲೇಬಲ್ ಇದೆ. ಇನ್ಕಮ್ ಟ್ಯಾಕ್ಸ್ಗೆ ಯಾವ್ದಾವ್ದು ಎಷ್ಟೆಷ್ಟಿದೆ ಅಂತಂದ್ರೆ, ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್ ಎಷ್ಟಾದ್ರೂ ಆಗಿರ್ಲಿ ಅದು ನಡೀತೆ, ನೋ ಲಿಮಿಟ್. ಬಟ್ ಸೆಕ್ಷನ್ ಆಫ್ IT ಒಳಗಡೆ 80 CCD 2 ಇದೆ. ಅದೇ ರೀತಿಯಾಗಿ ಔಟ್ಸೈಡ್ ಆಫ್ ATC ಅಂಡ್ ATCCD ಒಳಗ ಲಿಮಿಟ್ಸ್ ಅಲ್ಲಿ ಕೂಡ ಬರುತ್ತೆ ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್. ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್ ಅಂತಂದ್ರೆ ಗೌರ್ಮೆಂಟ್ ಏನಾಗತ್ತಲ್ಲ ಅದು, ಅದೇ ನಾವು ಎಂಪ್ಲಾಯ್ ಇದೀವಿ ಅಂದ್ರೆ ನಮ್ಗೆ ಎಷ್ಟಿದೆ ಅಂತಂದ್ರೆ 1.5 lakh ತನಕ ಮಾತ್ರ ಇನ್ಕಮ್ ಟ್ಯಾಕ್ಸ್ ಅಂಡರ್ ನಲ್ಲಿ ಬರುತ್ತೆ. ಅದು 80 CCD 1 ಸೆಕ್ಷನ್ ನಂಬರ್ 80 CCD 1 ಬರುತ್ತೆ. ವಿದಿನ್ ದ ಲಿಮಿಟ್ಸ್ ಆಫ್ ATC ಮತ್ತೆ ATC ಒಳಗಡೆ ಮತ್ತು ATCCD ಕೂಡಿಸಿ 1.5 lakh ದಾಟಬಾರ್ದು. ಅಕಸ್ಮಾತ್ ಆಗಿ ATC ಕೂಡಿದ್ರೆ ಕೂಡ 1.5 ಪ್ಲಸ್ 50,000 ಒಂದು ಎಕ್ಸ್ಟ್ರಾ ಇರುತ್ತೆ, ಅದನ್ನ ಕೂಡಿಸಿ ಮಾಡೋಕೆ ಅವಕಾಶ ಇದೆ. ಆಮೇಲೆ ಕಾಂಟ್ರಿಬ್ಯೂಷನ್ ಅಬೌವ್ 1.5 lakh ಗಿಂತ ಜಾಸ್ತಿ ಇತ್ತು ಅಂತಂದ್ರೆ ಅವಾಗ ಮತ್ತೆ 50,000 ಎಕ್ಸ್ಟ್ರಾ ಕೊಡ್ತಾರೆ. ಅದ್ರ ಜೊತೆಗೆ ATCCD ಒಳಗ ಸೆಕ್ಷನ್ 1 ಅಲ್ಲಿ ಸಬ್ಸೆಕ್ಷನ್ B ಅಂತ ಬರುತ್ತೆ, ಆ B ಸೆಕ್ಷನ್ ಅಲ್ಲಿ ಇದು IT ರಿಟರ್ನ್ ನ ಫೈಲ್ ಮಾಡ್ತಾರೆ. ಇದು ಯಾವ್ದ್ರ ಜೊತೆಗೆ ATCCD 1 ಜೊತೆಗೆ 1.5 lakh ಗಿಂತ ಜಾಸ್ತಿ ಏನಾದ್ರು ಮತ್ತೆ ಒಂದು 5 ಅಂದ್ರೆ 2 ಲಕ್ಷದವರೆಗೂ ನಮ್ಗೆ IT ರಿಟರ್ನ್ಸ್ ಫೆಸಿಲಿಟಿ ಸಿಗುತ್ತೆ ಅಂತ ಅರ್ಥ. ನಮ್ಮ ಪೋಸ್ಟ್ ಆಫೀಸ್ ಇಂದ ರೋಲ್ ಏನು ಈ NPS ಅಲ್ಲಿ ಅಂತಂದ್ರೆ, ಪಾಯಿಂಟ್ ಆಫ್ ಪ್ರೆಸೆನ್ಸ್ ಅಂತ ಕರಿತೀವಿ ನಾವು ಪೋಸ್ಟ್ ಆಫೀಸ್ಗಳನ್ನ. ಆಲ್ ಹೆಡ್ ಪೋಸ್ಟ್ ಆಫೀಸಸ್ ಆರ್ ಐಡೆಂಟಿಫೈಡ್ ಆಸ್ ಪಾಯಿಂಟ್ ಆಫ್ ಪ್ರೆಸೆನ್ಸ್ ಆಗಿದಾವೆ. ಪ್ರೊವೈಡೆಡ್ ಆಲ್ ಸರ್ವಿಸ್ ಆಕ್ಟಿವಿಟೀಸ್, ಅಂದ್ರೆ ನಮ್ಮಲ್ಲಿ ಎಲ್ಲಾ ತರದ್ದು NPS ಸಂಬಂಧಪಟ್ಟಂಗೆ ಎಲ್ಲಾ ಆಕ್ಟಿವಿಟೀಸ್ ನ ಸರ್ವಿಸಸ್ ನ ನಾವು ಕೊಡ್ತಾ ಇದೀವಿ. NPS ನೋಡಲ್ ಆಫೀಸ್ ಫಾರ್ ದ ಡಿಪಾರ್ಟ್ಮೆಂಟ್, ನಮ್ಮ ಪೋಸ್ಟ್ ಆಫೀಸ್ ಇಂದು NPS ನೋಡಲ್ ಆಫೀಸ್ ಎಲ್ಲಿದೆ ಅಂತ ಕ್ವಶನ್ ಕೇಳಿದ್ರೆ ಕೇಳಬಹುದು, CEPT ಮೈಸೂರು. ಈ ಫಾರ್ಮ್ಸ್ ಗಳು ಯೂಸ್ ಮಾಡೋಂಥದ್ದು ನಿಮ್ಗೇನು ಅಷ್ಟು ಯೂಸ್ ಆಗ್ಲಿಕ್ಕಿಲ್ಲ. ಈಗ ನಮ್ಗೇನಾದ್ರೂ ಕೆಲವೊಂದು ಸರ್ವಿಸಸ್ ಇದಾವೆ, ನೇಮ್ ಚೇಂಜ್ ಮಾಡ್ಬೇಕಂದ್ರೆ ಪಾನ್ ಕಾರ್ಡ್ ಕಾಪಿ, ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್, ಅಡ್ರೆಸ್ ಚೇಂಜ್ ಮಾಡ್ಬೇಕಾದ್ರೂ ಅದಕ್ಕೆ ಸಂಬಂಧಪಟ್ಟಂಗೆ ಫೋನ್ ನಂಬರು, ಮೊಬೈಲ್ ನಂಬರು, ಇಮೇಲ್ ID ಗೆ ಯಾವ್ದು ಡಾಕ್ಯುಮೆಂಟ್ಸ್ ರಿಕ್ವೈರ್ ಇಲ್ಲ.
ವ್ಯಾಲ್ಯೂ ಆಡೆಡ್ ಸರ್ವಿಸಸ್ ಅಂದ್ರೆ ಇಮೇಲ್ ಅಲರ್ಟ್ಸ್ SMS ಅಲರ್ಟ್ಸ್ಗೆ ಯಾವುದು ಬೇಕಾಗಿಲ್ಲ. ಚೇಂಜ್ ಇನ್ ನಾಮಿನೇಷನ್ಗೆ ಕಾಪಿ ಆಫ್ ಪಾನ್ ಕಾರ್ಡ್ ಇದ್ರೆ ಸಾಕು. ಎಂಪ್ಲಾಯ್ಮೆಂಟ್ ಕೆಟಗರಿಗೆ ಇದನ್ನ ಚೇಂಜ್ ಮಾಡೋಕೆ ಏನು ಬೇಕಾಗಿಲ್ಲ. ಇದನ್ನೆಲ್ಲ ಅಷ್ಟು POಗಳು ಎಕ್ಸೆಪ್ಟ್ ಮಾಡ್ಕೊಂಡು ನಾವು ಕಳಿಸ್ಬೋದು. ಆಮೇಲೆ ಕಂಪ್ಲೇಂಟ್ಸ್ ಅದಕ್ಕೆ ಸಂಬಂಧಪಟ್ಟಂಗೆ ಏನಿದೆ ಅನ್ನೋದನ್ನ ಕೊಟ್ಟಿದ್ದಾರೆ. ಇದು ಜಾಸ್ತಿ ಇದು ಏನಂತಂದ್ರೆ